السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. اللهم صل وسلم وبارك على سيدنا محمد وعلى آل سيدنا ومولانا محمد. اللهم صل على سيدنا محمد الفاتح لما أغلق والخاتم لما سبق ناصر الحق بالحق والهادي إلى صراطك المستقيم وعلى آله حق قدره ومقداره العظيم. بسم الله الرحمن الرحيم. وقل رب زدني علما. صدق الله مولانا العظيم. ما الفخر إلا لأهل العلم إنهم على الهدى لمن استهدى أدلاء. وقدر كل امرئ ما كان يحسنه والجاهلون لأهل العلم أعداء. ففز بعلم تعيش حيا به أبدا. الناس موتى وأهل العلم أحياء. واعلموا أمة سيدنا ومولانا محمد اللهم صل وسلم وبارك عليه. ಗೌರವಾನ್ವಿತ KSO ಇದರ ಅಧ್ಯಕ್ಷರಾದ ಸಯ್ಯದ್ ಫಜಲ್ ತಂಗಲ್ರವರು, ಪ್ರಧಾನ ಕಾರ್ಯದರ್ಶಿ ಅಮ್ಮಾರ್ ಮೊಯಿನಿ, ಇಸ್ದಿಹಾರ್ ಇದರ ಚೇರ್ಮನ್ ಆಸಿಫ್ ಮೊಯಿನಿ ಸಹಿತವಿರುವ KSO ನಾಯಕರು, ಅಲ್ಹಮ್ದುಲಿಲ್ಲಾ, ಅಲ್ಲಾಹು ಸುಬ್ಹಾನಹು ವ ತಆಲ ನಮ್ಮ ಈ ಕಾರ್ಯಕ್ರಮವನ್ನು ಸ್ವೀಕರಿಸಲಿ. ಪ್ರೀತಿಯ ಕರ್ನಾಟಕದ ಮರ್ಕಜ್ನಲ್ಲಿ ಕಲಿಯುವ ಕರ್ನಾಟಕದ ವಿದ್ಯಾರ್ಥಿಗಳ ಒಂದು ಶ್ರೇಷ್ಠ ಇಜ್ತಿಮಾನಲ್ಲಿ ನಾವಿದ್ದೇವೆ. ಇಸ್ದಹರ ಶೈ ಉಸ್ದಿಹಾರನ್, ಮಿನುಗುವ, ಪ್ರಕಾಶಿಸುವ, ಅರ್ಥ ನೀಡುವ ಇಸ್ದಿಹಾರ್. ಕಳೆದ ವಾರ ನಾನು ಮರ್ಕಜ್ಗೆ ಬಂದಿದ್ದೆ, ಉಸ್ತಾದರ ಬುಖಾರಿ ತರಗತಿಯಲ್ಲಿ ಸೇರಿ ಹೋದದ್ದು. ಈ ವಾರ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುವ ಅವಕಾಶ ಸಿಕ್ಕಿತು. ಅಲ್ಹಮ್ದುಲಿಲ್ಲಾ. ಅವಕಾಶಗಳು ನಮ್ಮನ್ನು ಆಗಾಗ ಹುಡುಕಿ ಬರುವುದಿಲ್ಲ, ಆದರೆ ಅನಿರೀಕ್ಷಿತವಾಗಿ ಬರುವಂತಹ ಅವಕಾಶಗಳನ್ನು ಕೈ ಚೆಲ್ಲುವುದು ಬುದ್ಧಿಯೂ ಅಲ್ಲ. ಆದ್ದರಿಂದಲೇ ಮತ್ತೊಮ್ಮೆ ನಾನು ಮರ್ಕಜ್ಗೆ ಬಂದಿದ್ದೇನೆ. ಅಲ್ಹಮ್ದುಲಿಲ್ಲಾಹಿ ಅಲ್ಫ ಮರ್ರ. ಪ್ರೀತಿಯ ಮುತಅಲ್ಲಿಮರೇ, ಇಸ್ದಿಹಾರ್ ಮಿನುಗುವುದು, ಪ್ರಕಾಶಿಸುವುದು. ಇಲ್ಲಿ ಕುಳಿತಂತಹ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಸಮಾಜದ, ಈ ಉಮ್ಮತ್ತಿನ ಕನಸುಗಳು ಭವಿಷ್ಯದಲ್ಲಿ ಕರ್ನಾಟಕದಾದ್ಯಂತ, ಅದೇ ರೀತಿ ಎಲ್ಲ ಕಡೆಯೂ ದಾವಾ ನಡೆಸುವಂತಹ, ಇಸ್ಲಾಂ ದೀನಿ ಖಿದ್ಮತ್ ಮಾಡುವಂತಹ ಶ್ರೇಷ್ಠ ಪ್ರತಿಭಾನ್ವಿತ ವಿದ್ವಾಂಸರು ನೀವು. ಆ ರೀತಿ ಎಲ್ಲ ಮಜಲುಗಳಲ್ಲೂ ಪ್ರಕಾಶಿಸಲು, ಮಿನುಗಲು ಅಲ್ಲಾಹು ನಿಮಗೂ ನಮಗೂ ತೌಫೀಕ್ ನೀಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಾನು ದೊಡ್ಡ ಭಾಷಣಗಾರನೇನೂ ಅಲ್ಲ. ಅದೇ ಸಂದರ್ಭ ನನ್ನೊಂದಿಗೆ ವಹಿಸಿದಂತಹ ವಿಷಯ, ಅದು ನೋಡಲು ಕಲಿಯಲು ತುಂಬ ಸಮಯ ನನಗೆ ಸಿಕ್ಕಿಲ್ಲ, 1-2 ದಿನಗಳು ಮಾತ್ರ. ಅದರ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಅಮ್ಮಾರ್ ಅವರಿಗೆ ಕಲಿಸಿಕೊಟ್ಟಿದ್ದೇನೆ. ಅದು ನಿಮ್ಮ ವಾಟ್ಸಪ್ಗಳಿಗೆ ಬರಬಹುದು. ಈಗ ನೋಡಬೇಕಂತ ಏನಿಲ್ಲ, ಮತ್ತೆ ನೋಡಿದರೆ ಸಾಕು. ನೀವು ಕೊಟ್ಟಂತಹ ಅಥವಾ ನಾನು ಇಲ್ಲಿ ಮಂಡಿಸುತ್ತೇನೆ ಅಂತ ನೀವು ಭಾವಿಸಿದಂತಹ ವಿಷಯ, ಅದರೊಂದಿಗೆ ಎಷ್ಟು ಮಾತ್ರ ನ್ಯಾಯ ಪಾಲಿಸಲು ನನ್ನಿಂದ ಸಾಧ್ಯ ಅಂತ ಗೊತ್ತಿಲ್ಲ. ಕೊನೆಗೆ ನಿಮಗೆ ಹೇಳ್ಬೋದು, ನಿದ್ರೆ ಬರಲಿಕ್ಕಿಲ್ಲ. ನಿದ್ರೆ ಬರುವುದಾದರೆ ಅವರೊಂದಿಗೆ ಕ್ವಶನ್ ಕೇಳ್ತೇವೆ ಇನ್ಶಾ ಅಲ್ಲಾ, ಆಗ ಅವರ ನಿದ್ರೆ ಹೋಗ್ತದೆ. ಮತ್ತೆ ನನ್ನ ವಿಷಯ ಹೇಗೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯೊಂದಿಗೆ ತೆಂಗಿನ ಮರದ ಬಗ್ಗೆ ಕ್ಲಾಸ್ ತೆಗಿಬೇಕು ಅಂತ ಹೇಳಿದರು. ಆಗ ಅವನು ಆಲೋಚನೆ ಮಾಡಿದ, ತೆಂಗಿನ ಮರದ ಬಗ್ಗೆ ಏನು ಕ್ಲಾಸ್ ತೆಗೆಯುವುದು, ಒಂದು 5 ನಿಮಿಷದಲ್ಲಿ ಮುಗಿಬಹುದು. ಆಗ ಅವನೊಂದು ದೊಡ್ಡ ಹಸುವನ್ನು ತಂದು ತೆಂಗಿನ ಮರಕ್ಕೆ ಕಟ್ಟುತ್ತಾನೆ. ಕಟ್ಟಿದ ಬಳಿಕ ತೆಂಗಿನ ಮರದ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತೆಂಗಿನ ಮರದ ಬಳಿಕ ಆ ತೆಂಗಿನ ಮರ ಮತ್ತು ಹಸುವಿನ ನಡುವೆ ಇರುವ ಆ ಹಗ್ಗದ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ.
ಅದಾದ ಬಳಿಕ ಹಸುವಿನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ಕೊಟ್ಟಂತಹ 1 ಗಂಟೆ ಆಗ ಪೂರ್ತಿಯಾಗುತ್ತೆ. ಅದೇ ರೀತಿ ಪ್ರೀತಿಯ ಮುತಅಲ್ಲಿಮರೇ, ಅಸ್ಸುತೂರುಲ್ ಬಾಹಿರ ಫಿಲ್ ಫುನೂನಿಲ್ ಫಾಖಿರ, ನಿಮ್ಮದು ಅಲ್ ಫುನೂನ್, ವಿವಿಧ ನಮ್ಮ ದರ್ಸ್ಗಳಲ್ಲಿ ಕಲಿಯುತ್ತಿರುವಂತಹ ಅನೇಕಾರು ಫನ್ನುಗಳು, ಅದನ್ನು ಮತ್ತೂ ಕೂಡ ಪರಿಚಯಪಡಿಸುವುದು, ಜೀವಂತಗೊಳಿಸುವುದು ಅಂತಹ ಒಂದು ಶ್ರೇಷ್ಠ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ಇಸ್ದಿಹಾರ್ ಎಂಬ ದೊಡ್ಡ ಫೆಸ್ಟ್ ಇಲ್ಲಿ ನಡೆಯುತ್ತದೆ. ಅದಕ್ಕೆ ನೀವೆಲ್ಲರೂ ಸೇರಿ, ಆ ಕಮಿಟಿಯವರು ಮಾತ್ರ ಆಗದೆ ನೀವೆಲ್ಲರೂ ಸೇರಿ ಹೆಗಲಿಗೆ ಹೆಗಲು ಕೊಟ್ಟು ಅದರ ಯಶಸ್ವಿಗಾಗಿ ದುಡಿತಾ ಇದ್ದೀರಿ. ಅದೆಲ್ಲವೂ ಬಹಳ ಒಳ್ಳೆಯದು, ಅತ್ಯಂತ ಶ್ರೇಷ್ಠವಾದ ಒಂದು ಕಾರ್ಯಕ್ರಮ. ಪ್ರೀತಿಯ ಉಸ್ತಾದರುಗಳೇ, ಪವಿತ್ರ ಕುರ್ಆನ್ ಮತ್ತು ಹದೀಸ್, ಅಲ್ ಕುರ್ಆನ್ ವ ಸುನ್ನ, ಇದೆರಡು ಎಲ್ಲ ಇಲ್ಮುಗಳ ಅಡಿಗಲ್ಲು ಯಾವುದು ಅಂತ ಕೇಳಿದರೆ ಕುರ್ಆನ್ ಮತ್ತು ಹದೀಸ್. ಕುರ್ಆನ್ನ ಬಗ್ಗೆ ಹೇಳುವುದು ತಿಬಿಯಾನಲ್ಲಿ ಕುಲ್ಲಿ ಶೈ, ಎಲ್ಲ ವಸ್ತುವಿನ ವಿವರಣೆಯಾಗಿ ನಾವು ಅವತರಿಸಿದ್ದು ಪವಿತ್ರ ಕುರ್ಆನನ್ನು. ಆ ಕುರ್ಆನ್ನಲ್ಲಿ ಎಲ್ಲಾ ಜ್ಞಾನ ಶಾಖೆಗಳು ಇದೆ. ಜಮೀಉಲ್ ಇಲ್ಮಿ ಫಿಲ್ ಕುರ್ಆನ್ ಲಾಕಿನ್ ತಕಾಸರ ಅನ್ಹು ಅಫ್ಹಾಮುರ್ ರಿಜಾಲ್, ಎಲ್ಲ ವಿಜ್ಞಾನಗಳು ಪವಿತ್ರ ಕುರ್ಆನಿನ ಒಳಗಿದೆ. ಆದರೆ ಅದನ್ನು ಕಂಡುಹಿಡಿಯಲು ಎಲ್ಲರಿಗೂ ಸಾಧ್ಯ ಆಗಬೇಕು ಅಂತ ಇಲ್ಲ. ನಮ್ಮ ಮದ್ಹಬ್ನ ಇಮಾಮ್ಗಳು 4 ಮಂದಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನಿಗಳು. ಅವರು ಪವಿತ್ರ ಕುರ್ಆನನ್ನು ನೋಡಿ ಅನೇಕಾರು ಮಸಲಗಳನ್ನು ನಮಗೆ ಹೇಳಿಕೊಟ್ರು. ಅವರ ಕಣ್ಣು, ಅವರ ಹೃದಯ, ಅವರ ಜ್ಞಾನ, ಅದನ್ನು ವರ್ಣಿಸಿ ಹೇಳಲು ನಮ್ಮಿಂದ ಸಾಧ್ಯ ಇಲ್ಲ. 10 ಲಕ್ಷ ಹದೀಸುಗಳನ್ನು ಕಂಠಪಾಠ ಮಾಡುವುದು ಅಂತ ಹೇಳಿದರೆ ಸುಬ್ಹಾನಲ್ಲಾಹ್, ಅವರು ಕಂಠಪಾಠ 10 ಲಕ್ಷ ಹದೀಸುಗಳನ್ನು ಮಾಡಿದ್ರು. ಇಮಾಮ್ ಶಾಫಿഈ ರಲಿಯಲ್ಲಾಹು ಅನ್ಹುರವರು 7ನೇ ವರ್ಷದಲ್ಲಿ ಪವಿತ್ರ ಕುರ್ಆನನ್ನು ಸಂಪೂರ್ಣವಾಗಿ ಕಂಠಪಾಠ ಮಾಡಿದ್ರಂತೆ. ನಮಗೆ ಒಂದು ಸೂರತ್ತನ್ನು ಕೂಡ ಕಂಠಪಾಠ ಮಾಡಲಿಕ್ಕೆ ಆಗುವುದಿಲ್ಲ, ಅಷ್ಟು ಲೋ ಆಗಿದ್ದೇವೆ ನಾವು. ಅದೇ ಸಂದರ್ಭ ಪೂರ್ವಕಾಲದಲ್ಲಿ ಕಳೆದು ಹೋದಂತಹ ಇಮಾಮ್ಗಳು ಕುರ್ಆನ್ನಿಂದ, ಹದೀಸಿನಿಂದ ಅನೇಕಾನೇಕ ಇಲ್ಮುಗಳನ್ನು, ವಿಜ್ಞಾನಗಳನ್ನು ನಮಗೆ ತೋರಿಸಿಕೊಟ್ಟರು. ಆದ್ದರಿಂದಲೇ ಇಬ್ನ್ ಹಜರುಲ್ ಹೈತಮಿ ರಲಿಯಲ್ಲಾಹು ಅನ್ಹುರವರ ಸಹಿತವಿರುವ ವಿದ್ವಾಂಸರು ಹೇಳಿದರು, ಜಗತ್ತಿನಲ್ಲಿರುವ ಸರ್ವ ಮುಸ್ಲಿಮರು ಈ 4 ಮದ್ಹಬುಗಳಲ್ಲೊಂದನ್ನು ಸ್ವೀಕರಿಸಬೇಕು. ಅದಲ್ಲದ ಮತ್ತೊಂದು ಮದ್ಹಬು, ನಾನೇ ಸ್ವತಃ ಮದ್ಹಬ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಕೂಡ ಆ ರೀತಿ ಅಹಕಾಮುಗಳನ್ನು ಕಂಡುಹಿಡಿಯಲು ಸಾಧ್ಯ ಇಲ್ಲ ಅಂತ ಇಬ್ನ್ ಹಜರ್ ರಲಿಯಲ್ಲಾಹು ಅನ್ಹುರವರು ಹೇಳ್ತಾರೆ. ಇಂದಿನ ನವೀನವಾದಿಗಳೊಂದಿಗೆ, ನೂತನಾಶಯದವರೊಂದಿಗೆ ನೂತನವಾದಿಗಳೊಂದಿಗೆ ನಮಗಿರುವಂತಹ ವಿರೋಧ ಏನು ಅಂತ ಕೇಳಿದರೆ ಅವರು ಹೇಳ್ತಾರೆ, ನಾವು ಸಾವಿರಾರು ಮುಜಿತಹಿದ್ಗಳನ್ನು ಉಂಟು ಮಾಡಿದ್ದೇವೆ, ಸಾವಿರಾರು ಮುಜಿತಹಿದ್ಗಳಿಗೆ ಜನ್ಮ ನೀಡಿದ್ದೇವೆ ಅಂತ. ಒಬ್ಬೊಬ್ಬ ಕುರ್ಆನ್ ಓದಿ, ಹದೀಸ್ ನೋಡಿ ಅನೇಕ ಸಂಶೋಧನೆಗಳನ್ನು ದೈನಂದಿನ ಮಾಡ್ತಾ ಇರ್ತಾನೆ. ಇಂದು ಮಾಡಿದ್ದನ್ನು ನಾಳೆ ಬದಲಿಸ್ತಾ ಇದ್ದಾನೆ. ಅವರೊಂದಿಗೆ ನಾವು ಹೇಳುವಂತಹ ಉದಾಹರಣೆಗಳು, ಮನೆಯೊಳಗಿರುವಂತಹ ಬೆಕ್ಕು, ಆ ಬೆಕ್ಕು ನಮ್ಮ ಸ್ಥಿತಿ ಅದೇ ರೀತಿಯಾಗಿದೆ, ನಾವು ಬೆಕ್ಕಿನಂತಾಗಿದ್ದೇವೆ. ಮನೆಯೊಳಗಿರುವಂತಹ ಬೆಕ್ಕು, ಆ ಬೆಕ್ಕಿಗೆ ಆಹಾರ ಬೇಕು. ಯಾರು ಕೊಡುವುದು ಆಹಾರ? ಮನೆ ಯಜಮಾನ ತಂದು ಕೊಡ್ತಾನೆ. ಮೀನು ತಂದ್ರೆ ಒಂದು ಮೀನ್ ಮನೆಯೊಳಗಿರುವಂತಹ ಮೀನಿಗೆ, ಬೆಕ್ಕಿಗೆ ಹಾಕ್ತಾನೆ. ಬೆಕ್ಕಿನ ಸುರಕ್ಷತೆ ಅದು, ಯಜಮಾನ ತಂದು ಹಾಕಿದಂತಹ ಮೀನನ್ನು ಅದು ತಿನ್ನುವುದು. ಹಾಗೆ ತಿಂದ್ರೆ ಸ್ವಲ್ಪ ಕಾಲ ಅದಕ್ಕೆ ಬದುಕುಳಿಯಬಹುದು. ಅದೇ ಸಂದರ್ಭ ಒಂದು ದಿನ ಬೆಕ್ಕು ಆಲೋಚನೆ ಮಾಡುತ್ತದೆ, ಇದು ಆಗಲ್ಲ, ಯಜಮಾನ ತಂದು ಹಾಕಿದಂತಹ ಒಂದೊಂದು ಮೀನನ್ನು ನಾನು ಯಾಕೆ ತಿನ್ನುವುದು? ಈ ಮೀನಿನ ಜನ್ಮ ಎಲ್ಲಿ ಅದು ಕಂಡು ಹಿಡಿಯಬೇಕು. ಅದಕ್ಕೆ ಗೊತ್ತಾಯಿತು ಮೀನುಂಟಾಗುವುದು ಕಡಲಿನಲ್ಲಿ ಅಂತ. ಆದ್ದರಿಂದ ನಾನೇ ಹೋಗಿ ಕಡಲಿಂದ ಮೀನು ತಿನ್ಬೇಕು ಅಂತ ಹೇಳಿ ಬೆಕ್ಕು ಕಡಲಿಗೆ ಹೋದರೆ ಬೆಕ್ಕು ಮೀನು ತಿನ್ಲಿಕ್ಕಿಲ್ಲ, ಮೀನು ಬೆಕ್ಕನ್ನು ತಿನ್ಬಹುದು. ಫಾಯಿಲ್ ಮಫೂಲ್ ಆಗತ್ತೆ, ಮಫೂಲ್ ಫಾಯಿಲ್ ಆಗ್ತದೆ. ಬೆಕ್ಕಿನ ಸುರಕ್ಷತೆ ಏನು ಅಂತ ಕೇಳಿದರೆ ಮನೆಯೊಳಗೆ ಬೆಚ್ಚನೆ ಕುಳಿತು ಯಾರೋ ತಂದು ಕೊಟ್ಟಂತಹ ಮೀನನ್ನು ತಿನ್ನುವುದು, ಆಹಾರವನ್ನು ತಿನ್ನುವುದು. ನಾನು ಹೇಳಿದ್ದು ಅಇಮ್ಮತ್ತುಗಳು, ಮುಜ್ತಹಿದ್ಗಳು ಅವರು ಮಾಡಿದಂತೆ ಸಂಶೋಧನೆಗಳು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸಂದರ್ಭ ಅವರು ಕೊಟ್ಟಂತಹ ಜ್ಞಾನಗಳು, ಅವರು ಬರೆದಂತಹ ಸಾವಿರಾರು ಗ್ರಂಥಗಳು, ಅದನ್ನು ನಮಗೆ ನಿರಂತರವಾಗಿ ಕಲಿಯಬಹುದು. ಆ ಮೂಲಕ ನಮ್ಮ ಜ್ಞಾನಲೋಕವನ್ನು ನಮಗೆ ವಿಸ್ತರಿಸಬಹುದು.
ಇಮಾಮ್ ಶಾಫಿഈ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ಮಾಮಿನ್ ವಾಕಿಅತಿನ್ ವಕಅತ್ ಔ ಸತಕೌ ಇಲ್ಲಾ ವಲಹಾ ಫಿ ಕಿತಾಬಿಲ್ಲಾಹಿ ಮಂಜಉಂ ವ ಮಖದ್ ಅಲಿಮಹು ಮನ್ ಅಲಿಮ ವಜಹಿಲಹು ಮನ್ ಜಹಿಲ. ಈ ಜಗತ್ತಿನಲ್ಲಿ ಯಾವುದೇ ಘಟನೆಗಳು ನಡೆಯುವುದಾದರೆ ಅದಕ್ಕೆಲ್ಲ ಪವಿತ್ರ ಕುರ್ಆನ್ನಿಂದ ಅದರ ಪುರಾವೆಗಳನ್ನು ಕಂಡುಹಿಡಿಯಲು ಸಾಧ್ಯ. ಇಮಾಮ್ ಶಾಫಿঈ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ಆದರೆ ಅಲಿಮಹು ಮನ್ ಅಲಿಮ, ಅದು ಗೊತ್ತಿರುವವರಿಗೆ ಮಾತ್ರ ಗೊತ್ತು, ವಜಹಿಲಹು ಮನ್ ಜಹಿಲ, ಅಲ್ಲದವರಿಗೆ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವೇ ಇಲ್ಲ. ಫಇನ್ನ ಫೀಹಿ ಇಲ್ಮಲ್ ಅವ್ವಲೀನ ವಲ್ ಆಖಿರೀನ್, ಎಲ್ಲಾ ಇಲ್ಮುಗಳು ಪವಿತ್ರ ಕುರ್ಆನ್ ಒಳಗೆ ಅಡಗಿದೆ. ಬಹುಮಾನ್ಯರಾದ ಇಬ್ನ್ ಮಸ್ಊದ್ ರದಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಪವಿತ್ರ ಕುರ್ಆನ್ನಲ್ಲಿ ಬಹುಮಾನ್ಯರಾದ ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹು ಅಲ್ ಇತ್ಕಾನ್ ಫಿ ಉಲೂಮಿಲ್ ಕುರ್ಆನ್ ಎಂಬ ಗ್ರಂಥದಲ್ಲಿ ಹೇಳಿದಂತೆ, ಉಲೂಮುಲ್ ಕುರ್ಆನಿ 50 ಇಲ್ಮನ್ ವ 400 ಇಲ್ಮಿನ್ ವ 7,000 ಇಲ್ಮಿನ್ ವ 70,000 ಇಲ್ಮ್, 77,450 ಜ್ಞಾನಗಳು ಪವಿತ್ರ ಕುರ್ಆನ್ನೊಳಗಿದೆ ಅಂತ ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹು ಸುಮಾರು 900ರಷ್ಟು ಗ್ರಂಥಗಳನ್ನು ರಚಿಸಿದ ಗ್ರಂಥಲೋಕದ ವಿಸ್ಮಯ ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ. ಅಷ್ಟು 1000 ಇಲ್ಮುಗಳು ಕುರ್ಆನ್ನೊಳಗಿದೆ, ಅದಕ್ಕಿಂತ ಹೆಚ್ಚು ಇದೆ ಅಂತ ವಿದ್ವಾಂಸರು ಹೇಳ್ತಾರೆ. ಅದೇ ಸಂದರ್ಭ ಈ ಇಲ್ಮುಗಳನ್ನು ಕ್ರೋಢೀಕರಿಸಿದ್ದು ಸ್ವಹಾಬಿಗಳ ಕಾಲದಲ್ಲ, ನಂತರ ಬಂದ ತಾಬಿঈನ್ಗಳ ಕಾಲದಲ್ಲಿ ಈ ಇಲ್ಮುಗಳನ್ನು ಅದು ಮುದವ್ವನ್ ಆಗಿಲ್ಲ, ಕ್ರೋಢೀಕರಿಸಲ್ಪಟ್ಟಿಲ್ಲ. ಕಾರಣ ಅದರ ಅಗತ್ಯ ಅವರಿಗೆ ಇದ್ದಿರಲಿಲ್ಲ. ಬಹುಮಾನ್ಯರಾದ ಸಅದುದ್ದೀನ್ ತಫ್ತಾಜಾನಿ ರದಿಯಲ್ಲಾಹು ಅನ್ಹು ಅವರು ಶರ್ಹುಲ್ ಅಕಾಯಿದನಲ್ಲಿ ಹೇಳಿದಂತೆ, ಕಾನತಿ ಸ್ವಹಾಬತು ವತ್ತಾಬಿಊನ ಮುಸ್ತಗ್ನೀನ ಅನ್ ತದ್ವೀನ್ ಹಾದಿಹಿಲ್ ಉಲೂಮ್, ಕಾರಣ ಅವರು ನೂರುನ್ ನುಬುವತ್ತಿನಿಂದ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ನೇರ ವಿಷಯಗಳನ್ನು ಕಲಿತಾ ಇದ್ದಾರೆ. ಅವರಿಗೆ ಗ್ರಂಥಗಳನ್ನು ಕ್ರೋಢೀಕರಿಸುವಂತಹ ಅಗತ್ಯ ಇರಲಿಲ್ಲ. ನಾನು ಹೇಳಿದ್ದು ಕುರ್ಆನ್ ಹದೀಸ್ಗಳು ಎಲ್ಲಾ ಜ್ಞಾನ ಶಾಖೆಗಳ ಮೂಲ. ಅದೇ ಸಂದರ್ಭ ಈ ಜ್ಞಾನಗಳು ಅಂದು ಕ್ರೋಢೀಕರಿಸಲ್ಪಟ್ಟಿಲ್ಲ. ಶುರುಹು ತಲ್ಖೀಸ್ನಲ್ಲಿ ಒಂದು ಕಡೆ ಕಾಣಬಹುದು, ಫೈನ್ ಕುಲ್ತ ಐನ ಕಾನ ಹಾದಲ್ ಇಲ್ಮ್, ಮುಖ್ತಸರ್ನ ವ್ಯಾಖ್ಯಾನದಲ್ಲಿ ಅವರು ಕೇಳುವುದೊಂದು ಕ್ವಶನ್, ಈ ಇಲ್ಮ್ ಎಲ್ಲಿತ್ತು? ಇಲ್ಮುಲ್ ಮಾನಿ ಅದು ಸ್ವಹಾಬಿಗಳ ಕಾಲದಲ್ಲಿತ್ತ? ಫಿ ಜಮನಿ ಸ್ವಹಾಬಾ ಅಲ್ಲದೀನ ಯಾರಿಫೂನ ಅಸ್ರಾರಲ್ ಅರಬಿಯ, ಅರಬಿ ಭಾಷೆಯ ರಹಸ್ಯಗಳು ಪೂರ್ಣವಾಗಿ ಗೊತ್ತಿದ್ದಂತಹ ಸ್ವಹಾಬಿಗಳ ಕಾಲದಲ್ಲಿ ಇಲ್ಮುಲ್ ಮಾನಿ ಇತ್ತ? ಅದೆಲ್ಲಿತ್ತು ಅಂತ ಕೇಳಿದರೆ ಆನ್ಸರ್, ಕಾನ ಮರ್ಕೂಜನ್ ಫಿ ತಬಾಯಿಹಿಮ್, ಅದು ಅವರ ಪ್ರಕೃತಿಯಲ್ಲಿ ಅವರಿಗೆ ಪ್ರಕೃತಿ ದತ್ತವಾಗಿ ಅಲ್ಲಾಹನು ನೀಡಿದ್ದ. ಆದ್ದರಿಂದ ಸ್ಪೆಷಲ್ ಒಂದು ಜ್ಞಾನದ ಗ್ರಂಥಗಳನ್ನು ಕ್ರೋಢೀಕರಿಸುವಂತಹ ಅಗತ್ಯ ಸ್ವಹಾಬಿಗಳಿಗೆ ಬರಲಿಲ್ಲ. ಆ ಬಳಿಕ ಸ್ವಹಾಬಿಗಳ ತಾಬಿঈನ್ಗಳ ಬಳಿಕ ಉಲಮಾ ಅಯಿಮ್ಮತ್ ಈ ಬಗ್ಗೆ ಚಿಂತನೆ ನಡೆಸಿದ್ರು. ಅನೇಕಾರು ಜ್ಞಾನ ಶಾಖೆಗಳನ್ನು ಅವರು ಕ್ರೋಢೀಕರಿಸಿದರು. ಒಂದೊಂದು ಜ್ಞಾನ ಶಾಖೆಗಳಲ್ಲಿ ಸಾವಿರಾರು ಗ್ರಂಥಗಳು ರಚಿಸಲ್ಪಟ್ಟಿತ್ತು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದಂತೆ, ಉಲಮಾ ಉಮ್ಮತಿ ಕಅಂಬಿಯಾ ಇಬನಿ ಇಸ್ರಾಯೀಲ್, ಈ ಸಮೂಹದ ವಿದ್ವಾಂಸರು ಅವರು ರಾತ್ರಿ ಹಗಲನ್ನದೇ ಕಷ್ಟಪಟ್ಟರು, ತ್ಯಾಗಗಳನ್ನು ಸಹಿಸಿದರು. ಅವರ ತ್ಯಾಗದ ಅವರ ಸೇವೆಯ ಕಾರಣದಿಂದ ನಾವಿಂದು ಬದುಕ್ತಾ ಇದ್ದೇವೆ. ಪವಿತ್ರ ದೀನುಲ್ ಇಸ್ಲಾಂ ಇಲ್ಲಿದೆ. ಅಯಿಮ್ಮತ್ತು ಮುಜಿತಹಿದ್ಗಳು ನಿರಂತರವಾಗಿ ಕಷ್ಟಪಟ್ಟರು. ಲಾ ತಜಾಲು ತಾಯಿಫತುಂ ಮಿನ್ ಉಮ್ಮತಿ ಲಾಹಿರೀನ ಅಲಲ್ ಹಕ್, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದಂತೆ, ಅಂತ್ಯ ದಿನದ ತನಕ ನನ್ನ ಸಮೂಹದ ಒಂದು ವಿಭಾಗ ಅವರು ಸತ್ಯದ ಮೇಲಿರ್ತಾರೆ. ಅದು ಉಲಮಾನ ಬಗ್ಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು. ಆ ಉಲಮಾ ಮಾಡಿದಂತಹ ತ್ಯಾಗಗಳಷ್ಟು, ಕಷ್ಟಗಳಷ್ಟು ಪ್ರೀತಿಯ ಸಹೋದರರೇ. ಬಹುಮಾನ್ಯರಾದ ಅಬ್ದುಲ್ಲಾಹ್ ಇಬ್ನುಲ್ ಮುಬಾರಕ್ ರದಿಯಲ್ಲಾಹು ಅನ್ಹು ಅವರು ಹೇಳಿದಂತೆ, ಲೌಲಲ್ ಅಇಮ್ಮತು ಲಂ ತಅಮನ್ ಲನಾ ಸುಬುಲುನ್ ವಕಾನ ಅದ್ಅಫುನಾ ನಹಬಲ್ ಲಿಅಕ್ವಾನಾ, ಇಮಾಮ್ಗಳು ಇಲ್ಲದಿದ್ದರೆ ದಾರಿ ನಮಗೆ ಕಾಣಿಸ್ತಿರಲಿಲ್ಲ. ನಮಗೆ ದಾರಿ ತೋರಿಸಿಕೊಟ್ಟದ್ದು, ಸ್ಪಷ್ಟವಾದ ನಿಖರವಾದ ದಾರಿಯನ್ನು ತೋರಿಸಿಕೊಟ್ಟದ್ದು ನಮ್ಮ ಇಮಾಮ್ಗಳು, ಅಯಿಮ್ಮತ್ತುಗಳು. ಅವರು ನಿರಂತರವಾಗಿ ಕಷ್ಟಪಟ್ಟರು. ಪ್ರೀತಿಯ ಮುತಅಲ್ಲಿಮರೇ, ಆ ಕಷ್ಟದ ನೆರಳಲ್ಲಿ ನಾವಿಂದು ಬದುಕ್ತಾ ಇದ್ದೇವೆ. ತ್ಯಾಗಗಳನ್ನು ಸಹಿಸಲು ನಮ್ಮಿಂದ ಸಾಧ್ಯ ಅಲ್ಲ. ತ್ಯಾಗಗಳ ಬಗ್ಗೆ ಹೇಳುವುದಾದರೆ ಬಹುಮಾನ್ಯರಾದ ಶೇಖುನಾ ನೂರುಲ್ ಉಲಮಾ ಎಮ್ಮೆ ಉಸ್ತಾದರ ಬಗ್ಗೆ ನಿನ್ನ ರಾತ್ರಿ ಸಯದಿಯಾ ಸೋನೀರ್ನಲ್ಲಿ ಕಳೆದ ವರಕಾತ್ ಎಂಬ ಒಂದು ಸುವನೀರ್, ಸಯದಿಯಾ ಮಲಯಾಳಂ ಸುವನೀರ್, ಅದು ನಾನು ಸ್ವಲ್ಪ ಓದಿದೆ. ಎಮ್ಮೆ ಉಸ್ತಾದರವರ ಬಗ್ಗೆ 5-6 ಅನುಭವಗಳು, ತುಂಬಾ ಅನುಭವಗಳಿವೆ. ಅದು ನಿಮಗೆ ಸಿಕ್ಕಿದರೆ ನೀವು ಓದಬೇಕು.
ಎಮ್ಮೆ ಉಸ್ತಾದರ ಬಗ್ಗೆ ಅದರಲ್ಲಿ ಒಂದು ಬರಹ, ಅವರ ತ್ಯಾಗಗಳು, ಅವರ ಕಷ್ಟಗಳು, ಅವರ ಸೂಕ್ಷ್ಮತೆಗಳು, ಅದನ್ನು ವರ್ಣಿಸಿ ಹೇಳಲು ನಮ್ಮಿಂದ ಸಾಧ್ಯ ಇಲ್ಲ. 2003ರಲ್ಲಿ ಒಮ್ಮೆ ಕುವೈತಿಗೆ ಹೋದಾಗ, ಕುವೈತ್ನಲ್ಲಿ ಅಲ್ಲಿಯ ಕಮಿಟಿ ಅತ್ಯಂತ ಸುಂದರವಾದ ಹೋಟೆಲ್ನಲ್ಲಿ ಅತ್ಯಂತ ಲಕ್ಸುರಿ ರೂಮನ್ನು ಉಸ್ತಾದರವರಿಗೆ ಮಾಡಿಟ್ಟಿದ್ದಾರೆ. ಉಸ್ತಾದರವರು ರಾತ್ರಿ ಸಮಯ ಬೆಡ್ನಲ್ಲಿ ಮಲಗಲು ಹೋದಾಗ ಅವರಿಗೆ ಮಲಗಲಿಕ್ಕೆ ಆಗ್ತಾ ಇಲ್ಲ ಅಂತೆ. ನಮಗೆ ಫ್ಯಾನ್ ಇಲ್ಲದ ರೂಮಲ್ಲಿ 1-2 ನಿಮಿಷ ನಾವು ಕುಳಿತುಕೊಂಡ್ರೆ ನಮ್ಮ ತ್ಯಾಗಗಳು ಬಯಲಾಗ್ತದೆ. ನಾನು ಕಸೀದತುಲ್ ಬುರ್ದಾದ ಬಗ್ಗೆ ಬುರ್ದಾ ಬರೀತಾ ಇರುವಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತ್ಯಾಗೋಜ್ವಲ ಬದುಕಿನ ಬಗ್ಗೆ ಬರೀತಾ ಇದ್ದೆ. ಕಸೀದತುಲ್ ಬುರ್ದಾ ಸುಮಾರು 600-700 ಪುಟಗಳಲ್ಲಿ ಕಸೀದತುಲ್ ಬುರ್ದಾದ ಒಂದು ದೊಡ್ಡ ವ್ಯಾಖ್ಯಾನ ಹೊರಬಂದಿದೆ. ಬರೀತಾ ಇರುವಾಗ ತ್ಯಾಗದ ಬಗ್ಗೆ ಬರೀತಾ ಇದ್ದೇನೆ. ರೂಮ್ನಲ್ಲಿ ಕರೆಂಟ್ ಹೋಯಿತು, ಫ್ಯಾನ್ ಇಲ್ಲ. 1 ನಿಮಿಷ ಆ ರೂಮಿನೊಳಗೆ ಕೂತುಕೊಳ್ಳಲು ನನ್ನಿಂದ ಸಾಧ್ಯ ಆಗಿಲ್ಲ. ನಾನು ಭಾವಿಸಿದೆ, ತ್ಯಾಗದ ಬಗ್ಗೆ ನಾನು ಬರೀತಾ ಇದ್ದೇನೆ, ನನ್ನ ತ್ಯಾಗ ಏನು? ಯಾವ ತ್ಯಾಗಗಳು ನಮಗಿಲ್ಲ. ನಾವು ಸುಖದ ಸುಪ್ಪತ್ತಿಗೆಯಲ್ಲಿದ್ದೇವೆ. ನಮ್ಮ ಆಹಾರಗಳೇನು? ನಮಗೆ ಸಿಕ್ಕಂತಹ ಆಹಾರಗಳು, ನಮಗೆ ಸಿಕ್ಕಂತಹ ಎಲ್ಲ ಸೌಕರ್ಯಗಳು, ಅದನ್ನು ವರ್ಣಿಸಿ ಮುಗಿಸಲು ನಮ್ಮಿಂದ ಸಾಧ್ಯ ಇಲ್ಲ. ನಾವು ಸೇವಿಸುವಂತಹ ಆಹಾರಗಳೆಷ್ಟು? ಫಿರೌನ್ ಅಂತ ಕೇಳಿದರೆ ನಾವು ಲಅನತುಲ್ಲಾಹಿ ಅಲೈಹಿ ಅಂತ ಹೇಳ್ತೇವೆ ಅಲ್ವಾ? ಅದೇ ಸಂದರ್ಭ ನಾವು ಸೇವಿಸಿದಂತಹ ಆಹಾರದ ಸುಖವನ್ನು ಫಿರೌನ್ ಒಮ್ಮೆಯೂ ಅನುಭವಿಸಿರ್ಲಿಕ್ಕಿಲ್ಲ. ನಾಳೆ ಅಂತ್ಯ ದಿನದಲ್ಲಿ ಫಿರೌನ್ ನಮ್ಮ ಎದುರು ಬಂದರೆ ಅವನು ಕೇಳ್ಬಹುದು, ನನ್ನ ಹೆಸರು ಕೇಳುವಾಗ ನೀನು ಲಅನತುಲ್ಲಾಹಿ ಅಲೈಹಿ ಅಂತ ಹೇಳಿದ್ದೆ, ನಿನ್ನ ಸುಖಗಳೆಷ್ಟು? ನಿನ್ನ ಸುಖದ ಒಂದು ಸಣ್ಣ ಅಂಶ ಕೂಡ ನಾನು ಅನುಭವಿಸಿಲ್ಲ ಅಂತ ಹೇಳ್ಬಹುದು. ದೊಡ್ಡ ಸುಖದಲ್ಲಿ ನಾವಿದ್ದೇವೆ. ಇರಲಿ, ನನ್ನ ವಿಷಯ ಅದಲ್ಲ. ಎಮ್ಮೆ ಉಸ್ತಾದರವರು ಕುವೈತ್ನ ಆ ಬೆಡ್ನಲ್ಲಿದ್ದಾಗ ಅತ್ಯಂತ ಶ್ರೇಷ್ಠ AC ರೂಮಲ್ಲಿ, ಲಕ್ಸುರಿ ರೂಮ್, ಅಲ್ಲಿ ಕುಳಿತ ಅವರಿಗೆ ನಿದ್ರೆ ಬರುವುದಿಲ್ಲ. ಅವರು ಬೆಡ್ಶೀಟ್ ಅನ್ನು ತೆಗೆದುಕೊಂಡು ಕೆಳಗೆ ಹೋಗಿ ಮಲಗಿದ್ರಂತೆ. ಕೆಳಗೆ ಹೋಗಿ ಮಲಗಿ ಬೆಳಿಗ್ಗೆ ಜೊತೆಯಲ್ಲಿದ್ದ ವ್ಯಕ್ತಿಯಲ್ಲಿ ಹೇಳಿದ್ರಂತೆ, ಈ ರೂಮ್ ಆಗಲ್ಲ, ನಮಗೆ ಬೇರೆ ರೂಮ್ ಮಾಡಬೇಕು ಅಂತ. ಅಂದ್ರೆ ಇದಕ್ಕಿಂತ ಒಳ್ಳೆಯ ರೂಮ್ ಅಂತಲ್ಲ, ಈ ರೂಮ್ ನಮಗೆ ಬೇಡ. ಈ ರೂಮಿಗೆ ಸೌದಿಯಾದ ಮಕ್ಕಳಿಗೆ ಕಲೆಕ್ಷನ್ ಮಾಡಿದ ಹಣ ಕೆಲವೊಮ್ಮೆ ಇದಕ್ಕೆ ಕೊಡಬೇಕಾಗಿ ಬರಬಹುದು. ಆಗ ಯಾರೋ ಆಹಾರ ತಂದ್ರಂತ ರೂಮಿಗೆ. ಅವರು ಹೇಳಿದ್ರು, ನಮ್ಮ ಮನೆಯಲ್ಲಿ ಒಂದು ಮಜ್ಲಿಸ್, ಒಂದು ಹಾಲ್ ಇದೆ, ಅಲ್ಲಿಗೆ ಬಂದು ನಿಮ್ಗೆ ಮಲಗಬಹುದು ಅಂತ. ರೆಡಿ. ಅಲ್ಲಿಗೆ ಹೋದರಂತೆ. ಹೋಗಿ ನೋಡುವ ಅತ್ಯಂತ ಸೆಕೆ ಇರುವಂತಹ ಸಮಯ, ಅಲ್ಲಿ AC ಇಲ್ಲ, ಒಂದು ಫ್ಯಾನ್ ಇದೆ, ಅದರಿಂದ ಬಿಸಿ ಗಾಳಿ ಬರ್ತಾ ಇದೆ ಅಂತೆ. ಅಲ್ಲಿ ನಿಲ್ಲಿಕ್ಕೆ ಸಾಧ್ಯನೇ ಅಲ್ಲ. ಆ ಸಂದರ್ಭ ಅವರು ಹೇಳಿದ್ರಂತೆ, ಇರ್ಲಿ, ನಮ್ಗೆ ಇಲ್ಲಿ ಮಲಗಬಹುದು. ಇದಕ್ಕಿಂತ ಹೆಚ್ಚು ಸೆಕೆ ಇರುವಂತಹ, ಇದಕ್ಕಿಂತ ಹೆಚ್ಚು ಬಿಸಿಲನ್ನು ನಾವು ಅನುಭವಿಸಬೇಕಾದಂತಹ ಅಗತ್ಯ ಬರಬಹುದಲ್ಲ. ನರಕದ ಬಿಸಿ ಇದಕ್ಕಿಂತ ಹೆಚ್ಚಿದೆ ಅಲ್ಲ, ಆದ್ದರಿಂದ ನಾವು ಇಲ್ಲೇ ಇರೋಣ ಅಂತ ಹೇಳಿ ಉಸ್ತಾದರ ಅನೇಕಾನೇಕ ತ್ಯಾಗಗಳ ಬಗ್ಗೆ ವಿವರಿಸ್ತಾ ಇದ್ದಾರೆ. ಪ್ರೀತಿಯ ಮುತಅಲ್ಲಿಮರೇ, ಉಸ್ತಾದರುಗಳೇ, ನಾನು ಹೇಳಿದ್ದು ನಮ್ಮ ಇಮ್ಮತ್ತುಗಳು, ಇಮಾಮುಗಳು, ಬಹುಮಾನ್ಯರಾದ ಶೇಖುನಾ ಸುಲ್ತಾನುಲ್ ಉಲಮಾ AP ಉಸ್ತಾದರವರ ವಿಶ್ವಾಸಪೂರ್ವಂ ಆ ಉಸ್ತಾದರ ಆತ್ಮಕಥೆ ನಾನು ಫುಲ್ ಆಗಿ ಓದಿದೆ. ಕೆಲವೊಂದು ಬರಹಗಳನ್ನು ನಾನು ಬರೆದಿದ್ದೇನೆ. ಸುಬ್ಹಾನಲ್ಲಾಹ್, ಅಚ್ಚರಿ. ಫುಲ್ ಆಗಿ ಓದಿದವರಿದ್ದೀರಾ ಇಲ್ಲಿ? ವಿಶ್ವಾಸಪೂರ್ವಂ AP ಉಸ್ತಾದರವರ ಕೈ ಎತ್ತಿ. ಮಾಷಾ ಅಲ್ಲಾಹ್, ಒಬ್ಬರಿದ್ದ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಅನ್ವರ್. ಮಾಷಾ ಅಲ್ಲಾಹ್. ವಿಶ್ವಾಸಪೂರ್ವ ನೀವು ಓದಬೇಕು. ನಾವು ಓದೋದು ಮತ್ತೆ ಯಾರು ಓದು? ನಾವು ಮಾರಾಟ ಮಾಡೋದಲ್ಲ, ಫಸ್ಟ್ಗೆ ನಾವು ಓದಬೇಕು. ಅದು ವಿಶ್ವಾಸಪೂರ್ವ 420 ಪುಟಗಳು. ಒಬ್ಬ ಯುಗ ಪುರುಷನ ಬದುಕು, ಸುಬ್ಹಾನಲ್ಲಾಹ್, ಅದ್ಭುತಗಳು, ಅವರ ತ್ಯಾಗಗಳು. ಇಂದು ಅವರಿಗೆ ತುಂಬಾ ಅತ್ಯಂತ ನ್ಯಾಮತ್ತುಗಳು, ಅನೇಕ ಸುಖಗಳು, ಸೌಕರ್ಯಗಳೆಲ್ಲ ಇರಬಹುದು. ಅದೇ ಸಂದರ್ಭ AP ಉಸ್ತಾದರವರು ಅನುಭವಿಸಿದಂತಹ ಕಷ್ಟಗಳು. ರಿಯಾದನ ಸೆರೆಮನೆಯ ಬಗ್ಗೆ ಓದಿದಾಗ ನಾನು ಅರಿಯದೆ ಕಣ್ಣೀರು ಹಾಕಿದೆ. ಅನೇಕ ಬಾರಿ ಕಣ್ಣು ಮಂಜಾಗಿದ್ದಿದೆ AP ಉಸ್ತಾದರವರ ಆ ಆತ್ಮಕಥೆ ಓದಿದಾಗ. ತ್ಯಾಗಗಳನ್ನು ಸಹಿಸಿದ್ರು ನಮ್ಮ ಪೂರ್ವ ಉಲಮಾಗಳು. ಅಲ್ ಉಲಮಾಉಲ್ ಉಜ್ಜಾಬ್ ಅಲ್ಲದೀನ ಆಸರುಲ್ ಇಲ್ಮ ಅಲ ಝವಾಜ್ ಎಂಬ ಒಂದು ಗ್ರಂಥ ಇದೆ. ಅಥವಾ ವಿವಾಹವಾಗುವುದನ್ನು ಮರೆತಂತಹ ವಿದ್ವಾಂಸರು, ಅಬ್ದುಲ್ ಫತ್ತಾಹ್ ಅಬು ಗುದ್ದಾ ಎಂಬುವರು ಬರೆದಂತಹ ಗ್ರಂಥ. ಕೀಮತ್ತುಜ್ ಝಮನ್ ಇಂದಲ್ ಉಲಮಾ, ಅದು ಕೂಡ ಅವರು ಬರೆದಂತಹ ಗ್ರಂಥ. ಸಫಹಾತುಂ ಮಿನ್ ಸಬರಿಲ್ ಉಲಮಾ, ಅದು ಕೂಡ ನಾನು ಓದಿದೆ. ಅದು ಉಲಮಾಗಳು ಪಟ್ಟಂತಹ ಕಷ್ಟಗಳನ್ನು ಅದರಲ್ಲಿ ಅವರು ವಿವರಿಸ್ತಾ ಇದ್ದಾರೆ. ಪ್ರೀತಿಯ ಉಸ್ತಾದರುಗಳೇ, ಹೀಗೆ ಇಮಾಮ್ಗಳು ಅವರು ಬಂದಂತಹ ಕಷ್ಟಗಳು, ತ್ಯಾಗಗಳು ಎಷ್ಟು ಮಾತ್ರ ಅಂತ ಹೇಳಿದರೆ, ಕೆಲವು ಇಮಾಮ್ಗಳು ಅವರು ಮಸೀದಿಯಲ್ಲಿ ಕುಳಿತು ಕಿತಾಬುಗಳನ್ನು ಓದ್ತಾ ಇರ್ತಾರೆ. ಅದೇ ಸಂದರ್ಭ ಮನೆಗೆ ಹೋದರೂ ಕೂಡ ಕಿತಾಬುಗಳನ್ನೇ ಓದುವುದಂತೆ. ಆ ಸಂದರ್ಭ ಅವರ ಹೆಂಡತಿ, ಪತ್ನಿ
ಕೆಲವೊಮ್ಮೆ ಅವರೊಂದಿಗೆ ಹೇಳ್ತಾ ಇದ್ರಂತೆ, ನಿಮಗೆ 4 ಹೆಂಡತಿಯರಿದ್ರೂ ಆಗ್ಬಹುದಿತ್ತು ಅಂತ, ಇದು ಬೇಡ ಅಂತ ಕಿತಾಬ್, ನಮ್ಮಲ್ಲಿ ಮಾತಾಡ್ಲಿಕ್ಕೆ ನಿಮ್ಗೆ ಸಮಯ ಇಲ್ಲ ಅಂತ. ಒಬ್ಬ ಪತ್ನಿಗೆ ಅವಳೊಂದಿಗೆ ಇನ್ನೊಬ್ಬಳು ಪತ್ನಿ ಇರುವುದು ಅಂತ ಹೇಳಿದರೆ ಬದುಕಿನಲ್ಲಿ ಸಹಿಸಲು ಸಾಧ್ಯವಾದಂತಹ ವಿಷಯ. ಹೆಂಡತಿಯೊಂದಿಗೆ ಮರಣ ಹೊಂದುವ ಸಮಯದಲ್ಲಿ ಅವಳೊಂದಿಗೆ ಕೇಳಿದರೆ ನಿನ್ನ ವಸಿಯತಿ ಏನು ಅಂತ ಹೇಳಿದರೆ ಅವಳು ಹೇಳ್ಬೋದು, ನಾನು ಮರಣ ಹೊಂದಿದ ಬಳಿಕ ನೀವು ಯಾರನ್ನು ಮದುವೆ ಆಗಬೇಕು ಅಂತಲ್ಲ, ಮದುವೆ ಆಗಬಾರದು ಅಂತ. ಅದೇ ಸಂದರ್ಭ ಇಲ್ಲಿ ಈ ಪತ್ನಿ ಹೇಳುವುದು, ನಿಮಗೆ 4 ನನಗೆ ನಿಮ್ಮೊಟ್ಟಿಗೆ 4 ಹೆಂಡತಿಯಂದಿರಿದ್ರೂ ಆಗ್ಬಹುದಿತ್ತು, ಇದು ಬೇಡ ಅಂತ. ನಮ್ಮೊಂದಿಗೆ ನಮ್ಮ ಹೆಂಡತಿಯವರು ಏನು ಹೇಳ್ಬೋದು? ನಾವು ಮನೆಗೆ ಹೋದಾಗ ನಾವು ಮೊಬೈಲ್ ಒತ್ತುವುದು, ಮೊಬೈಲ್ ಅದುಮಿ ಗಂಡನಿಗೆ ಹೆಂಡತಿಯೊಂದಿಗೆ ಮಾತನಾಡಲಿಕ್ಕೆ ಬರುಸುತ್ತಿಲ್ಲ, ಹೆಂಡತಿಗೆ ಗಂಡನೊಂದಿಗೆ ಮಾತನಾಡಲಿಕ್ಕೆ ಬರುಸುತ್ತಿಲ್ಲ. ಆ ಸಂದರ್ಭ ಹೇಳ್ಬೋದು, ಈ ಮೊಬೈಲ್ಗಿಂತ ನಿಮಗೆ 4 ಹೆಂಡತಿಯರಿದ್ರೂ ಆಗ್ಬಹುದಿತ್ತು ಅಂತ ಹೇಳ್ಬೋದು. ಕೆಲವೊಮ್ಮೆ ನಮ್ಮೊಂದಿಗೆ ಹಾಗೆ ಹೇಳ್ಬೋದು. ಅದೇ ಸಂದರ್ಭ ಇಮಾಮ್ಗಳೊಂದಿಗೆ ಹೇಳಿದ್ದು ಅಂದರೆ ಗ್ರಂಥಗಳ ಒಳಗೆ ಅವರು ತಪಸ್ಸು ಕುಳಿತರು ಅಂತ. ಹಾಗೆ ಕುಳಿತ ಕಾರಣ ಪವಿತ್ರ ಇಸ್ಲಾಮಿಂದ ಇದೆ, ಇನ್ನಾ ನಹ್ನು ನzzalna ದಿಕ್ರ ವ ಇನ್ನಾ ಲಹು ಲಹಾಫಿಜೂನ್. ಪವಿತ್ರ ಕುರ್ಆನನ್ನು, ಪವಿತ್ರ ಇಸ್ಲಾಂ ದೀನನ್ನು ನಾವು ಸಂರಕ್ಷಿಸುತ್ತೇವೆ ಅಂತ ಅಲ್ಲಾಹು ಸುಬ್ಹಾನಹು ವ ತಆಲ ಹೇಳಿದ್ದಾನೆ. ಇಮಾಮ್ಗಳ ಮೂಲಕ, ಸ್ವಹಾಬಿಗಳ ಬಳಿಕ, ತಾಬಿঈನ್ಗಳ ಬಳಿಕ ಇಮಾಮ್ಗಳು ಎಚ್ಚರಗೊಂಡರು. ಅವರು ಗ್ರಂಥಗಳನ್ನು ರಚಿಸಿದರು. 2 ರೀತಿಯ ಜ್ಞಾನಗಳು, ಅಲ್ ಮಂಕೂಲಾತ್ ವಲ್ ಮಅಕೂಲಾತ್. ಮಂಕೂಲಾತ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹದೀಸ್ಗಳು, ಅದೇ ರೀತಿ ಪವಿತ್ರ ಕುರ್ಆನ್ ಅವರಿಂದ ವರದಿಯಾದಂತಹ ವಿಷಯಗಳನ್ನು ನಮಗೆ ತಿಳಿಸಿಕೊಡುವಂತಹ ಶರೀಅತ್ನ ಜ್ಞಾನಗಳು. ಮಂಕೂಲಾತ್ ಒಂದೆಡೆ, ಮತ್ತೊಂದು ಭಾಗದಲ್ಲಿ ಮಅಕೂಲಾತ್, ಆಲೋಚನೆಗಳ ಮೂಲಕ, ಚಿಂತನೆಗಳ ಮೂಲಕ, ಬುದ್ಧಿಯ ಮೂಲಕ ಕಂಡು ಹಿಡಿದಂತಹ ವಿಷಯಗಳು. 2 ರೀತಿಯ ಇಲ್ಮುಗಳು. ಮಅಕೂಲಾತ್, ಈ ಮಅಕೂಲಾತ್ ಅಂತ ಹೇಳಿದಾಗ ನನಗೆ ನೆನಪಾಗುವುದು, ಮಅಕೂಲಾತ್ ಎಂಬುದನ್ನು ಮುಕೂಲಾತ್ ಅಂತ ಒಬ್ಬರು ಮದನಿ ಉಸ್ತಾದ್ ನನ್ನೊಂದಿಗೆ ಒಂದು ಅನುಭವ ಹೇಳಿದರು. ಒಬ್ಬ ಉಸ್ತಾದ್ ಉಳ್ಳಾಳಕ್ಕೆ ಬಂದ್ರಂತೆ. ಬಂದು ಕೇಳಿದ್ರು, ಬೈತಾರು ಉಸ್ತಾದ್ ಇರಬೇಕು, ಮರಣ ಹೊಂದಿದ್ರು ಅವರು, ನವರಲ್ಲಾಹು ಮರ್ಕದ. ಅವರೊಂದಿಗೆ ಕೇಳಿದೆ, ಇಲ್ಲಿ ಮಕ್ಕುಲಾತ್ ಎಲ್ಲ ಕಲಿಸ್ತಾರ ಅಂತ ಕೇಳಿದೆ ನನಗೆ. ಆಗ ಉಸ್ತಾದರವರು ಈಗ ಕೈ ತೋರಿಸಿ, ಅಲ್ಲಿ ಕ್ಯಾಂಟೀನ್ ಇದೆ, ಕ್ಯಾಂಟೀನ್ಗೆ ಕೈ ತೋರಿಸಿ, ಅಲ್ಲಿ ಅದೆಲ್ಲ ಅಲ್ಲಿ ಅಂತ ಹೇಳಿ, ಆ ಡಿಪಾರ್ಟ್ಮೆಂಟಲ್ಲ ಅಲ್ಲಿ ಅಂತ. ಹಾಗೆ ಇವರು ಅಲ್ಲಿ ಹೋಗಿ ನೋಡುವ, ಅಲ್ಲಿ ಗ್ರೈಂಡರ್ ಉಂಟು, ಒಂದು ಭಾಗದಲ್ಲಿ ಅನ್ನ ಆಗ್ತಾ ಇದೆ, ಪದಾರ್ಥ ಆಗ್ತಾ ಇದೆ. ಬಂದು ಇವರಿಗೆ ಟೆನ್ಷನ್ ಆಯಿತು. ಉಸ್ತಾದರಲ್ಲಿ ಬಂದು ಕೇಳಿದ್ರು, ನೀವೇನು ಅಲ್ಲಿ ಕ್ಯಾಂಟೀನ್ ಅಲ್ವಾ ಅಂತ. ಸರಿ, ನೀವು ಕೇಳಿದ್ರು ಮಹಕೂಲಾತ್ ಅಲ್ವಾ? ಮಹಕೂಲಾತ್ ಎಲ್ಲ ಅಲ್ಲಿರುವುದು, ಮಹಕೂಲಾತ್ ಬೇಕಾದ್ರೆ ಅಲ್ಲ ಇದೆಲ್ಲ ಇಲ್ಲಿ ಇದೆ ಅಂತ ಹೇಳಿದರಂತೆ. ನಾವು ಉಲಮಾಗಳು, ಉಸ್ತಾದರುಗಳು, ಪ್ರೀತಿಯ ಉಸ್ತಾದರುಗಳೇ, ನಮ್ಮ ಫನ್ಗಳ ಬಗ್ಗೆ ನಾವು ಚರ್ಚಿಸುವುದರ ಒಟ್ಟಿಗೆ ನಮ್ಮ ಬಾಯಿ ಸರಿಯಾಗಬೇಕು, ನಮ್ಮ ಕುರ್ಆನ್ ಸರಿಯಾಗಬೇಕು, ನಮ್ಮ ತಜ್ವೀದುಗಳು ಸರಿಯಾಗಬೇಕು, ಎಲ್ಲವನ್ನೂ ನಾವು ಕಲಿಯಬೇಕು. ಒಂದು ಸಮಾಜದ ಮುಂದೆ ಹೋಗಿ ನಿಂತಾಗ ನಮ್ಮನ್ನು ನೋಡಿ ಯಾರು ನಮ್ಮತ್ತ ಕೈ ಬೆರಳು ತೋರಿಸಬಾರದು. ಕೆಲವರು ಮಂಕೂಸ್ ಮೌಲಿದ್ ಓದುವುದಿದೆ, 25 ವರ್ಷಗಳ ಮುಂಚೆ ಅವನು ಹೇಗೆ ಕಲಿತಿದ್ದಾನೋ ಅದನ್ನೇ ಇವತ್ತು ಕೂಡ ಓದ್ತಾ ಇದ್ದಾನೆ. ಅನೇಕಾರು ತಪ್ಪುಗಳು. ಒಬ್ಬರು ಹೇಳಿದ್ರು, ಈ ತಲ್ಕೀನ್ ಹೇಳಿಕೊಡುವಾಗ ಅಲ್ಲಿ ಒಬ್ರು ಕುಳಿತು ಹೇಳಿಕೊಡ್ತಾರಲ್ಲ, ಆಗ ಪುರುಷನೊಂದಿಗೆ ಹೇಳುವುದು ಬೇರೆ, ಹೆಣ್ಣಿನೊಂದಿಗೆ ಹೇಳುವುದು ಬೇರೆ. ಹಾಗೆ ಹೇಳ್ತಾ ಬಂದು ಇದಾ ಜಾ ಅಕ್ಕಲ್ ಮಲಕಾನಿ, ಇದಾ ಜಾ ಅಕ್ಕಿಲ್ ಮಲಕಾನಿ ಎನ್ನುವಂದ್ರೆ 2 ಮಲಕಗಳು ಬಂದ್ರೆ ನೀನೇನು ಇರಬೇಕು? ಫ ಇದಾ ಜಾ ಅಕ್ಕಲ್ ಮಲಕಾನಿಲ್ ಮುಅಕ್ಕಲಾನಿ ಬಿಆಲಮ ಇಲ್ಲಿನ್ಸಿ ವಲ್ ಕುತುಬಿಯತ ಕುಬರಾಇಹಿಂ ವರಸಾಇಹಿಂ ಅಲ್ಲ ತಲ್ಕೀನ್. ಇದಾ ಜಾ ಅಕ್ಕಿಲ್ ಮಲಕಾನಿಲ್ ಮುಅಕ್ಕಲಾನಿ ಬಿಕಿ ಮುಂಕರುಂ ವ ನಕೀರುನ್ ಅಲೈಹಿಮಾ ಮಿನಲ್ಲಾಹಿ ಸಲಾಂ ಫೈಕಲಾಕಿ ವ ಅಜ್ಲಸಾಕಿ ವ ಸಅಲಾಕಿ, ಅದೆಲ್ಲ ಇದೆ. ಆಗ ನೀನೇನು ಮಾಡಬೇಕು? ಅವ್ರು ಕೇಳಿದರೆ ನೆಕ್ಸ್ಟ್ ಫಕೂಲಿ ಲಹುಮಾ ಅಲ್ವಾ? ಫಕುಲ್ ಲಹುಮಾ, ಪುರುಷನೊಂದಿಗೆ ಫಕೂಲ್, ನಿಮಗೆಲ್ಲ ಗೊತ್ತು, ನಾನು ಸುಮ್ಮನೆ ಹೇಳಿದ್ದು. ಫಕೂಲಿ ಲಹುಮಾ, ಅವರೊಂದಿಗೆ ನೀವು ಹೇಳಬೇಕು ಅಂತ. ಆಗ ಒಬ್ಬರು ಅಲ್ಲಿ ಕುಳಿತು ಹೇಳಿದೆ, ಫಕುಲಿ ಲಹುಮಾ. ಆಗ ನಾನು ಹೇಳಿದೆ, ಫಕುಲಿ ಲಹುಮಾ ಅಂತ ಹೇಳಿದರೆ ಮುಂಕರ್ ನಕೀರನ್ನು ತಿನ್ನಬೇಕು ಅಂತ. ಅಲ್ಲೂ ಕೂಡ ತಿನ್ನುವುದೇ ವಿಷಯ. ಫಕುಲಿ ಲಹುಮಾ ಅಂತ ಹೇಳಿದರೆ ಎಲ್ಲ ತಪ್ಪಿ ಹೋಯಿತು. ಗೊತ್ತಾಗುವವರಿಗೆ ಅದು ಗೊತ್ತಾಗ್ತದೆ, ಹಾಗಾಗಬಾರ್ದು ಅಂತ ನಾನು ಹೇಳಿದ್ದು. ಫಕುಲಿ ಲಹುಮಾ ಅಂತ ಹೇಳಿದರೆ ತಪ್ಪಿತ್ತು. ಅಲ್ಲಾಹುಮ್ಮ ಗಫಿರ್ ದಂಬಿ ವ ತಹಿರ್ ಕಲ್ಬಿ. ಮೊನ್ನೆ ಕೆಲವೊಂದು ಉಸ್ತಾದರುಗಳೊಂದಿಗೆ ನಾನು ಬರೀಲಿಕ್ಕೆ ಹೇಳಿದೆ, ಅಲ್ಲಾಹುಮ್ಮ ಗಫಿರ್ ದಂಬಿ ವ ತಹಿರ್ ಕಲ್ಬಿ ಮತ್ತೆ ವಹಸ್ಸಿನ್ ಫರ್ಜಿ ಅಲ್ವಾ? ಅದು ಬರೆದದು ವಹಸ್ಸಿನ್ ಫರ್ಜಿ ಅಂತ, ವಹಸ್ಸಿನ್ ಖುಲುಕಿ ಅಂತ ಇದೆ.
ಹಸ್ಸಿನ್ ಖುಲುಕಿ ಓಕೆ, ಇದು ಹಸ್ಸಿನ್ ಫರ್ಜಿ ಸುಬ್ಹಾನಲ್ಲಾಹ್, ಸ್ವಾದನ್ನು ಸೀನ್ ಮಾಡಿದ್ರು. ಹೀಗೆ ಅಖ್ಬಾರುಲ್ ಮಿಹರಾಬ್ ಹೇಳುವುದಾದರೆ ಅದೇ ಒಂದು ಕ್ಲಾಸ್ ತೆಗಿಬೇಕಾಗ್ಬೋದು. ಆ ಭಾಗಕ್ಕೆ ನಾನು ಹೋಗುವುದಿಲ್ಲ. ಮಅಕೂಲಾತ್ ಬಂದಾಗ ನನಗೆ ನೆನಪಾಯ್ತಷ್ಟೇ, ಇರಲಿ. ಆ ಬಗ್ಗೆಯೂ ಕೂಡ ನಮಗೆ ಗಮನ ಇರಬೇಕು. ನಮ್ಮ ಶೈಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದರವರು ತವ್ವಲಲ್ಲಾಹು ಉಮ್ರ ಈ ವಿಷಯದಲ್ಲಿ ಬಹಳ ಪರ್ಫೆಕ್ಟ್. ನಮ್ಮನ್ನು ಅದು ಸರಿಪಡಿಸಿ ಅಲ್ಲದೆ ಅವರು ಬಿಡುವುದಿಲ್ಲ. ಆ ವಿಷಯದಲ್ಲಿ ಬಹಳ ಲಬತ್ ವಿಷಯದಲ್ಲಿ ಇಂತಹ ಎಲ್ಲ ವಿಷಯಗಳು ಒಂದು ಸಮಾಜದ ಮುಂದೆ ಹೋಗಿ ನಾವು ನಿಲ್ಲುವಾಗ ಯಾರೂ ಕೂಡ ನಮ್ಮನ್ನು ಏನು ಹೇಳಬಾರದು ಅಂತ ಅಲ್ಲಾಹು ನಮ್ಮನ್ನು ಸ್ವಾಲಿಹೀನ್ಗಳ ಪೈಕಿ ಅತ್ಯಂತ ಶ್ರೇಷ್ಠ ವಿಜ್ಞಾನಗಳಿರುವ ವಿದ್ವಾಂಸರ ಸಾಲಲ್ಲಿ ಅಲ್ಲಾಹನು ಸೇರಿಸಲಿ, ಆಮೀನ್ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಉಸ್ತಾದರುಗಳೇ, ಫುನೂನ್ಗಳ ಬಗ್ಗೆ ನಾವು ಚರ್ಚಿಸುವಾಗ ಅನೇಕಾರು ಫನ್ನುಗಳು ಇಸ್ಲಾಮಿ ಜಗತ್ತಿನಲ್ಲಿ ವಿದ್ವಾಂಸರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಕೆಲವೊಂದು ಫನ್ನುಗಳ ಹೆಸರನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೇನೆ. ಒಂದು ಇಲ್ಮು ತಫ್ಸೀರ್. ಇಲ್ಮು ತಫ್ಸೀರ್ ಪವಿತ್ರ ಕುರ್ಆನಿನ ಅವಸ್ಥೆಗಳನ್ನು, ಅಲ್ಲಾಹನ ಉದ್ದೇಶಗಳೇನು ಅಂತ ಹೇಳಿ ನಮಗೆ ತಿಳಿಯಪಡಿಸುವಂತಹ ಒಂದು ಇಲ್ಮು, ಜ್ಞಾನ ಶಾಖೆ ಇಲ್ಮು ತಫ್ಸೀರ್. ಆ ಇಲ್ಮು ತಫ್ಸೀರ್ನಲ್ಲಿ ತಬಕಾತುಲ್ ಮುಫಸ್ಸಿರೀನ್, ಅನೇಕ ಮುಫಸ್ಸಿರೀನ್ಗಳಿದ್ದಾರೆ. ಒಂದು ತಬಕತು ಸ್ವಹಾಬ, ಸ್ವಹಾಬಿಗಳ ಪೈಕಿ ದೊಡ್ಡ ದೊಡ್ಡ ಮುಫಸ್ಸಿರ್ಗಳಿದ್ದಾರೆ. ಸ್ವಹಾಬಿಗಳ ಪೈಕಿ ಪ್ರಸಿದ್ಧರಾದ ಮುಫಸ್ಸಿರ್ಗಳು 10 ಮಂದಿ. ಅಲ್ ಖುಲಫಾಉಲ್ ಅರ್ಬಾ 4, ಅಬ್ದುಲ್ಲಾಹ್ ಇಬ್ನ್ ಮಸ್ಊದ್, ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್, ರಯೀಸುಲ್ ಮುಫಸ್ಸಿರೀನ್, ಉಬಯ್ ಇಬ್ನ್ ಕಅಬ್, ಝೈದ್ ಇಬ್ನ್ ಥಾಬಿತ್, ಅಬೂ ಮೂಸಾ ಅಲ್ ಅಶ್ಅರಿ, ಅಬ್ದುಲ್ಲಾಹ್ ಇಬ್ನ್ ಜುಬೈರ್ ರಲಿಯಲ್ಲಾಹು ಅನ್ಹುಂ. 4 ಖಲೀಫಂದಿರ ಪೈಕಿ ಅತ್ಯಂತ ಹೆಚ್ಚು ಕುರ್ಆನ್ ವ್ಯಾಖ್ಯಾನ ಹೇಳಿದ್ದು ಬಹುಮಾನ್ಯರಾದ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹುರವರು. ಇದು ತಬಕಾತು ಸ್ವಹಾಬ. ತಬಕಾತು ಸ್ವಹಾಬ. ನೆಕ್ಸ್ಟ್ ತಬಕತು ತಾಬಿঈನ್. ತಾಬಿঈನ್ಗಳ ಪೈಕಿ ಅನೇಕ ಮಂದಿ ಅಹ್ಲು ಮಕ್ಕ ಇದ್ದಾರೆ. ಅವರಲ್ಲಿ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುಮಾರವರ ಶಿಷ್ಯಂದಿರು ಮುಜಾಹಿದ್ ರಲಿಯಲ್ಲಾಹು ಅನ್ಹು, ಅತಾ ಇಬ್ನ್ ಅಬಿ ರಬಾಹ್ ರಲಿಯಲ್ಲಾಹು ಅನ್ಹು, ಇಕ್ರಿಮಾ ಮೌಲ ಇಬ್ನ್ ಅಬ್ಬಾಸ್, ಸঈದ್ ಇಬ್ನ್ ಜುಬೈರ್, ತಾವೂಸ್ ರಲಿಯಲ್ಲಾಹು ಅನ್ಹುಂ. ಇವರು ತಾಬಿঈನ್ಗಳ ಪೈಕಿ ಪ್ರಮುಖರಾದ ಮುಫಸ್ಸಿರ್ಗಳು. ಈ ತಫ್ಸೀರ್ 2 ರೀತಿಯಲ್ಲಿದೆ, ನಮಗೆಲ್ಲ ಗೊತ್ತುಂಟದು. ಅತ್ ತಫ್ಸೀರು ಬಿನ್ ನಕಲ್ ವ ತಫ್ಸೀರು ಬಿರ್ ರಯಿ. ಮಂಕೂಲ್ಗಳ ಮೂಲಕ ತಫ್ಸೀರ್ ಹೇಳುವುದು, ಹದೀಸ್ಗಳನ್ನು ಇಮಾಮ್ಗಳ ಸ್ವಹಾಬಿಗಳು ಹೇಳಿದ್ದನ್ನು ವರದಿ ಮಾಡಿ ನಮಗೆ ತಫ್ಸೀರ್ ಹೇಳಿಕೊಡುವುದು. ಆ ಪೈಕಿ ಅತ್ಯಂತ ಪ್ರಸಿದ್ಧವಾದ ತಫ್ಸೀರ್ ಜಾಮಿಉಲ್ ಬಯಾನ್ ಅನ್ ತಅವೀಲಿ ಆಯಿಲ್ ಕುರ್ಆನ್, ಬಹರುಲ್ ಉಲೂಮ್, ಮಆಲಿಮುತ್ ತನ್ಜೀಲ್, ಅದೇ ರೀತಿ ಅದ್ದುರುಲ್ ಮನ್ಸೂರ್, ಅದೇ ರೀತಿ ತಫ್ಸೀರುಲ್ ಕುರ್ಆನಿಲ್ ಅಲೀಮ್ ಇಬ್ನ್ ಕಥೀರ್ ರವರದು. ಅದೇ ರೀತಿ ಮತ್ತೊಂದು ರഈ ಮೂಲಕ ಹೇಳಿದಂತಹ ತಫ್ಸೀರ್. ರഈ ಅಂದ್ರೆ ಕೇವಲ ಸ್ವಂತ ವಿಷಯಗಳನ್ನು ಹೇಳುವುದಲ್ಲ, ಹದೀಸ್ಗಳಿಂದ ಅದೇ ರೀತಿ ಕುರ್ಆನ್ನಿಂದ ಕಂಡು ಹಿಡಿದಂತಹ ಕೆಲವು ಅಭಿಪ್ರಾಯಗಳನ್ನು ಹೇಳುವುದು. ಮಫಾತಿಹುಲ್ ಗೈಬ್, ಅದೇ ರೀತಿ ಇಮಾಮ್ ಬೈಲಾವಿ ರಲಿಯಲ್ಲಾಹು ಅನ್ಹುರವರ ಅನ್ವಾರುತ್ ತನ್ಜೀಲ್ ವ ಅಸ್ರಾರುತ್ ತಅವೀಲ್, ಅದೇ ರೀತಿ ತಫ್ಸೀರುಲ್ ಜಲಾಲೈನ್, ಇದೆಲ್ಲ ಆ ಸಾಲಲ್ಲಿ ಬರ್ತದೆ. ಒಂದು ಇಲ್ಮು ತಫ್ಸೀರ್. 2 ಇಲ್ಮು ಅಸ್ಬಾಬಿನ್ ನುಜೂಲ್. ಅಸ್ಬಾಬುನ್ ನುಜೂಲ್ನ ಶಾಖ್ಯಗಳಿವೆ. ಕುರ್ಆನ್ನ ಆಯತ್ತುಗಳು ಎಲ್ಲಿ ಅವತೀರ್ಣಗೊಂಡಿತು, ಅದರ ಸಮಯ ಯಾವುದು, ಈ ರೀತಿ ಆ ಕುರ್ಆನ್ ಆಯತ್ತುಗಳು ಅವತೀರ್ಣಗೊಳ್ಳಲಿಕ್ಕಿರುವ ಕಾರಣಗಳನ್ನು ವಿವರಿಸುವಂತಹ ಒಂದು ಜ್ಞಾನ ಶಾಖೆ. ಇಲ್ಮುಲ್ ಕಿರಾಅತ್, ಕಿರಾಅತ್ನ ಬಗ್ಗೆ ಹೇಳಿಕೊಡುವಂತಹ ಜ್ಞಾನ ಶಾಖೆ. ಇಲ್ಮು ತಜ್ವೀದ್, ತಜ್ವೀದಿನ ಬಗ್ಗೆ ಇರುವಂತಹ ಜ್ಞಾನ ಶಾಖೆ. ವಲ್ ಅಖ್ದು ಬಿತ್ ತಜ್ವೀದಿ ಹತ್ಮುನ್ ಲಾಜಿಮು ಮಲ್ಲಂ ಯುಜವ್ವೀದಿಲ್ ಕುರಾನ ಆಸಿಮು. ತಜ್ವೀದ್ ಇಲ್ಲದಿದ್ದರೆ ಅವನು ತಪ್ಪಿತಸ್ಥನಾಗುತ್ತಾನೆ. ತಜ್ವೀದಿನ ಬಗ್ಗೆ ವಿದ್ವಾಂಸರು ಒಂದೊಂದಕ್ಕೆ ಅನೇಕಾರು ವಿದ್ವಾಂಸರು ಅದಕ್ಕೆ ಮಾತ್ರ ಸೀಮಿತವಾದರು. ಅದರ ಹಿಂದೆ ಅವರು ತಪಸ್ಸು ಕುಳಿತರು. ಉಲೂಮುಲ್ ಕುರ್ಆನ್, ಕುರ್ಆನ್ನ ಅನೇಕ ಇಲ್ಮುಗಳು, ಅದರ ನಾಸಿಖ್, ಅದರ ಮನ್ಸೂಖ್, ಅನೇಕ ವಿಷಯಗಳನ್ನು ಹೇಳಿಕೊಡುವಂತಹ ಉಲೂಮುಲ್ ಕುರ್ಆನ್. ಅದರಲ್ಲಿ ಪ್ರಸಿದ್ಧವಾದ ಕಿತಾಬ್ ಅಲ್ ಇತ್ಕಾನ್ ಫಿ ಉಲೂಮಿಲ್ ಕುರ್ಆನ್, ಇಮಾಮ್ ಸುಯೂತಿ ರಲಿಯಲ್ಲಾಹು ಅನ್ಹುರವರದ್ದು. ಅದೇ ರೀತಿ ಮನಾಹಿಲುಲ್ ಇರ್ಫಾನ್ ಫಿ ಉಲೂಮಿಲ್ ಕುರ್ಆನ್, ಅತ್ಯಂತ ಚಂದದ ಅತ್ಯಂತ ಶ್ರೇಷ್ಠ ಕಿತಾಬದು ಶೇಖ್ ಮುಹಮ್ಮದ್ ಜುರ್ಕಾನಿ. ಇನ್ನು 6ನೇದಾಗಿ ಇಲ್ಮುಲ್ ಹದೀಸ್, ಮಾ ಉಲೀಫ ಇಲನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ವರದಿಯಾದಂತಹ ವಿಷಯಗಳನ್ನು ನಮಗೆ ಹೇಳಿಕೊಡುವಂತಹ ಇಲ್ಮುಲ್ ಹದೀಸ್. ಆ ಇಲ್ಮುಲ್ ಹದೀಸ್ನ ಪೈಕಿ ಇಲ್ಮುಲ್ ಹದೀಸ್ ರಿವಾಯತನ್, ಮತ್ತೊಂದು ಇಲ್ಮುಲ್ ಹದೀಸ್ ದಿರಾಯತನ್. ಇಲ್ಮುಲ್ ಹದೀಸ್ ರಿವಾಯತನ್ ಅಂತ ಹೇಳಿದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ, ಸ್ವಹಾಬಿಗಳಿಗೆ, ತಾಬಿঈನ್ಗಳಿಗೆ ಒಂದು ಅಭಿಪ್ರಾಯ ಪ್ರಕಾರ ಅವರಿಗೆ ಸೇರಿಸಿ ಹೇಳಲ್ಪಡುವಂತಹ ವಿಷಯಗಳನ್ನು ನಮಗೆ ತಿಳಿಸಿಕೊಡುವಂತಹ ಒಂದು ಜ್ಞಾನ, ಅದು ಇಲ್ಮುಲ್ ಹದೀಸ್ ರಿವಾಯತನ್. ಇಲ್ಮುಲ್ ಹದೀಸ್ ದಿರಾಯತನ್ ಅಂತ ಹೇಳಿದರೆ ಇಲ್ಮುನ್
ಯುರಫು ಬಿಹಿ ಹಾಲು ರಾವಿ ವಲ್ ಮರ್ವಿ, ರಿಪೋರ್ಟ್ ಮಾಡಿದಂತಹ ವ್ಯಕ್ತಿಗಳು, ರಿಪೋರ್ಟ್ ಮಾಡಲ್ಪಟ್ಟಂತಹ ಹದೀಸ್ಗಳು, ಅದರ ಅವಸ್ಥೆಗಳನ್ನು ಅದು ಕಬೂಲ್, ಮಕ್ಬೂಲ, ಮರ್ದೂದ ಅಂತ ತಿಳಿಸಿಕೊಡುವಂತಹ ಇಲ್ಮುಲ್ ಹದೀತ್ ದಿರಾಯತನ್. ಈ ಹದೀಸನ್ನು ಪ್ರಥಮವಾಗಿ ತದ್ವೀನ್ ಮಾಡಿದ್ದು ಯಾರು ಅಂತ ಕೇಳಿದರೆ ಇಮಾಮ್ ಮಾಲಿಕ್ ರದಿಯಲ್ಲಾಹು ಅನ್ಹುರವರ ಉಸ್ತಾದರಾದ ಬಹುಮಾನ್ಯರಾದ ಇಮಾಮ್ ಇಬ್ನ್ ಶಿಹಾಬ್ ಝುಹ್ರಿ ರದಿಯಲ್ಲಾಹು ಅನ್ಹುರವರು. ಹದೀಸ್ಗಳ ಬಗ್ಗೆ ನಾವು ಹೇಳುವಾಗ ಹದೀಸಿನಲ್ಲಿ ಅಲ್ ಹದೀಸುಲ್ ಮುಸಲ್ಸಲ್ ಇದೆ. ಬಹುಮಾನ್ಯರಾದ ಎಪಿ ಉಸ್ತಾದರವರಿಗೆ ಅನೇಕಾರು ಇಮಾಮ್ಗಳಿಂದ, ಅನೇಕಾರು ವಿದ್ವಾಂಸರಿಂದ ಸಿಕ್ಕಂತಹ ಮುಸಲ್ಸಲಾದ ಹದೀಸ್ಗಳಿವೆ. ಬಹುಮಾನ್ಯರಾದ ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹುರವರ ಒಂದು ಕಿತಾಬ್, ಆ ಕಿತಾಬನ ಹೆಸರು ಜಿಯಾದುಲ್ ಮುಸಲ್ಸಲಾತ್ ಅಂತ. ಮತ್ತೊಂದು ಕಿತಾಬ್ ಇದೆ ಅಲ್ ಫಾನೀದ್ ಫಿ ಹಲಾವತಿಲ್ ಅಸಾನೀದ್. ಬಹುಮಾನ್ಯರಾದ ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹುರವರ ಅಚ್ಚರಿಪಡಿಸುವಂತಹ ಕಿತಾಬುಗಳು. ನಾನು ಹೇಳಿದ್ದು ಅಲ್ ಜಿಯಾದುಲ್ ಮುಸಲ್ಸಲಾತ್ ಎಂಬ ಕಿತಾಬ್. ಅದರಲ್ಲಿ ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹುರವರಿಗೆ ಮುಸಲ್ಸಲಾಗಿ ಸಿಕ್ಕಂತಹ ಅನೇಕ ಹದೀಸ್ಗಳನ್ನು ವರದಿ ಮಾಡುತ್ತಾರೆ. ಅಲ್ ಹದೀಸುಲ್ ಮುಸಲ್ಸಲು ಬಿಲ್ ಮುಶಾಬಕ, ಕೈ ಪರಸ್ಪರ ಕೈ ಬೆರಳುಗಳನ್ನು ಸೇರಿಸಿಟ್ಟು ಹೇಳಿಕೊಟ್ಟಂತಹ ಹದೀಸಿನ ಬಗ್ಗೆ ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹುರವರು ಅಲ್ಲಿ ವರದಿ ಮಾಡ್ತಾರೆ. ಅದನ್ನೆಲ್ಲ ಹೇಳಲಿಕ್ಕೆ ಟೈಮ್ ಇಲ್ಲ, ಇನ್ಶಾ ಅಲ್ಲಾಹ್ ನಿಮಗೆ ನೋಡಬಹುದು ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹುರವರ ಗ್ರಂಥಗಳು. ಅದೇ ರೀತಿ ಇಲ್ಮು ಅಸ್ಮಾ ಇರ್ ರಿಜಾಲ್, ಈ ಹದೀಸ್ಗಳನ್ನು ನಮಗೆ ವರದಿ ಮಾಡಿಕೊಟ್ಟಂತಹ ಆ ರಾವಿಗಳ ಬಗ್ಗೆ, ಅವರ ಕುಟುಂಬಗಳು, ಅವರ ಅವಸ್ಥೆಗಳೇನು, ಹಿನ್ನೆಲೆಗಳೇನು, ಅದೆಲ್ಲ ಹೇಳಿಕೊಡುವಂತಹ ಇಲ್ಮು ಅಸ್ಮಾ ಇರ್ ರಿಜಾಲ್ ಮುಸ್ಲಿಂಗಳ ಖುಸೂಸಿಯತ್, ಸ್ಪೆಷಾಲಿಟಿ ಇದು. ಈ ರೀತಿ ಒಬ್ಬ ವ್ಯಕ್ತಿಗಳ ಬಗ್ಗೆ ಅಥವಾ ಪವಿತ್ರ ಇಸ್ಲಾಮಿನ ಜ್ಞಾನವನ್ನು ನಮಗೆ ಹೇಳಿಕೊಡುವಾಗ ಆ ಹೇಳಿಕೊಟ್ಟಂತಹ ವ್ಯಕ್ತಿಗಳ ಬಗ್ಗೆ ಮಾತ್ರ ಕಲಿಯಲಿಕ್ಕೆ ಸಾವಿರಾರು ಗ್ರಂಥಗಳು ಬರೆಯಲ್ಪಟ್ಟದ್ದು ಪವಿತ್ರ ಇಸ್ಲಾಮಿನಲ್ಲಿ ಮಾತ್ರ. ಅಲ್ ಇಸ್ನಾದು ಮಿನದ್ದೀನ್ ವಲೌಲಲ್ ಇಸ್ನಾದು ಲಕಾಲ ಮನ್ ಶಾ ಮಾ ಶಾ. ಅಬ್ದುಲ್ಲಾಹ್ ಇಬ್ನುಲ್ ಮುಬಾರಕ್ ರದಿಯಲ್ಲಾಹು ಅನ್ಹುರವರು ಹೇಳಿದಂತೆ ದೀನ್, ಇಸ್ನಾದ್ ಎಂಬುದು ದೀನ್, ಪರಂಪರೆ. ಆ ಪರಂಪರೆ ಇಲ್ಲದಿದ್ದರೆ ಯಾರಿಗೂ ಏನು ಹೇಳ್ಬಹುದು, ನೂತನವಾದಿಗಳಂತೆ ಅವರಿಗೆ ಏನು ಹೇಳ್ಬಹುದು, ಇಂದು ಒಂದು ಹೇಳ್ಬಹುದು, ನಾಳೆ ಚೇಂಜ್ ಮಾಡಬಹುದು, ನಾಡಿದ್ದು ಬೇರೊಂದನ್ನು ಹೇಳ್ಬಹುದು. ಕಾರಣ ಅವರಿಗೆ ಪರಂಪರೆ ಇಲ್ಲ. ಪರಂಪರೆ ಇಲ್ಲದಿದ್ದರೆ ಯಾರಿಗೂ ಏನು ಹೇಳ್ಬಹುದು. ಪವಿತ್ರ ಇಸ್ಲಾಮಿನ ಅತ್ಯಂತ ಚಂದ ಅದು ಇಸ್ನಾದ್ ಎಂಬುದು. 8 ಇಲ್ಮುಲ್ ಜರ್ಹಿ ವ ತಅದೀಲ್, ಇಲ್ಮುಲ್ ಜರ್ಹಿ ವ ತಅದೀಲ್ ರಿಪೋರ್ಟ್ ಮಾಡಿದಂತಹ ಈ ರಾವಿಗಳು, ಅವರ ಬಗ್ಗೆ ಇದೆಲ್ಲ ಇಲ್ಮುಲ್ ಹದೀಸ್ನ ಸಾಲಲ್ಲಿ ಬರುವುದು. ಇಲ್ಮುಲ್ ಜರ್ಹಿ ವ ತಅದೀಲ್ನಲ್ಲಿ ಸಾವಿರಾರು ಅನೇಕಾರು ಗ್ರಂಥಗಳಿವೆ. ನಂತರ ಬಹುಮಾನ್ಯರಾದ ಇಮಾಮ್ಗಳು ನಮಗೆ ಇಲ್ಮುಲ್ ಫಿಕ್ಹ್, ಕರ್ಮಶಾಸ್ತ್ರ, ಅದು ಕೂಡ ನಮ್ಮ ಜ್ಞಾನ ಶಾಖೆಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ, ಕಲೀಲೇಬೇಕಾದಂತಹ ಇಲ್ಮುಲ್ ಫಿಕ್ಹ್. ಆ ಇಲ್ಮುಲ್ ಫಿಕ್ಹ್ನ ಪೈಕಿ ನಾವು ಚರ್ಚಿಸುವಾಗ ಇಲ್ಮುಲ್ ಫರಾಯಿಲ್, ಅದು ಕೂಡ ಇಲ್ಮುಲ್ ಫಿಕ್ಹ್ನ ಸಾಲಲ್ಲೇ ಬರ್ತದೆ. ಆ ಅಲ್ ಫರಾಯಿಲ್, ಇಲ್ಮುಲ್ ಫರಾಯಿಲ್ ಅತ್ಯಂತ ಶ್ರೇಷ್ಠವಾದ ಇಲ್ಮು, ಅದನ್ನು ನಾವು ಕಲೀಲೇಬೇಕು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಅವ್ವಲು ಇಲ್ಮಿನ್ ಯುನ್ಸಾ, ಪ್ರಥಮವಾಗಿ ಮರೆತು ಹೋಗುವಂತಹ ಇಲ್ಮು ಯಾವುದು ಅಂತ ಹೇಳಿದರೆ, ಒಬ್ಬರು ಹೇಳಿದ್ರು ಮರೆತು ಹೋಗುವುದಾದ್ರೆ ಕಲಿಯುವುದು ಯಾಕೆ ಅಂತ. ಅವ್ವಲು ಇಲ್ಮಿನ್ ಯುನ್ಸಾ, ಪ್ರಥಮವಾಗಿ ನನ್ನ ಉಮ್ಮತ್ತಿನಿಂದ ಪ್ರಥಮವಾಗಿ ಮರೆತು ಹೋಗುವಂತಹ ಇಲ್ಮ್ ಆಗಿರ್ತದೆ ಇಲ್ಮುಲ್ ಫರಾಯಿಲ್. ಆ ಇಲ್ಮುಲ್ ಫರಾಯಿಲ್ ಅನ್ನು ಕಲಿಯಬೇಕು. ಸ್ವಹಾಬಿಗಳ ಪೈಕಿ ಅಫ್ರಲು ಸ್ವಹಾಬ, ಅತ್ಯಂತ ಹೆಚ್ಚು ಫರಾಯಿಲ್ ಗೊತ್ತಿದ್ದದ್ದು ಬಹುಮಾನ್ಯರಾದ ಝೈದ್ ಇಬ್ನ್ ಸಾಬಿತ್ ರದಿಯಲ್ಲಾಹು ಅನ್ಹುರವರಿಗಾಗಿತ್ತು. ಆ ಝೈದ್ ಇಬ್ನ್ ಸಾಬಿತ್ ರದಿಯಲ್ಲಾಹು ಅನ್ಹುರವರು ವಫಾತ್ ಆಗುವಾಗ ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುರವರು ಹೇಳಿದರಂತೆ, ಝೈದ್ ಇಬ್ನ್ ಸಾಬಿತ್ ರದಿಯಲ್ಲಾಹು ಅನ್ಹುರವರನ್ನು ದಫನ್ ಮಾಡುವಾಗ ಹಿಬ್ರುಲ್ ಉಮ್ಮಾ ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುರವರು ಹೇಳಿದರು, ದುಫಿನಲ್ ಯೌಮ ಇಲ್ಮುನ್ ಕಸೀರ್, ಇಂದು ಅನೇಕ ಇಲ್ಮುಗಳು ದಫನಾಯಿತು ಅಂತ. ಜ್ಞಾನವನ್ನು ಸಮಾಧಿ ಮಾಡಲಾಯಿತು. ಜ್ಞಾನಿಗಳೊಂದಿಗೆ ಜ್ಞಾನವು ಸಮಾಧಿಯಾಗ್ತದೆ. ಮೌತುಲ್ ಆಲಿಮಿ ಮೌತುಲ್ ಆಲಂ ಅಲ್ವಾ. ಇಮಾಮ್ ಶಾಫಿഈ ರದಿಯಲ್ಲಾಹು ಅನ್ಹುರವರು ವಫಾತಾದಾಗ ಅನೇಕ ಜ್ಞಾನಗಳು ಈಜಿಪ್ಟ್ನ ಅವರ ಕಬರೊಳಗೆ ಹೋಯಿತು. ದುಫಿನಲ್ ಯೌಮ ಇಲ್ಮುನ್ ಕಸೀರ್. 4 ವರ್ಷಗಳ ಮುಂಚೆ ಬಹುಮಾನ್ಯರಾದ ತಾಜುಲ್ ಫುಕಹಾ ಬೇಕಲ್ ಉಸ್ತಾದರವರು ವಫಾತಾದಾಗ ಅವರ ದಫನ ಕಾರ್ಯಕ್ಕೆ ಹೋದಾಗ ಈ ಮಾತು ನನಗೆ ನೆನಪಿಗೆ ಬಂತು. ಕರ್ನಾಟಕದಲ್ಲಿ ಜ್ಞಾನರಂಗದಲ್ಲಿ ಕ್ರಾಂತಿ ಸೃಷ್ಟಿಸಿದಂತಹ ಬೇಕಲ್ ಉಸ್ತಾದರವರನ್ನು ಕಬರ್ಗೆ ದಫನ್ ಮಾಡುವಾಗ ಝೈದ್ ಇಬ್ನ್ ಸಾಬಿತ್ ರದಿಯಲ್ಲಾಹು ಅನ್ಹುರವರ ಬಗ್ಗೆ ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಹೇಳಿದ ಮಾತು, ದುಫಿನಲ್ ಯೌಮ ಇಲ್ಮುನ್ ಕಸೀರ್,
ಹಾಗೆ ಇಲ್ಮುಲ್ ಫರಾಯಿದ್ನಲ್ಲಿ ಅತ್ಯಂತ ಹೆಚ್ಚು ಅರಿವಿದ್ದದ್ದು ಬಹುಮಾನ್ಯರಾದ ಝೈದ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ರವರಿಗಾಗಿತ್ತು. ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ರವರು ಕೂಡ ಆ ಪೈಕಿ ಅತ್ಯಂತ ಹೆಚ್ಚು ಜ್ಞಾನವಿದ್ದಂತಹ ವ್ಯಕ್ತಿಯಾಗಿದ್ದರು. ಅನ ಮದೀನತುಲ್ ಇಲ್ಮಿ ವ ಅಲಿಯುಂ ಬಾಬುಹಾ ಅಂತ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಒಂದು ಕಾರ್ಯಗಳನ್ನು ಹೇಳುವಾಗ ಅವರಿಗೆ ಆಲೋಚನೆ ಮಾಡುವಂತಹ ಅಗತ್ಯ ಇಲ್ಲ. ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ರವರಲ್ಲಿ ಒಂದು ವಿಷಯ ಯಾವುದೇ ಲೆಕ್ಕ ಏನು ಕೇಳಿದರೂ ಕೂಡ ಸಡನ್ ಆ ಮಹಾನರಿಂದ ಉತ್ತರಗಳು ಬರ್ತಾ ಇತ್ತು. ಅವರು ಹೇಳಿದಲ್ವಾ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮಿಗೆ 70 ಒಂಟೆಗಳು ಹೊರುವಷ್ಟು ಇಲ್ಮನ್ನು ಹೇಳಲು ನನ್ನಿಂದ ಸಾಧ್ಯ ಅಂತ ಬಹುಮಾನ್ಯರಾದ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ. ಫರಾಯಿದ್ನ ಬಗ್ಗೆ ಹೇಳುವಾಗ ನನಗೆ ನೆನಪಾಗ್ತದೆ, ಫತಹುಲ್ ಮುঈನ್ನಲ್ಲಿ ಫರಾಯಿದ್ನ ಕೊನೆಯಲ್ಲಿ ಔಲ್ ಮಸ್ಅಲೆಯ ಬಗ್ಗೆ ಹೇಳ್ತದೆ. ಔಲ್ ಅಥವಾ ಒಂದು ಸಂಖ್ಯೆ, ಆ ಸಂಖ್ಯೆಯಿಂದ ವಾರೀಸುದಾರರಿಗೆ ಕೊಡ್ಲಿಕ್ಕೆ ಆಗುವುದಿಲ್ಲ, ಆಗ ಸಂಖ್ಯೆಯನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗಿ ಬರ್ತದೆ. ಮತ್ತು ಔಲು ಸಿತ್ತತ್ತು 6, 7, 8, 9, 10ಕ್ಕೆ ಔಲಾಗತ್ತೆ. 12, 13, 15, 17 ವಿತರಾಗಿ ಔಲಾಗತ್ತೆ. 24, 27ಕ್ಕೆ ಮಾತ್ರ ಔಲಾಗ್ತದೆ. ಅಲ್ಲೊಂದು ಮಸ್ಅಲ ಬಹುಮಾನ್ಯರಾದ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ. ಅವರು ಮಿಂಬರ್ನಲ್ಲಿ ಖುತುಬ ಓದ್ತಾ ಇದ್ರು. ಆ ಸಂದರ್ಭ ಅವರೊಂದಿಗೆ ಒಂದು ಕ್ವಶನ್ ಬರ್ತದೆ. ಕ್ವಶನ್ ಏನು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಅವರಿಗೆ ಬಿಂತಾನಿ ಇದ್ದಾರೆ, 2 ಹೆಣ್ಮಕ್ಕಳು, ಮತ್ತೆ ಅಬು ಮತ್ತು ಉಮ್ಮು ಇದ್ದಾರೆ, ತಂದೆ ತಾಯಿ ಇದ್ದಾರೆ, ಜೌಜತ್ ಇದ್ದಾರೆ. ಹಾಗಾದರೆ ಉತ್ತರ ಯಾರಿಗೆ ಹೇಗೆ ಕೊಡಬೇಕು ಅಂತ ಅದು ಕೇಳಿದ ತಕ್ಷಣ ಅವರು ಹೇಳಿದರು, ಸ್ವಾರ ಸುಮನುಲ್ ಮರ್ಅತಿ ತುಸ್ಆ ವಮದಾ ಫಿ ಖುತುಬತಿಹಿ. ಖುತುಬಾದಲ್ಲಿ ಅವರಿದ್ದಾರೆ, ಕ್ವಶನ್ ಬಂದಾಗ ಆ ಖುತುಬದ ಎಡೆಯಲ್ಲೇ ನುಸಿಲಿ ಬರ್ತದೆ ಇದರ ಆನ್ಸರ್. ಸ್ವಾರ ಸುಮನುಲ್ ಮರ್ಅತಿ ತುಸ್ಆ ಅಂತ ಹೇಳಿ ವಮದಾ ಫಿ ಖುತುಬತಿ ಅವರು ಭಾಷಣ ಮಾಡಲು ಆರಂಭಿಸಿದರು ಅಂತ. ಬಿಂತಾನಿ ಅದು ಈ ಔಲ್ ಮಸ್ಅಲ ಅಥವಾ 24, 27ಕ್ಕೆ ಜಾಸ್ತಿ ಆದಂತಹ ಒಂದು ಘಟನೆಗೆ ಉದಾಹರಣೆ ಅದು. ಇಲ್ಲಿ ಬಿಂತಾನಿ ಇದ್ದಾರೆ, ಬಿಂತಾನಿ ಅಲ್ವಾ, ಬಿಂತಾನಿಗೆ ಸುಲುಸಾನಿ ಕೊಡಬೇಕು, ಬಿಂತಾನಿಗೆ ಸುಲುಸಾನಿ ಕೊಡಬೇಕು. ಜೌಜತ್ ಇದ್ದಾರೆ, ಮೈಯಿತಿಗೆ ಮಕ್ಕಳಿರುವ ಕಾರಣ ಜೌಜತ್ತಿಗೆ 8ನೇ ಒಂದು ಸುಮುನ್ ಕೊಡಬೇಕು. ಅಬವಾನಿ ಇದ್ದಾರೆ, ಅಬು ಮತ್ತು ಉಮ್ಮು ಸುದುಸ್ ಕೊಡಬೇಕು. ಇಲ್ಲಿ ಮಸ್ಅಲ 24ರಿಂದ 24ರ ಸುಲುಸಾನಿ 16 ಬಿಂತಾನಿಗೆ ಕೊಟ್ಟಾಯಿತು. ಅಬವಾನಿಗೆ 4, 4ರಂತೆ 8 ಆಯ್ತು ಅಲ್ವಾ. ಆಗ 16 + 8 ಎಷ್ಟಾಯ್ತು, 24 ಅಲ್ವಾ. ಇನ್ನು ಅಲ್ಲಿ ಜೌಜತ್ತಿಗೆ ಸುಮುನ್ 24ರ ಸುಮುನ್ ಅಂದ್ರೆ 3. ಇಲ್ಲಿ ನೋಡುವಾಗ 24 ಹೋಗಿ 27 ಆಯ್ತು. 24ರಲ್ಲಿ ಕೊಡ್ಲಿಕ್ಕೆ ಆಗುವುದಿಲ್ಲ. ಆಗ ಮಸ್ಅಲ ಔಲ್ ಮಾಡಬೇಕು, 27 ಮಾಡಬೇಕು. 27 ಮಾಡಿದರೆ ರೆಡಿ, 16 + 8 + 3 ಅಂತ. ಈ 3ರ ಬಗ್ಗೆ ಅಲಿ ಇಬ್ನ್ ಅಬಿ ತಾಲಿಬ್ ಒಂದೇ ಮಾತಿನಲ್ಲಿ ಉತ್ತರ ನೀವು ನೋಡಿ. ಸ್ವಾರ ಸುಮನುಲ್ ಮರ್ಅತಿ ತುಸ್ಆ ಅಂತ ಹೇಳಿದರೆ ಹೆಣ್ಣಿಗೆ ಕೊಡುವಂತಹ 8ನೇ ಒಂದು, 24ರ 8ನೇ ಒಂದು ಅಂತ ಹೇಳಿದರೆ 3. ಈಗ 27ರ 8ನೇ ಒಂದು ಅಲ್ಲದು, 27ರ 9ನೇ ಒಂದು, 9 3 27. ಈ ಮಸ್ಅಲೆಯ ಬಗ್ಗೆ ಅಲ್ ಮಸ್ಅಲತುಲ್ ಮಿಂಬರಿಯಾ ಅಂತ ಹೇಳ್ತಾರೆ. ಸಯ್ಯಿದುನಾ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ರವರು ಆ ಖುತುಬಾದಲ್ಲಿ ಹೇಳಿದಂತಹ ಉತ್ತರ 10ನೇ ಜ್ಞಾನ ಶಾಖೆ ಇಲ್ಮು ಉಸೂಲುಲ್ ಫಿಕ್ಹ್, ಜಮ್ಮುಲ್ ಜವಾಮಿ, ಅಜಾಲಿ ಮಾಮ್ರ ಮುಸ್ತಶ್ಫಾ, ಆ ಪೈಕಿ ಬರುವಂತಹ ಗ್ರಂಥಗಳು. ಇಲ್ಮುಲ್ ಮುನಾದರ ಇದೆ, ಅದೇ ರೀತಿ ಇಲ್ಮುಲ್ ಕಲಾಮ್ ಇದೆ, ಇಲ್ಮು ತಸವೂಫ್ ಇದೆ. ಇನ್ನು ಇಲ್ಮುಲ್ ಅದಬ್ ಅಂತ ಹೇಳುವಾಗ 12 ಜ್ಞಾನ ಶಾಖ್ಯಗಳು ಅದರ ಒಳಗೆ ಬರ್ತದೆ, ವಿವರಿಸಲು ಟೈಮ್ ಇಲ್ಲ. ಲುಗತ್, ಇಷ್ತಿಕಾಕ್, ಅದೇ ರೀತಿ ತಸ್ರೀಫ್, ನಹವು, ಮಾನಿ, ಅದೇ ರೀತಿ ಬಯಾನ್, ಬದೀಅ್, ಅರೂಲು, ಕಾಫಿಯಾ, ಕರ್ಲು ಶಿಅರ್, ಇನ್ಶಾ ಉನ್ ನಸರ್, ಇಲ್ಮುಲ್ ಖತ್, ಹೀಗೆ 12 ಜ್ಞಾನ ಶಾಖೆಗಳು ಅದರೊಳಗೆ ಬರ್ತದೆ. ಇಮಾಮ್ಗಳು ನಮಗೆ ವಿವರಿಸಿಕೊಟ್ರು ನೋಡಿ. ಇಲ್ಮುನ್ ನಹವು ಕೂಡ ಅತ್ಯಂತ ಶ್ರೇಷ್ಠ ವಿಜ್ಞಾನ ಶಾಖೆ. ಇಲ್ಮುನ್ ನಹವು ಇಲ್ಲದಂತಹ ವ್ಯಕ್ತಿಗಳಿಗೆ ಒಮ್ಮೆಯೂ ಕೂಡ ಕಿತಾಬ್ ಓದಲು ಸಾಧ್ಯ ಇಲ್ಲ, ಮುತಾಲಾ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಏನೂ ಸಾಧ್ಯ ಇಲ್ಲ. ಆದ್ದರಿಂದ ಇಸ್ಲಾಮೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಇಲ್ಮುನ್ ನಹವು ಅಲ್ವಾ.
ಇಮಾಮ್ ಉಮರುಲ್ ಖಾದಿ ರಲಿಯಲ್ಲಾಹು ಅನ್ರವರು ಹೇಳಿದ ಒಂದು ಮಾತಿ ನನಗೆ ನೆನಪಿಗೆ ಬರ್ತಾ ಇಲ್ಲ. ಇಲ್ಮ್ ಇಲ್ಲದೆ ಇಲ್ಮುನ್ ನಹು ಇಲ್ಲದೆ ಒಬ್ಬ ವ್ಯಕ್ತಿ ಕಿತಾಬ್ ನೋಡ್ಲಿಕ್ಕೆ ಹೇಳಿದರೆ ಕ ಇನ್ನಿ ನಿನ್ ಯುಆಲಿಜು ಫರ್ಜ ಬಿಕ್ರಿ ಅಂತ ಅವರು ಹೇಳಿದ್ರು. ಅದರ ಅರ್ಥ ನಾನು ಹೇಳೋದಿಲ್ಲ. ಇಲ್ಮುನ್ ನಹು ಗೊತ್ತಿಲ್ಲದೆ ಕಿತಾಬ್ ಓದಬೇಕು ಅಂತ ಹೇಳಿದರೆ ಅವನ ಉದಾಹರಣೆ ಹಾಗೆಯೇ ಅಂತ ಇಮಾಮ್ ಉಮರುಲ್ ಖಾದಿ ರಲಿಯಲ್ಲಾಹು ಅನ್ರವರು ಹೇಳ್ತಾರೆ. ಅವ್ವಲು ಮನ್ ವದಾಹು ಅಬುಲ್ ಅಸ್ವದ್ ದುಅಲಿ ರಲಿಯಲ್ಲಾಹು ಅನ್ಹುರವರು ಪ್ರಥಮವಾಗಿ ಅದನ್ನು ಉಂಟು ಮಾಡಿದರು. ಇಲ್ಮುನ್ ನಹು ಉಮರ್ ಇಬ್ನುಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಕೆಲವೊಂದು ವ್ಯಕ್ತಿಗಳು ಅಲ್ಲಿ ಬಿಲ್ಲು ಬಾಣ ಬಿಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಆ ಬಗ್ಗೆ ಅಲ್ಲಿಗೆ ಹೋದ ಸಂದರ್ಭ ಅವರ ಬಿಲ್ಲು ಬಾಣ ಸರಿ ಆಗ್ತಾ ಇಲ್ಲ, ತಪ್ಪುತ್ತಾ ಇದೆ, ಗುರಿ ತಲುಪ್ತಾ ಇಲ್ಲ. ಆ ಸಂದರ್ಭ ಉಮರ್ ರಲಿಯಲ್ಲಾಹು ಅನ್ರವರು ಅವರ ಬಳಿ ಹೋದ ಸಂದರ್ಭ ಅವರು ಹೇಳಿದರು, ಇನ್ನ ಕೌಮುನ್ ಮುತಅಲ್ಲಿಮೀನ. ಅವರು ಹೇಳುವುದು ನಮಗೆ ತಪ್ಪು ಉಂಟಾಗ್ತದೆ, ಕಾರಣ ನಾವು ಕಲಿಯುವ ವಿದ್ಯಾರ್ಥಿಗಳು ಅಂತ. ವಿದ್ಯಾರ್ಥಿಗಳಿಗೆ ತಪ್ಪು ಸಂಭವಿಸಬಹುದು, ವಿದ್ಯಾರ್ಥಿ ಆಗಿ ಹೋದ ಬಳಿಕ ತಪ್ಪುಗಳು ಬರಬಾರದು. ಇನ್ನ ಕೌಮುನ್ ಮುತಅಲ್ಲಿಮೀನ ಅಂತ ಅವರು ಹೇಳಿದರು. ಆಗ ಉಮರ್ ರಲಿಯಲ್ಲಾಹು ಅನ್ಹು ಹೇಳಿ ಫಅರಲ ಮುಗ್ಲಿಬನ್, ಭಯಂಕರ ಅವರಿಗೆ ಕೋಪ ಬಂತು. ಅವರು ಹೇಳಿದರು, ಉಮರ್ ರಲಿಯಲ್ಲಾಹು ಅನ್ಹು ಬಂದದ್ದು ಬಿಲ್ಲು ಬಾಣ ಬಿಡುವುದು ಸರಿಯಾಗ್ತಾ ಇಲ್ಲ, ಗುರಿ ತಪ್ತಾ ಇದೆ, ಅದು ಸರಿ ಮಾಡಬೇಕು ಅಂತ ಹೇಳಲಿಕ್ಕೆ ಅವರು ಬಂದು ನೋಡುವ ಅದಕ್ಕಿಂತ ದೊಡ್ಡ ತಪ್ಪು ಇಲ್ಲಿದೆ. ಇಲ್ಲಿ ಅವರು ಹೇಳಿ ಇನ್ನ ಕೌಮುನ್ ಮುತಅಲ್ಲಿಮೂನ ಅಂತ ಹೇಳುವಲ್ಲಿ ಮುತಅಲ್ಲಿಮೀನ ಅಂತ ಹೇಳಿದರು. ಆಗ ಉಮರ್ ರಲಿಯಲ್ಲಾಹು ಅನ್ಹು ಹೇಳಿದರು, ವಲ್ಲಾಹಿ ಲಖತುಕುಂ ಫೀ ಲಿಸಾನಿಕುಂ ಅಶದ್ದು ಅಲಯ್ಯ ಮಿನ್ ಖತುಇಕುಂ ಫೀ ರಮಿಕುಂ. ನಿಮ್ಮ ಬಿಲ್ಲು ಬಾಣದಲ್ಲಿ ತಪ್ಪಿದ್ರೆ ಹೋಗಲಿ, ಅದಕ್ಕಿಂತ ದೊಡ್ಡ ತಪ್ಪು ನಿಮ್ಮ ನಾಲಿಗೆ ಸರಿ ಇಲ್ಲ ಅಂತ ಸಯ್ಯಿದುನಾ ಉಮರ್ ಇಬ್ನುಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ಹೇಳಿದ್ರಂತೆ. ತಜ್ವೀದ್ಗಳು ಇಲ್ಮುನ್ ನಹ್ವುಗಳು ಸರಿಯಾಗಬೇಕು. ಬಹುಮಾನ್ಯರಾದ ಮಾಣಿ ಉಸ್ತಾದರವರು ನಾನು ಮಿತ್ತೂರಿನಲ್ಲಿರುವಾಗ ಒಂದು ದಿನ ನನ್ನನ್ನು ಕರೆದು ಹೇಳಿದರು, ಉಸ್ತಾದರವರು ಇಲ್ಮುತ್ ತಜ್ವೀದ್ ಕಲಿಸಲಿಕ್ಕೆ ಒಬ್ಬ ದೊಡ್ಡ ಉಸ್ತಾದ್ ಕೇರಳದಿಂದ ಬರ್ತಾರೆ, ನೀನು ಅವರಿಗೆ ಫೋನ್ ಮಾಡಿ ಹೇಳಬೇಕು. ಕೆಲವೊಮ್ಮೆ ಉಸ್ತಾದ್ ಆಗಿ ಹೇಳ್ತಾರೆ, ಫೋನ್ ಮಾಡಿ ಹೇಳಬೇಕು, ನೀವು ಮಾತ್ರ ಬಂದರೆ ಸಾಲದು, ದೊಡ್ಡ ಅರ ತರಬೇಕು ಅಂತ, ದೊಡ್ಡ ಕೋಲ್ ತರಬೇಕು ಅರ ಅಂತ. ನಾನು ಕೇಳಿದೆ ಯಾಕೆ ಅಂತ. ಅಲ್ಲ, ಬಾಯಿ ಅದು ಬ್ರಷ್ ಮಾಡಲಿಕ್ಕೆ ಅಂತ, ಸರಿ ಮಾಡಲಿಕ್ಕೆ, ಅದು ಬಾಯಿ ಅಷ್ಟು ಬೇಗ ಸರಿಯಾಗಲ್ಲ, ಆದ್ದರಿಂದ ಅವರು ಮಾತ್ರ ಬಂದರೆ ಸಾಲದು, ಅವರೊಂದಿಗೆ ದೊಡ್ಡ ಅರಬೇಕು ಅಂತ ಉಸ್ತಾದ್ ಹೇಳಿದರು. ಅಥವಾ ಇಲ್ಮು ತಜ್ವೀದ್ ಇರಲಿ, ಇಲ್ಮುನ್ ನಹ್ವ್ ಇರಲಿ, ಎಲ್ಲ ಸರಿಯಾಗಬೇಕು. ಇಮಾಮ್ ಮುಹಮ್ಮದ್ ಇಬ್ನು ಮಾಲಿಕ್ ರಲಿಯಲ್ಲಾಹು ಅನ್ಹುರವರ ವಿಶ್ವ ಪ್ರಸಿದ್ಧವಾದ ಗ್ರಂಥ ಇಲ್ಮುನ್ ನಹ್ವಿನಲ್ಲಿ ಅವರಂತಹ ಅತ್ಯಂತ ಶ್ರೇಷ್ಠ ಇಬಾರತ್ಗಳಿಂದ ನಾನು ನಿನ್ನೆ ಅಲ್ಫಿಯ ಓದುವಾಗ ಇಲ್ಮುನ್ ನಹ್ವು ಕ್ಲಾಸ್ನಲ್ಲಿ ಹೇಳಬೇಕು. ಅಲ್ಫಿಯ ಓದಿಕೊಡುವಾಗ ಅತ್ತನೀಸ್ ಅಧ್ಯಾಯದಲ್ಲಿ ಮಕ್ಸೂರಾದ ಅಲಿಫ್ನ ಮುಅನ್ನಸ್ನ 12 ವಜನ್ಗಳು ಅವರು ವಿವರಿಸ್ತಾರೆ. ಮಮ್ದೂದಾದ 17 ವಜನ್ಗಳನ್ನು ವಿವರಿಸ್ತಾರೆ. ವಜನ್ಗಳನ್ನು ವಿವರಿಸಿದ್ದಲ್ಲ, ಕೇವಲ ಬೈತ್ನಲ್ಲಿ ಈ 17 ಪ್ಲಸ್ 12 ಅವರು ಒಳಗೊಳ್ಳಿಸಿದ್ದು ಅತ್ಯಂತ ದೊಡ್ಡ ಸಾಹಸ, ಯಾರಿಗೂ ಕೂಡ ಅದು ಸಾಧ್ಯ ಅಲ್ಲ ಅಂತ. ಅವರು ವಲ್ಲಿಸ್ತಿಹಾರು ಫೀ ಮಬಾನಿಲ್ ಊಲಾ ಯುಬ್ದೀಹಿ ವಜ್ನು ಊರಬಾ ವತ್ತೂಲ. ಊರಬಾ ವತ್ತೂಲ 1 2 3 4 5 6 7 ಗೆರೆಗಳಲ್ಲಿ ಇದೆಲ್ಲವನ್ನು ಅವರು ಒಳಗೊಳಿಸ್ತಾರೆ. ಉರಬಾ ವತ್ತೂಲ, ಫುಅಲಾ ವಜ್ನ್, ಫುಅಲಾ ವಜ್ನ್, ಒಮಾರತ ವ ವಜ್ನು ಫಅಲಾ ಜಮ್ಅ ಔ ಮಸ್ದರನ್ ಔ ಸೀಫತನ್ ಕ ಶಬ್ಅ ವಕಾಹುಬಾರ ಸುಮ್ಮಹಾ ಸೀಬತ್ರ ذಿಕ್ರಾ ವ ಹಿಸ್ಸೀಸಾ ಮಅಲ್ ಕುಫುರ್ರ ಕದಾಕ ಖುಲ್ಲೈತಾ ಮಅಶ್ ಶುಕ್ಕಾರಾ ವಅಜು ಲಿಗೈರಿ ಹಾದಿ ಇಸ್ತಿಂದಾರಾ ಲಿಮದ್ದಿಹಾ ಫಅಲಾഉ ಅಫ್ঈಲಾഉ ಮುಸಲ್ಲಸಲ್ ಐನಿ وفعلاء ثم فعالا فعللا فاعولا وفاعلاء فعليا مفعولا ومطلق العين فعالا وكذا مطلق فاء فعلاء أخذا. 17 ಪ್ಲಸ್ 12 ವಜನ್ಗಳನ್ನು ಈ ಸಣ್ಣ ಬೈತಿನೊಳಗೆ ಒಳಗೊಳ್ಳಿಸಿ ಅವರು ನಮಗೆ ಹೇಳಿಕೊಡ್ತಾರೆ. ಇರಲಿ, ಇಲ್ಮುನ್ ನಹ್ವಿನ ಬಗ್ಗೆ ಹೇಳುವಾಗ ಅಲ್ಲಿ 2 ಮದ್ಹಬುಗಳು ಅಲ್ವಾ, ಮದ್ಹಬಾನಿ, ಒಂದು ಮದ್ಹಬುನ್ ಕೂಫಿ, ಮತ್ತೊಂದು ಬಸರಿಯಾದ ಮದ್ಹಬಿದೆ, ಕೂಫಿಯಾದ ಮದ್ಹಬಿದೆ. ಇದು ಇಲ್ಲಿ ಹೇಳುವ ಅಗತ್ಯ ಇಲ್ಲ ನನಗೆ. ನಾನು ಅದು ಯಾಕೆ ಹೇಳಿದ್ದು ಅಂತ ಹೇಳಿದರೆ, ಆಗ ನಾನು ಹೇಳಿದೆ ವಿಶ್ವಾಸಪೂರ್ವಂ ಬಹುಮಾನ್ಯರಾದ AP ಉಸ್ತಾದರವರ ಆ ಆತ್ಮಕಥೆಯನ್ನು ಓದಬೇಕು ಅಂತ. ಅದರಲ್ಲಿ ಓದಿ ಮೊದಲನೆಯ 4 ಪುಟಗಳಲ್ಲಿ
ಅನೇಕ ಪಾಯಿಂಟ್ಸ್ಗಳನ್ನು ನಾನು ಬರೆದಿಟ್ಟಿದ್ದೇನೆ. ನಾನು ತರಬೇಕು ಅಂತ ಭಾವಿಸಿದೆ, ಮರೆತು ಹೋಯಿತು. 4 ಪುಟಗಳಲ್ಲಿ ಉಸ್ತಾದರ ಅನುಭವಗಳು, ಅದೇ ರೀತಿಯ ಅನೇಕ ಪಾಯಿಂಟ್ಸ್ಗಳು ಅದರಲ್ಲಿದೆ. ಈ ಮದ್ಹಬಾನಿ ಇಲ್ಮುನ್ ನಹವಿನ ಜೊತೆ ನಾನು ಯಾಕೆ ಸೇರಿಸಿದ್ದು ಅಂತ ಕೇಳಿದರೆ, ಉಸ್ತಾದರ ಆತ್ಮಕಥೆ ಓದುವಾಗ ಅದರಲ್ಲಿ ಒಂದೆಡೆ ಉಸ್ತಾದ ಹೇಳ್ತಾರೆ, ನಾನು ಬಾಕಿಯಾತ್ನಲ್ಲಿ ಕಲಿಯುವಾಗ ಅಲ್ಲಿ ನನಗೆ ಜ್ವರ ಬಂತು, ಒಂದು ಏನೋ ರೋಗ ಬಂತು. ಆಗ ಅಲ್ಲಿ 2 ಹಾಸ್ಪಿಟಲ್ ಇತ್ತಂತೆ. ಒಂದು ಸಣ್ಣ ಕ್ಲಿನಿಕ್ ಇರ್ಬೋದಲ್ಲ, ಇಲ್ಲಿ ನಮ್ಮ ಕಾರಂದೂರಲ್ಲಿ, ಇಲ್ಲಿ ಮರ್ಕಜ್ ಸಮೀಪ ಇದರೊಳಗೆ ಕ್ಲಿನಿಕ್ ಉಂಟಾ, ಪ್ರಾಥಮಿಕ ಚಿಕಿತ್ಸೆ ಇರ್ಬೋದು, ಸಣ್ಣ ಕ್ಲಿನಿಕ್. ಸಣ್ಣ ಸಣ್ಣ ರೋಗಗಳಿಗೆ ಅಲ್ಲಿ ಪರಿಹಾರ ಇರ್ಬೋದು. ದೊಡ್ಡ ದೊಡ್ಡ ರೋಗಗಳಿಗೆ ಕೋಳಿಕೋಡಿಗೆ ಹೋಗಬೇಕಾಗಬಹುದು. ಇದೇ ರೀತಿ ಒಂದು ಸಣ್ಣ ಹಾಸ್ಪಿಟಲ್ ಇಂದ, ಆ ಹಾಸ್ಪಿಟಲ್ ಅದೊಂದು ಸಣ್ಣ ಕ್ಲಿನಿಕ್, ರಾಜಮ್ಮ ಕ್ಲಿನಿಕ್ ಅಂತ. ಮತ್ತೊಂದು ಸ್ವಲ್ಪ ದೂರ ಹೋಗಬೇಕು, ಮಿಷನ್ ಹಾಸ್ಪಿಟಲ್ ಅಂತ. 2 ಹಾಸ್ಪಿಟಲ್ ಇತ್ತಂತೆ. ಆಗ ಉಸ್ತಾದ್ ರಾಜಮ್ಮ ಕ್ಲಿನಿಕ್ಗೆ ಹೋದಾಗ ಅವರು ರಾಜಮ್ಮ ಟೆಸ್ಟ್ ಮಾಡಿ ಹೇಳಿದ್ರಂತೆ, ಇದು ನಿಮಗೆ TB ಇದೆ ಅಂತ, ದೊಡ್ಡ ರೋಗ. ಉಸ್ತಾದ್ ಹೇಳಿದ್ರು, TBಯಾ? ನಾನು ಊರಿಂದ ಬರುವಾಗ ಎಲ್ಲ ಚೆಕಪ್ ಮಾಡಿ ಬಂದದ್ದು, ಅದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ರಾಜಮ್ಮರ ಸಂಶೋಧನೆ ನಿಮಗೆ TB ಇದೆ ಅಂತ. ಹಾಗೆ ರಾಜಮ್ಮರ ಒಂದು ಸ್ಪೆಷಾಲಿಟಿ ಇದೆ, ಏನು ಅಂತ ಹೇಳಿದರೆ ಉಸ್ತಾದ್ ಹೇಳ್ತಾರೆ, ಯಾರು ಹೋದರೂ ಕೂಡ ಒಂದೇ ಮಾತ್ರೆ, ಒಂದೇ ಮದ್ದು. ನಮ್ಮೂರಲ್ಲೂ ಕೂಡ ಅಂತ ಡಾಕ್ಟರ್ಗಳಿದ್ದಾರೆ. ನೀವು ಜ್ವರಕ್ಕೆ ಹೋದರೂ, ನೀವು ತಲೆನೋವಿಗೆ ಹೋದರೂ, ಯಾವ ರೋಗಕ್ಕೆ ಹೋದರೂ ಒಂದೇ ಟೈಪ್ನ ಮಾತ್ರೆ. ಕೆಲವೊಮ್ಮೆ ಅವರ ಕೈ ಫಲದಿಂದ ಗುಣ ಆಗುವುದಾಗಿರ್ಬೋದು. ಇವರು ಹೇಳುವುದಂತ ಸಾಪ್ತುಕೋ ಸಾಪುಡುಂಗೆ ಅಂತ, ನೀವು ಮುಸಂಬಿ ತಿನ್ಬೇಕು, ಅದೇ ರೀತಿ ಮದ್ದು ಕುಡಿಬೇಕು. ತಮಿಳಲ್ಲಿ ಗೊತ್ತಿಲ್ಲ ಏನು ಅಂತ, ಮದ್ದು ಕುಡಿಬೇಕು. ಅದೇ ರೀತಿ ಮರಂದು ಸಾಪುಡುಂಗೆ, ಅದೇ ರೀತಿ ಸಾಪ್ತುಕೋ ಸಾಪುಡುಂಗೆ, ಮರಂದು ಸಾಪುಡುಂಗೆ. ನೀವು ಮುಸಂಬಿ ತಿನ್ಬೇಕು, ಈ ಮದ್ದು ಕುಡಿಬೇಕು, ಇಷ್ಟೇ. ಯಾರು ಹೋದರೂ ಮುಸಂಬಿ ತಿನ್ಬೇಕು ಅಂತ. ಮತ್ತೆ ಅಪುರಂ ವಾಂಗೆ, ಇದು ಕುಡಿದೆಲ್ಲ ಆದ ಬಳಿಕ ಬರಬೇಕು, ಮತ್ತೆ ಬರಬೇಕು ಇಲ್ಲಿಗೆ ಅಂತ. ಯಾವ ರೋಗಕ್ಕೆ ಇದೇ ಮದ್ದು ಅಂತ. ಹಾಗೆ ಇವರ ಬಳಿ ಗುಣ ಆಗುವುದಿಲ್ಲ. ಆಗ ಮಿಷನ್ ಹಾಸ್ಪಿಟಲ್ಗೆ ಹೋಗಬೇಕು. ಅಲ್ಲಿ ಹೋದರೆ ಸ್ವಲ್ಪ ಕಷ್ಟ ಉಂಟು, ಕಾಯಬೇಕು, ಕೆಲವೊಮ್ಮೆ ಮತ್ತೊಮ್ಮೆ ಹೋಗಬೇಕಾಗ್ಬೋದು, ಮತ್ತೊಮ್ಮೆ ಹೋಗಬೇಕು, ತುಂಬ ಕಷ್ಟ ಉಂಟು. ಆದ್ದರಿಂದ ಎಲ್ಲರೂ ಇಲ್ಲಿಯೇ ಹೋಗುದು, ರಾಜಮ್ಮ ಕ್ಲಿನಿಕ್ಗೆ ಹೋಗುದು ಅಂತ. ಬಹುಮಾನ್ಯರಾದ ಕೋಟೂರು ಉಸ್ತಾದರನ್ನು ಕರೆದುಕೊಂಡು, ಉಸ್ತಾದ ಅಲ್ಲಿಗೆ ಹೋದ ಪರಿಚಯ ಉಂಟು ಅಂತ. ಇದು ಯಾಕೆ ಹೇಳಿದ್ದು ಅಂತ, ಈಗ 2 ಹಾಸ್ಪಿಟಲ್ ಇದೆ, ಒಂದು ರಾಜಮ್ಮ ಹಾಸ್ಪಿಟಲ್, ಮತ್ತೊಂದು ಮಿಷನ್ ಹಾಸ್ಪಿಟಲ್ ಅಂತ. ಅಲ್ಲಿ ಅಬೂಬಕ್ಕರ್ ಉಸ್ತಾದ್ ಅಂತ ಒಬ್ಬರು ಇದ್ರಂತೆ, ಉತ್ತಮ ಪಾಳೆಯಂ ಅಬೂಬಕ್ಕರ್ ಉಸ್ತಾದ್. ಅವರು ಇಸ್ಮನ ಅಧ್ಯಾಯದ ಬಗ್ಗೆ, ಇಸ್ಮನ ಬಗ್ಗೆ ಚರ್ಚೆ ಮಾಡುವಾಗ ಹೇಳಿದ್ರಂತೆ, 2 ಮದ್ಹಬ್ ಇದೆ, ಒಂದು ಮದ್ಹಬ್ ಕೂಫಿ, ಮತ್ತೊಂದು ಬಸರಿ. ಕೂಫಿ ಮದ್ಹಬ್ ಅಂತ ಹೇಳಿದ್ರೆ ಅದು ಫಸ್ಟಿಗೆ ಸ್ವಲ್ಪ ಸುಲಭ ಆಗಿ ಕಾಣಬಹುದು, ಅದೇ ಸಂದರ್ಭ ನಂತರ ಕಷ್ಟ ಆಗುತ್ತೆ ಅಂತ. ಬಸರಿ ಆಗಲ್ಲ, ಅದು ಫಸ್ಟಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ನಂತರ ಈಸಿ ಅಂತ. ಹೇಗೆ ಅಂತ ಕೇಳಿದರೆ, ನಮ್ಮ ರಾಜಮ್ಮ ಕ್ಲಿನಿಕ್ ಮತ್ತು ಮಿಷನ್ ಹಾಸ್ಪಿಟಲ್ ಅಂತ ಹೇಳಿ ಅದು 2 ಮದ್ಹಬಿಗೆ ಉಸ್ತಾದರು ಉದಾಹರಣೆ ಮಾಡಿ ತಮ್ಮ ಆತ್ಮಕಥೆಯಲ್ಲಿ ಬರೆಯುತ್ತಾರೆ. ನನಗೆ ಅದು ಹೇಳಿದಾಗ ನೆನಪಾಯ್ತು. ಅಂದರೆ ಈ ಕ್ಲಿನಿಕ್ಗೆ ಹೋದರೆ ಫಸ್ಟಿಗೆ ಸ್ವಲ್ಪ ಗುಣ ಆಗ್ತದೆ, ಮತ್ತೆ ಜೋರಾಗ್ತದೆ ರೋಗ. ಹಾಗಾಗಬಾರದು. ನಮಗೆ ಈ ನಹವ್ನಲ್ಲಿ ಅಂತಲ್ಲ, ಬದುಕಿನಲ್ಲಿ ಪೂರ್ಣವಾಗಿ ಬಸರಿಯ ಮದ್ಹಬ್ ಅದನ್ನು ಸ್ವೀಕರಿಸುವುದು ಉತ್ತಮ ಅಂತ. ಸಣ್ಣ ಸುಲಭವಾದ ವಿಷಯಗಳನ್ನು ಮಾತ್ರ ಆಯ್ಕೆ ಮಾಡುವುದು, ಕಷ್ಟಗಳಿಗೆ ತ್ಯಾಗಗಳಿಗೆ ನಮ್ಮ ಬದುಕನ್ನು ಒಗ್ಗಿಸದೇ ಇರುವುದು, ಅದು ಸುಲಭವನ್ನು ಬದುಕಲ್ಲಿ ಸ್ವೀಕರಿಸುವವರ ಲಕ್ಷಣ. ಅವರಿಗೆ ಅಭಿವೃದ್ಧಿಯಾಗಲು ಸಾಧ್ಯ ಇಲ್ಲ ಅಂತ ಬಹುಮಾನ್ಯರಾದ ಉಸ್ತಾದರವರು ಅದರಲ್ಲಿ ವಿವರಿಸ್ತಾರೆ. ಇರಲಿ, ಇಲ್ಮುನ್ ನಹವು, ಮತ್ತೆ ಇಲ್ಮುಲ್ ತಸ್ರೀಫು, ಇಲ್ಮುಲ್ ಮಾನಿ, ಇಲ್ಮುಲ್ ಬಯಾನ್, ಇಲ್ಮುಲ್ ಬದೀ, ಇದೆಲ್ಲ ಅದಬ್ನ ಜ್ಞಾನ ಶಾಖೆಗಳಲ್ಲಿ ಬರ್ತದೆ. ಮತ್ತೊಂದು ಅತ್ಯಂತ ಪ್ರಮುಖವಾದ ಜ್ಞಾನ ಇಲ್ಮುತ್ ತಾರೀಖ್. ಆ ಇಲ್ಮುತ್ ತಾರೀಖ್ ಅನ್ನು ನಾವು ಮರೆಯಲೇಬಾರದು. ನಮ್ಮ ಪೂರ್ವಕಾಲ ವಿದ್ವಾಂಸರ ಚರಿತ್ರೆಗಳು, ಮನುಷ್ಯ ಚರಿತ್ರೆ ಆದಮ್ ನಬಿ ಅಲಿ ಇಸ್ಲಾಮರಿಂದ ಆರಂಭ ಆಗ್ತದೆ. ಇಂದಿನ ತನಕವಿರುವ ತಾರೀಖುಗಳನ್ನು ನಾವು ಕಲಿತರೆ, ಕೆಲವೊಮ್ಮೆ 50 ವರ್ಷ ನಾನು ಬದುಕುವುದಾದರೆ 10,000 ವರ್ಷ ಬದುಕಿದಂತಹ ಪ್ರತೀತಿ ನನಗೆ ಉಂಟಾಗ್ತದೆ. ಕಾರಣ ಅಷ್ಟು ದೊಡ್ಡ ಚರಿತ್ರೆಗಳು ನನಗೆ ಗೊತ್ತಿದೆ. ಇಸ್ಲಾಮಿಕ್ ಗ್ರಂಥಾಲಯಗಳು ಇಲ್ಮುತ್ ತಾರೀಖಿನಿಂದ ಸಮೃದ್ಧಗೊಂಡಿದೆ. ಅಲ್ ಬಿದಾಯತ್ ವನ್ನಿಹಾ ಇದೆ, ತಾರೀಖುಲ್ ಉಮಮಿ ವಲ್ ಮುಲೂಕ್ ಇದೆ, ಇಮಾಮ್ ತಬರಿ ರಹಮತುಲ್ಲಾಹಿ ಅಲಿ ರವರದ್ದು ಮಿರ್ಆತು ಜಮಾನ್ ಇದೆ, ಅಲ್ ಕಾಮಿಲು ಫಿ ತಾರೀಖ್ ಇದೆ, ವಫಯಾತುಲ್ ಅಯಾನ್ ಫಿ ಅಂಬಾಯಿ ಅಬ್ನಾಇ ಜಮಾನ್, ಅದ್ದುರರುಲ್ ಕಾಮಿನಾ ಫಿ ಅಯಾನಿಲ್ ಮಿಅತಿ ಥಾಮಿನಾ, ಇಬ್ನ್ ಹಜರ್ ಅಲ್ ಅಸ್ಕಲಾನಿ ರದಿಯಲ್ಲಾಹು ಅನ್ಹು ಅವರ ಕಿತಾಬ್,
ಅದೇ ರೀತಿ ಶದರಾತು ದಹಬ್ ಇದೆ. ಇದೆಲ್ಲ ತಾರೀಖಿನ ಬಗ್ಗೆ ಇರುವಂತಹ ಗ್ರಂಥಗಳು. 1-2 ವರ್ಷಗಳ ಮುಂಚೆ ನಾನೊಂದು ಸಣ್ಣ ಕಿತಾಬ್ ಓದಿದೆ, ಅದರ ಹೆಸರು ಮಿನನ್ ನುಜೂಮಿ ಇಲಲ್ ಅರ್ದ್ ಅಂತ. ಬರೆದದ್ದು ಅಬುಲ್ ಹಸನ್ ಅಲಿ ಅನ್ನದ್ವಿ ಇರಲಿ, ಅತ್ಯಂತ ಆಕರ್ಷಣೀಯ ಕಿತಾಬ್, ಸಣ್ಣ ಕಿತಾಬ್. ಅದರಲ್ಲಿ ಭಾರತದ ಚರಿತ್ರೆಯನ್ನು ಹೇಳ್ತದೆ. ಕುತುಬ್ ಮಿನಾರ್ನ ಅಂಡರ್ಗೆ ಹೋಗಿ ನಿಂತು ನನ್ನೊಂದಿಗೆ ಕುತುಬ್ ಮಿನಾರ ಮಾತನಾಡ್ತಾ ಇದೆ ಅಂತ ಅತ್ಯಂತ ಚಂದದ ಸಾಹಿತ್ಯದ ಮೂಲಕ ಅವರು ಬರೀತಾರೆ ತಾರೀಖ್. ನಾನು ಕುತುಬ್ ಮಿನಾರದ ಬಳಿಕ ಹೋದಾಗ ನನ್ನನ್ನು ಬ್ಯಾಕ್ನಿಂದ ಕರೆಯುತ್ತದೆ, ಯಾ ಅಯ್ಯುಹರ್ ರಜುಲ್ ಇಸ್ಮಾಳ್, ಕೇಳು ಅಂತ. ನಾನು ನೋಡಿದಾಗ ಯಾರು ಇಲ್ಲ, ಮಿನಾರ ನನ್ನೊಂದಿಗೆ ಮಾತನಾಡ್ತಾ ಇದೆ. ಅವರು ಹೇಳು, ಮಿನಾರತುನ್ ತತಕಲ್ಲಂ ಹಿಜಾರತುನ್ ತಂತಿಕ್, ಕಲ್ಲು ನನ್ನೊಂದಿಗೆ ಮಾತನಾಡ್ತಾ ಇದೆ. ಸರಿ, ಕುತುಬ್ ಮಿನಾರದ ಅಡಿಗೆ ಹೋದಾಗ ಕೇವಲ ಬೆಂಗಳೂರಿಗೆ ಬಸ್ ಹೋದಂತೆ ಬಸ್ಸು ಮಾತ್ರ ಹೋಗಿ ಬರುವುದು. ಬಸ್ಸಿನಲ್ಲಿರುವಂತಹ ವ್ಯಕ್ತಿಗಳು ಬಸ್ಸಿನಂತೆ ಆಗಬಾರದು. ಬೆಂಗಳೂರಿಗೆ ಬಸ್ಸಿನಲ್ಲಿ ಹೋದಂತಹ ವ್ಯಕ್ತಿ, ಇನ್ನು ಬೇರೆ ಬೊಂಬೈಗೆ ಬಸ್ಸಿನಲ್ಲಿ ಹೋದಂತಹ ವ್ಯಕ್ತಿ, ಆ ವ್ಯಕ್ತಿ ಬಸ್ಸಿನಂತೆ ಆಗಬಾರದು. ಬಸ್ಸು ಮರಳಿ ಬಂದಾಗ ಕೇಳುವುದು, ಬೊಂಬೈನಲ್ಲಿ ಏನಿತ್ತು ಅಂತ ಕೇಳಿದರೆ ಬಸ್ಸಿಗೆ ಏನು ಗೊತ್ತು, ಬೆಂಗಳೂರಿಗೆ ಎಷ್ಟು ಬಸ್ ಹೋಗ್ತದೆ ಏನಾದರೂ ಗೊತ್ತುಂಟ? ಅದೇ ಸಂದರ್ಭ ಬಸ್ ಒಳಗೆ ಕುಳಿತಂತಹ ವ್ಯಕ್ತಿ ಕೂಡ ಬಸ್ಸಿನಂತೆ ಹೋಗಿ ಬಂದ ಏನು ಗೊತ್ತಿಲ್ಲ ಅವನಿಗೆ. ಹಾಗಾಗಬಾರದು. ಅವನಿಗೆ ವಿಷಯಗಳು ಗೊತ್ತಿರಬೇಕು. ಕುತುಬ್ ಮಿನಾರದ ಅಂಡರ್ಗೆ ಹೋಗುವಾಗ ಶತಮಾನಗಳ ಚರಿತ್ರೆಗಳನ್ನು ಆ ಕುತುಬ್ ಮಿನಾರ್ ನನ್ನೊಂದಿಗೆ ಹೇಳ್ತದೆ. ತಾಜ್ ಮಹಲ್ನ ಬಳಿ ಹೋಗುವಾಗ ಅದು ನನ್ನೊಂದಿಗೆ ಹೇಳ್ತದೆ. ತಾರೀಖುಗಳನ್ನು ಕಲಿಬೇಕು. ಬುರ್ಜ್ ಖಲೀಫದ ಆ ಸನಿಹಕ್ಕೆ ಹೋಗಿ ಕೇವಲ ಸೆಲ್ಫಿ ಮಾತ್ರ ತೆಗೆಯುವುದಲ್ಲ, ಅದರ ತಾರೀಖನ್ನು ಕಲಿಯಲು ನನ್ನಿಂದ ಸಾಧ್ಯ ಆಗಬೇಕು. ಎಲ್ಲೂ ಕೂಡ ಹಾಗೆ. ಉಮ್ರಾನುಭವ ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಉಮ್ರಾನುಭವ 300 ಚಿಲ್ಲಾರ ಪುಟಗಳಿವೆ. ಅದರಲ್ಲಿ ಮಕ್ಕ ಮದೀನಾದ ತಾರೀಖುಗಳು ಮಾತ್ರ. ಕಅಬಾದ ಬಳಿ ನಾನು ಹೋದರೆ ಕೇವಲ ಕಅಬಕ್ಕೆ 7 ಸುತ್ತಿ ಬರುವುದಲ್ಲ. ಕಅಬಾ ಎಷ್ಟು ವರ್ಷಗಳ ಮುಂಚೆ ಉಂಟಾಯಿತು, ಅದರ ತಾರೀಖೇನು. ಆ ಕಅಬಾಲಯದ ಬಳಿ ನಾನು ಹೋಗುವಾಗ ಆದಮ್ ನಬಿ ಅಲೈಹಿಸ್ಸಲಾಂ ರವರ ನೆನಪು ಬರಬೇಕು. ಅದಕ್ಕಿಂತ ಮುಂಚೆ ಮಲಾಯಿಕತ್ತುಗಳು ನಿರ್ಮಾಣ ಮಾಡಿದ ನೆನಪು ಬರಬೇಕು. ಮಸ್ಆದಲ್ಲಿ ಸಾಯಿ ಮಾಡುವಾಗ 4000 ವರ್ಷಗಳ ಮುಂಚೆ ಅಲ್ಲಿ ನಡೆದಾಡಿದಂತಹ ಒಬ್ಬರು ಹೆಣ್ಣು ಹಾಜರ್ ರಲಿಯಲ್ಲಾಹು ಅನ್ಹಾ ಅವರ ನೆನಪು ಬರಬೇಕು. ಗುಲಾಮ ಸ್ತ್ರೀ, ಆ ಗುಲಾಮ ಸ್ತ್ರೀ ನಡೆದಾಡಿದ ಸ್ಥಳದಲ್ಲಿ ಸೌದಿಯ ರಾಜ ಕೂಡ ನಡೆಯಬೇಕು. ಏಕೆ ನಡೆಯುವುದು ಅಂತ ಕೇಳಿದರೆ ಕಾರಣ ಗೊತ್ತಿಲ್ಲ. ತಾರೀಖ್ ಪ್ರೀತಿಯ ಸಹೋದರರೇ, ಬಹುಮಾನ್ಯರಾದ ಹಾಜರ್ ಉಮ್ಮರ್ ರಲಿಯಲ್ಲಾಹು ಅನ್ಹಾ ಅವರ ತಾರೀಖ್. ಹಜರುಲ್ ಅಸ್ವದ್ನ ಬಳಿ ಹೋಗುವಾಗ, ಮಕಾಮ್ ಇಬ್ರಾಹಿಮ್ನ ಬಳಿ ಹೋಗುವಾಗ, ಹಿಜ್ರ್ ಇಸ್ಮಾಯಿಲ್ನೊಳಗೆ ಹೋಗುವಾಗ, ಮಕ್ಕ ಮದೀನಾದಲ್ಲಿ 1 ಇಂಚಿನಲ್ಲೂ ತಾರೀಖುಗಳಿವೆ. ಅದರಲ್ಲಿ 63 ಅಧ್ಯಾಯಗಳಿವೆ. ಆ ಪುಸ್ತಕದಲ್ಲಿ ತಾರೀಖುಗಳು ಮಾತ್ರ. ಓದಿದರೆ ಕಣ್ಣು ಮತ್ತು ಹೃದಯದಿಂದ ಉಮ್ರವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ, ಹಜ್ಜನ್ನು ಮಾಡಲಿಕ್ಕೆ ಸಾಧ್ಯ. ತಾರೀಖುಗಳನ್ನು ಕಲಿತು ಒಂದು ಕಾರ್ಯಕ್ಕೆ ನಾವು ಇಳಿಯುವಾಗ ಅದು ಅತ್ಯಂತ ಶ್ರೇಷ್ಠ ಅನುಭವವನ್ನು, ಆಸ್ವಾದನೆಯನ್ನು ನಮಗೆ ನೀಡುತ್ತದೆ. ಇಲ್ಮುಲ್ ಅರೂಲ್ ಬೈತ್ ಉಂಟು ಮಾಡುವುದು ಹೇಗೆ ಅಂತ ಹೇಳಿಕೊಡುವಂತಹ ಶಾಸ್ತ್ರ. 16 ಬಹರ್ಗಳು ಅದರಲ್ಲಿವೆ. ಇಲ್ಮುಲ್ ಕಾಫಿಯಾ, ಬೈತ್ನ ಕೊನೆ ಹೇಗೆ ಮಾಡಬೇಕು ಅಂತ ಹೇಳಿ ತಿಳಿಸಿಕೊಡುವಂತಹ ಶಾಸ್ತ್ರ. ಇಲ್ಮು ಕರ್ಲಿ ಶಿಯರ್ ಅಂತ ಇದೆ. ಅಥವಾ ಒಂದು ಬೈತ್, ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತಾರೆ. ಕರೀಮುನ್ ಮತಾ ಅಮ್ದಹು ವಲ್ವರ ಮঈವ ಇದಾಮ ಲುಮ್ತುಹು ವಹದಿ. ಅಥವಾ ಒಬ್ಬ ವ್ಯಕ್ತಿ ಶಾಯಿರ್ ಅಬೂ ತಮಾಮ್ ಎಂಬವರು ಒಂದು ಬೈತನ್ನು ಆಡ್ತಾರೆ, ಒಬ್ಬ ವ್ಯಕ್ತಿಯನ್ನು ಮದುವೆ ಮಾಡಿ. ಕರೀಮುನ್, ಅವರು ಉತ್ತಮರು. ಮತಾ ಅಮ್ದಹು ವಲ್ವರ, ಅವರನ್ನು ನಾನು ಮದುವೆ ಮಾಡುವುದಾದರೆ ನಾನು ಮಾತ್ರ ಅಲ್ಲ, ವಲ್ವರ ಮಾಯಿ, ಜನರೆಲ್ಲರೂ ನನ್ನೊಂದಿಗೆ ಸೇರಿ ಮದುವೆ ಮಾಡ್ತಾರೆ. ಮತ್ತೆ ಹೇಳಿದ್ದು ವೈದಾಮ ಲುಮ್ತುಹು ಅಂದ್ರೆ ಅಮ್ದಹು ಅಂತ ಹೇಳಿದ ಬಳಿಕ ಲುಮ್ತು ಅಂತ ಹೇಳಬಾರ್ದಿತ್ತು. ಅಬೂ ತಮಾಮ್ರ ಆ ಬೈತ್ ಸರಿಯಾಗಿಲ್ಲ. ಅದು ಕಲಿಸಿಕೊಡುವುದು ಎಲ್ಲಿ ಅಂತ ಕೇಳಿದ್ರೆ ಇಲ್ಮು ಕರ್ಲಿ ಶಿಯರ್, ಮದಹ್ನ ನೇರ ಎದುರಲ್ಲಿ ದಮ್ ಅಂತ ಹೇಳಬೇಕಿತ್ತು. ಆಗ ಇಲ್ಲಿ ಕರೀಮುನ್ ಮತ ಅಮ್ದಹು ವಲ್ವರ ಮঈ ವೈದಾಮ್ ಮಾ ದುಮ್ತುಹು, ಹಾಗೆ ದಮ್ಮನ್ನು ಅಲ್ಲಿ ತರಬೇಕು ಅಂತ ಅವರು ಹೇಳ್ತಾರೆ. ಇದು ಇಲ್ಮು ಕರ್ಲಿ ಶಿಯರ್. ದಮ್ಮ ಯದುಮ್ಮು ಅಲ್ವಾ, ಹಾಗೆ ಏನ್ ಹೇಳ್ಬೇಕು? ದಮ್ಮ ಯದುಮ್ಮು ಮದತ್ತು ದಮಂತು ಅಲ್ವಾ, ಹಾಗೆ ಹೇಳ್ಬೇಕು, ಸರಿ ಅಲ್ವಾ? ಮದ್ದ ಯಮುದ್ದು ಮದತ್ತು ಅಲ್ವಾ, ದಮ್ಮ ಯದುಮ್ಮು ದಮಂತು, ಹಾಗೆ ಹೇಳ್ಬೇಕು. ಅಥವಾ ಮದಹಿನ ಬಳಿಕ ದಮ್ಮ ಹೇಳ್ಬೇಕಿತ್ತು ಅಂತ. ಮತ್ತೆ ಇಲ್ಮುಲ್ ಇನ್ಶಾ, ಗದ್ಯವನ್ನು ಉಂಟು ಮಾಡುವುದು ಹೇಗೆ. ಇಲ್ಮುಲ್ ಮುಹಾವರಾತ್, ಇಲ್ಮುಲ್ ಖತ್, ಇಲ್ಮುಲ್ ಮಂತಿಕ್, ನಂತರ ಅಲ್ ಉಲೂಮುಲ್ ಅಕಲಿಯ, ಇಲ್ಮುಲ್ ಮಂತಿಕ್, ಇಲ್ಮುಲ್ ಹಿಸಾಬ್, ಇಲ್ಮುಲ್ ಜಬರಿ ವಲ್ ಮುಕಾಬಲ, ಬೀಜಗಣಿತ. 3ನೇ ಶತಮಾನದಲ್ಲಿ ಜನಿಸಿ ಮರಣ ಹೊಂದಿದ ಅಬು ಅಬ್ದಿಲ್ಲಾ ಮುಹಮ್ಮದ್ ಬಿನ್ ಮೂಸಲ್ ಖವಾರಿಜಿಮಿ
ಪೇರ್ಷಿಯನ್ ವಿದ್ವಾಂಸರು ಅದನ್ನು ಆವಿಷ್ಕರಿಸಿದರು. ಅವರಿಗೆ ಕಿತಾಬುಲ್ ಜಬರಿ ವಲ್ ಮುಕಾಬಲಾ ಅಂತ ಗ್ರಂಥ ಇದೆ. ಇಲ್ಮುಲ್ ಹಂದಸ, ಪ್ರೀತಿಯ ಮುತಾಯಿಲ್ಲಿಮರೇ, ಉಸ್ತಾದರುಗಳೇ, ಈ ಇಲ್ಮುಗಳನ್ನೆಲ್ಲ ಹಯಾತ್ ಮಾಡಿದ್ದು ಯಾರು ಅಂತ ಕೇಳಿದರೆ ನಮ್ಮ ಉಲಮಾಗಳು, ಇಮಾಮ್ಗಳು. ಹಂದಸಾದಲ್ಲಿ ಮೂಲೆಗಳ ಮೆಜರ್ಮೆಂಟ್ಗಳ ಬಗ್ಗೆ, ಮುಸಲ್ಲಸ್ಗಳ ಬಗ್ಗೆ, ಭೂಮಿಯ ಅಳತೆಯ ಬಗ್ಗೆ ನಮಗೆ ತಿಳಿಸಿಕೊಡುತ್ತದೆ ಉಕ್ಲೈದಿಸ್, ನಾವು ಓದುವಂತಹ ಕಿತಾಬ್. ಇಲ್ಮುಲ್ ಹೈಹಾ, ಆಸ್ಟ್ರೋನಮಿ, ಗೋಳಶಾಸ್ತ್ರ. ಇಲ್ಮುಲ್ ಮೀಕಾತ್, ಸಮಯಶಾಸ್ತ್ರ. ಇಲ್ಮುಲ್ ಹಿಕ್ಮಾ. ಹೀಗೆ 33 ಜ್ಞಾನ ಶಾಖೆಗಳನ್ನು ನಾನು ಹೇಳಿದೆ. 33 ಜ್ಞಾನ ಶಾಖೆಗಳು. ನಾನು ಫುನೂನ್ಗಳ ಬಗ್ಗೆ ನೀವು ಹೇಳಬೇಕು ಅಂತ ಹೇಳಿದಾಗ ನೋಡ್ಲಿಕ್ಕೆ ಕಿತಾಬ್ ಇಲ್ಲ. ಅನೇಕ ಕಿತಾಬುಗಳನ್ನು ನೋಡಿ ಮ್ಯಾಟ್ರ್ ಮಾಡಲಿಕ್ಕೆ ಸಮಯ ಇಲ್ಲ. 2 ದಿನಗಳ ಮೊದಲು ನನ್ನ ಲೈಬ್ರರಿಯಲ್ಲಿ ಹೀಗೆ ನೋಡುವಾಗ ಒಂದು ಕಿತಾಬು ಕಂಡಿತು. ಆ ಕಿತಾಬನ ಹೆಸರು ಅಲ್ ಜವಾಹಿರುಲ್ ಗಾಲಿಯಾ ಫಿ ಮಬಾದಿಲ್ ಉಲೂಮಿಲ್ ಆಲಿಯಾ ಅಂತ. ಆ ಕಿತಾಬ್ ಅಂದು ತೆಗೆದು ನಾನು ನೋಡಿಯೇ ಇಲ್ಲ. ನನ್ಗೊಂದು ಹುಚ್ಚು ಉಂಟು. ಏನಂತ ಕೇಳಿದ್ರೆ, ಎಲ್ಲಿ ಕಿತಾಬ್ ಕಂಡ್ರು, ಪುಸ್ತಕಗಳು ಕಂಡ್ರು ತೆಗೀಲೇಬೇಕು. ಅದು ಯಾವಾಗಲಾದ್ರೂ ಓದ್ಬೋದು, ಕಡ್ಡಾಯ ತೆಗೀಬೇಕು. ಅಲ್ಲಿ ಇಟ್ಟಿದ್ದೇನೆ. ಅದು ಓದಲಿಲ್ಲ. ಇದರಲ್ಲಿ ಏನು ಉಂಟು ಅಂತ ಅಲ್ಲಿ ಇಟ್ಟದ್ದು. 2 ದಿನಗಳ ಮೊದಲಿಗೆ ಓದುವಾಗ ಅಲ್ಲಿ ಕಂಡಿತು ಅಲ್ ಜವಾಹಿರುಲ್ ಗಾಲಿಯಾ ಫಿ ಮಬಾದಿಲ್ ಉಲೂಮಿಲ್ ಆಲಿಯಾ. ಅದನ್ನು ತೆಗೆದು ನೋಡುವಾಗ 250 ಪುಟಗಳಿವೆ. ಅದರಲ್ಲಿ ಚರ್ಚಿಸುವುದು ಈ ಉಲೂಮ್ಗಳ ಬಗ್ಗೆ ಮಾತ್ರ, ಈ ಫುನೂನ್ಗಳ ಬಗ್ಗೆ ಮಾತ್ರ. ಹಾಗೆ 33 ವಿಜ್ಞಾನ ಶಾಖೆಗಳನ್ನು ನಾನು ಇಲ್ಲಿ ಹೇಳಿದೆ. ಇದು ಒಂದು ವಿಷಯ. ಈ ಫನ್ಗಳನ್ನು ಬಹಳ ಸಂಕ್ಷಿಪ್ತವಾಗಿ ಮಾತ್ರ ನಾನು ಹೇಳಿದ್ದು. ಇನ್ನು ಮತ್ತು ನಾನು ಮಾತನಾಡುವಂತಹ ಅವಸ್ಥೆಯಲ್ಲಿ ಇಲ್ಲ. ನಿಮ್ಮನ್ನು ಕಾಣುವಾಗ ಮಾತನಾಡಬೇಕು ಅಂತ ಆಗ್ತದೆ, ಆದರೂ ಸಮಯ ಆಗ್ತಾ ಬರ್ತಾ ಇದೆ. ಆದ್ರಿಂದ ನಾನು ನಿಲ್ಲಿಸಬೇಕಾದ ಅನಿವಾರ್ಯತೆಯಲ್ಲಿದ್ದೆ. ನಿಲ್ಲಿಸಬೇಕಾ? ಸಮಯ ಆಯ್ತಾ? ಇಲ್ಲ, 1-2 ವಿಷಯಗಳನ್ನು ಮಾತ್ರ. ಈ ವಿಷಯ ಹೇಳಬೇಕಾದ್ರೆ 2 ಗಂಟೆ ಬೇಕು. ನಾನು ಆ ಭಾಗಕ್ಕೆ ಹೋಗುವುದಿಲ್ಲ. ಇನ್ನೊಮ್ಮೆ ಹೇಳ್ಬೋದು, ಅಲ್ಲದಿದ್ದರೆ ನಿಮಗೆ ಕಲಿಯಬಹುದು. ನಿಮ್ಮಲ್ಲಿ ದೊಡ್ಡ ದೊಡ್ಡ ಪ್ರತಿಭಾವಂತರಿದ್ದಾರೆ, ವಿದ್ವಾಂಸರಿದ್ದಾರೆ. ಈ ವರ್ಷ ಮರ್ಕಜ್ನಿಂದ ಥಕಾಫಿಯಾಗಿ ಹೋಗುವಂತಹ ದೊಡ್ಡ ವಿದ್ವಾಂಸರಿದ್ದಾರೆ. ನಾನು ಕೆಲವೊಂದು ವಿಷಯಗಳನ್ನು ಹೇಳಿದಾಗ ನಿಮಗೆ ನೋವು ಆಗಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಕಾರಣ ನಾವೆಲ್ಲರೂ ಪರಸ್ಪರ ಸಹಪಾಠಿಗಳು, ವಿದ್ಯಾರ್ಥಿಗಳು. ನಾನು ಕೂಡ ಮುತಾಲಿಮ್. ನಾನು ಬಸ್ಸಲ್ಲಿ ಹೋಗುವಾಗ ಎಲ್ಲಾದರೂ ಹೋದರೆ ಕೇಳ್ತಾರೆ, ನೀವೆಲ್ಲಿ ಕಲಿಯುವುದು ಅಂತ. ನಾನು ಹೇಳೋದು, ನಾನು ಮಾಣಿ ಉಸ್ತಾದರ ಶಿಷ್ಯ ಅಂತ. ಮಾಣಿ ಉಸ್ತಾದ್ ಅವರು ನಾವು ಈಗಲೂ ಮುತಾಲಿಮ್ರೇ, ಮರಣ ತನಕ ಕೂಡ ಮುತಾಲಿಮ್ಗಳು. ಮಿನಲ್ ಮಹದಿ ಇಲಲ್ ಲಹದಿ ಅಂತ ಹೇಳ್ತೇವೆ. ಯಾವಾಗಲೂ ಕೂಡ ನಾವು ಕಲಿಯುವವರು. ನಿರಂತರವಾದ ಹುಡುಕಾಟಗಳು, ಕಲಿಕೆಗಳು ನಮ್ಮಲ್ಲಿ ಇರಬೇಕು, ಇರಲಿ. ಈ ವಿಷಯ ಪವಿತ್ರ ಇಸ್ಲಾಂ, ಮುಸ್ಲಿಂ ವಿದ್ವಾಂಸರು, ಮುಸ್ಲಿಮರು ಈ ಜಗತ್ತಿಗೆ ಇಲ್ಮನ್ನು ಪರಿಚಯಿಸಿದರು, ಜ್ಞಾನಗಳನ್ನು ಪರಿಚಯಿಸಿದರು. ಯುರೋಪಿಯನ್ನರಿಗೆ ಜ್ಞಾನದ ಹೆಬ್ಬಾಗಿಲುಗಳನ್ನು ತೆರೆದುಕೊಟ್ಟದ್ದು ಯಾರು ಅಂತ ಕೇಳಿದರೆ ಮುಸ್ಲಿಮರು. ಒಂದು ಕಾಲದಲ್ಲಿ ಸ್ಪೈನ್ 711ರಲ್ಲಿ ಸ್ಪೈನ್ಗೆ ಇಸ್ಲಾಂ ಹೋಗಿತ್ತು. 711ರಲ್ಲಿ, ಕ್ರಿಸ್ತಶಕ 711. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಫಾತ್ ಆಗುವುದು ಕ್ರಿಸ್ತಶಕ 632. 711ರಲ್ಲಿ ಸ್ಪೈನ್ಗೆ ಇಸ್ಲಾಂ ಹೋಗಿತ್ತು. 8 ಶತಮಾನಗಳ ಕಾಲ ಸ್ಪೈನ್ ಪ್ರಶೋಭಿಸಿ ನಿಂತಿತು. ಇಮಾಮ್ ಮುಹಮ್ಮದ್ ಇಬ್ನ್ ಮಾಲಿಕ್ ರದಿಯಲ್ಲಾಹು ಅನ್ಹು ಅಲ್-ಉಂದುಲೂಸಿ, ಇಮಾಮ್ ಕುರ್ತುಬಿ ರದಿಯಲ್ಲಾಹು ಅನ್ಹು ಅವರು ಸ್ಪೈನ್ನ ಕೊಡುಗೆಯಾಗಿದ್ದರು. ಹಿಜರ 50ರಲ್ಲಿ ಮೊರೊಕ್ಕೋ ತನಕ ಹೋದಂತಹ ಮುಸ್ಲಿಂ ಸೇನೆ ಉಕ್ಬತ್ ಇಬ್ನ್ ನಾಫಿರ್ ಅವರು ಹೇಳ್ತಾರೆ, ಅತ್ತ ಸ್ಪೈನ್ಗೆ ಹೋಗಲಿಕ್ಕೆ ಆಗುವುದಿಲ್ಲ. ಆಫ್ರಿಕಾದ ಉತ್ತರ ಭಾಗದಲ್ಲಿರುವ ಮೊರೊಕ್ಕಾಕ್ಕೆ ಹೋಗಿ ಅವರು ಹೇಳುವುದು, ಅಟ್ಲಾಂಟಿಕ್ಗೆ ಕೈ ತೋರಿಸಿ ಹೇಳ್ತಾರೆ, ಈ ಭಾಗದಲ್ಲಿ ಅಟ್ಲಾಂಟಿಕ್ ಇರದಿದ್ರೆ ನಾವು ಸ್ಪೈನ್ಗೆ ಹೋಗ್ತಿದ್ದೆವು ಅಂತ ಅವರು ಹೇಳಿದರು. ಅವರಿಗೆ ಹೋಗ್ಲಿಕ್ಕೆ ಆಗಿಲ್ಲ. ನಂತರ 711 ಅಥವಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ವಫಾತಾಗಿ 100 ವರ್ಷಗಳಾಗುವುದಕ್ಕಿಂತ ಮೊದಲೇ ಯುರೋಪಿಗೆ ಇಸ್ಲಾಮನ್ನು ಕೊಂಡೊಯ್ಯಲು ಮುಸ್ಲಿಮರಿಗೆ ಸಾಧ್ಯ ಆಗಿತ್ತು. ಮೂಸಾ ಬಿನ್ ನುಸೈರ್ ಗವರ್ನರ್ ಅವರ ಆಜ್ಞೆ ಪ್ರಕಾರ ತಾರಿಖ್ ಇಬ್ನ್ ಜಿಯಾದ್ ರದಿಯಲ್ಲಾಹು ಅನ್ಹು ರವರು ಪವಿತ್ರವಾದ ಇಸ್ಲಾಮಿನ ಸಂದೇಶಗಳೊಂದಿಗೆ ಸ್ಪೈನ್ಗೆ ಹೋಗ್ತಾರೆ. 8 ಶತಮಾನಗಳ ಕಾಲ ಅಲ್ಲಿ ಇಸ್ಲಾಂ ಪ್ರಶೋಭಿಸಿ ನಿಂತಿತ್ತು. ನಂತರ ಧೂಳಿಪಟ ಆಯಿತು. ಅಲ್ಲಾಮ ಇಕ್ಬಾಲ್ ರವರು ಆ ಸ್ಪೈನ್ಗೆ ಹೋದಾಗ ಹತ್ತು ಬಿಟ್ರಂತೆ. ಅತ್ಯಂತ ರಾಜ ಪ್ರೌಢಿಯೊಂದಿಗಿದ್ದಂತಹ ಮುಸ್ಲಿಮರು, ಅವರ ನಿನ್ನೆಗಳು ಬಹಳ ಅತ್ಯಂತ ಶ್ರೇಷ್ಠವಾಗಿತ್ತು. ಆದರೆ ಇಂದು ನಮ್ಮಿಂದ ಜ್ಞಾನ ವಿಜ್ಞಾನಗಳನ್ನು ಅದರ ತಂದೆಯಂದಿರು ನಾವು ಅಂತ ಹೇಳಿ ಯುರೋಪಿಯನ್ನರು ಮುಂದೆ ಬರ್ತಾ ಇದ್ದಾರೆ. ಇಸ್ಲಾಮಿಕ್ ಖಿಲಾಫತ್
ಉಸ್ಮಾನಿ ಖಿಲಾಫತ್ ಜಗತ್ತಿನಿಂದ ನಾಶ ಹೊಂದುವುದರೊಟ್ಟಿಗೆ ಮುಸ್ಲಿಮರು ಈ ಜಗತ್ತಿನಲ್ಲಿ ಅನಾಥರಾಗಿ ಹೋಗ್ತಾರೆ. ನೀವು ನೋಡಿ, ಅಲ್ ಖುಲಫಾಉಲ್ ಅರ್ಬಾ, ಆ ಬಳಿಕ ಬಂದಂತಹ ಅಮವಿ ಖಿಲಾಫತ್, ಆ ಬಳಿಕ ಬಂದಂತಹ ಬಗ್ದಾದನ್ನು ಜಗತ್ತಿನ ಮೇಲಿಟ್ಟಂತಹ ಅಬ್ಬಾಸಿಯಾ ಖಿಲಾಫತ್, ಆ ಬಳಿಕ ಉಸ್ಮಾನಿಯಾ ಖಿಲಾಫತ್, ಒಂದನೇ ವಿಶ್ವ ಮಹಾಯುದ್ಧದೊಂದಿಗೆ ಜಗತ್ತಿನಿಂದ ನಾಮಾವಶೇಷವಾಗಿ ಹೋಯಿತು. ಆ ಖಿಲಾಫತ್ ನಷ್ಟವಾಗುವುದರೊಂದಿಗೆ ಮುಸ್ಲಿಮರು ಕೆಳಗೆ ಬಂದರು, ಅನಾಥರಾದರು. ನಾನು ಹೇಳ್ತಾ ಬರ್ತಿರುವುದು, ಈ ಜಗತ್ತಿಗೆ ಇಸ್ಲಾಮನ್ನು, ಜ್ಞಾನಗಳನ್ನು ಪರಿಚಯಿಸಿದ್ದು, ಪವಿತ್ರವಾದ ಜ್ಞಾನ ಶಾಖೆಗಳನ್ನು ಹೇಳಿಕೊಟ್ಟದ್ದು ಮುಸ್ಲಿಮರಾಗಿದ್ದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕುರ್ಆನಿನ ಮೂಲಕ ಅಕ್ರಾಂತಿಯನ್ನುಂಟು ಮಾಡಿದರು. ವಕುರ್ ರಬ್ಬಿ ಜಿದ್ನಿ ಇಲ್ಮಾ ಅಂತ ನಾನು ಆಗ ಹೇಳಿದೆ. ಇಲ್ಮನ್ನು ಹೆಚ್ಚಿಸಿಕೊಡಬೇಕು ಅಂತ, ಇಲ್ಮನ್ನು ನಮಗೆ ಹೆಚ್ಚಿಸಿಕೊಡಬೇಕು ಅಂತ. ಈ ಜಗತ್ತಿನಲ್ಲಿ ಈ ರೀತಿಯ ಜ್ಞಾನ ಕ್ರಾಂತಿ ಉಂಟು ಮಾಡಲು ಕುರ್ಆನ್ ಕಾರಣ ಅಂತ ಸುಮ್ಮನೆ ಹೇಳಿದ್ದಲ್ಲ, ಹದೀಸುಗಳು ಕಾರಣ ಅಂತ ಸುಮ್ಮನೆ ಹೇಳಿದ್ದಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 40ನೇ ವರ್ಷದಲ್ಲಿ ಹಿರಾ ಗುಹೆಯಲ್ಲಿ ಕುಳಿತಿದ್ದಾಗ ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್ ಪವಿತ್ರ ಕುರ್ಆನ್ನ ಪಂಚ ಸೂಕ್ತಗಳು ಅವತೀರ್ಣಗೊಳ್ಳುತ್ತದೆ. ಆ ಸೂಕ್ತಗಳೊಂದಿಗೆ ಹಿರಾ ಗುಹೆಯಿಂದ ಇಳಿದು ಬಂದಂತಹ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೂಲಕ ಇಸ್ಲಾಂ ಜಗತ್ತಿನಾದ್ಯಂತ ಪ್ರಚಾರವಾಗ್ತದೆ. ಪ್ರೇಮ ಗೀತೆಗಳನ್ನು ಹಾಡುತ್ತಿದ್ದಂತಹ ಅಂದಿನ ಜನರು ಜಾಹಿಲಿಯತ್, ಒಂಟೆಯ ಕಡಿವಾಣವನ್ನು ಹಿಡಿದು ತಮ್ಮ ಪ್ರೇಯಸಿಯನ್ನು ಒಂಟೆಯ ಮೇಲೆ ಕೂರಿಸಿಕೊಳ್ಳುತ್ತಾ ಅವರು ಪ್ರೇಮ ಗೀತೆಗಳನ್ನು ಹಾಡ್ತಾ ಇದ್ರು. ಸಬವುಲ್ ಮುಅಲ್ಲಕಾತ್ನ ಬಗ್ಗೆ ನಮ್ಗೆ ಗೊತ್ತಿದೆ. ಅದರ ಪ್ರಥಮ ಕಾವ್ಯ ಇಮ್ರುಲ್ ಕೈಸ್ ಹೇಳುವುದೇ ಪ್ರೇಮದ ಬಗ್ಗೆ. ಕಿಫಾ ನಬ್ಕಿ ಮಿನ್ ದಿಕ್ರಾ ಹಬೀಬಿಂ ವ ಮಂಜಿಲಿ ಬಿಸಿಕತಿಲ್ ಲಿವಾ ಬೈನ ದಖೂಲಿ ಫಹೌಮಲಿ ಅಂತ ಆರಂಭಗೊಳ್ಳುವಂತಹ ಪ್ರೇಮ ಗೀತೆ. ವಲೈಲಿನ್ ಕಮೌಜಿಲ್ ಬಹರಿ ಅರ್ಖಾ ಸುದೂಲಹು ಅಲಯ್ಯ ಬಿ ಅನ್ವಾಇಲ್ ಹುಮೂಮಿ ಲಿಯಬ್ತಲಿ. ಜಾಹಿಲಿಯತ್ತನ್ನು ಆವರಿಸಿದ್ದಂತಹ ಕತ್ತಲಿನ ಬಗ್ಗೆ ಇಮ್ರುಲ್ ಕೈಸ್ ಹೇಳ್ತಾ ಇದ್ದಾರೆ. ಈ ರೀತಿ ಪ್ರೇಮ ಗೀತೆಗಳನ್ನು ಹಾಡುತ್ತಿದ್ದಂತಹ ಒಂದು ಜನಾಂಗ ಒಂದು ಸುಪ್ರಭಾತದಲ್ಲಿ ಅವರು ಹೇಳಿದ್ರು, ವಕುರ್ ರಬ್ಬಿ ಜಿದ್ನಿ ಇಲ್ಮಾ, ಇಲ್ಮನ್ನು ಹೆಚ್ಚಿಸಬೇಕು ಅಂತ ಅವರು ಹೇಳಲು ಕಾರಣ, ಅವರಿಂದ ಹೇಳಿಸಿದ್ದು ಹಿರಾ ಗುಹೆಯಲ್ಲಿ ಅವತೀರ್ಣಗೊಂಡಂತಹ ಇಕ್ರಾನ ಪಂಚ ಸೂಕ್ತಗಳಾಗಿತ್ತು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಇಕ್ರಾ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಾಕ್ಷರತಾ ಆಂದೋಲನವನ್ನು ಮಾಡಿದ್ದು ಯಾರು ಅಂತ ಕೇಳಿದರೆ ಅದು ಮುಸ್ಲಿಮರು ಮಾತ್ರ. ಒಂದು ಧರ್ಮ ಗ್ರಂಥದಲ್ಲಿ ನೀನು ಓದಬೇಕು ಅಂತ ಇದ್ರೆ ಅದು ಪವಿತ್ರ ಕುರ್ಆನ್ ನಲ್ಲಿ ಮಾತ್ರ. ಎಲ್ಲಾ ಗ್ರಂಥಗಳು ಕೆಲವೊಮ್ಮೆ ಅವರ ದೇವರನ್ನು ಪರಿಚಯಿಸುವುದಾಗಬಹುದು ಅಥವಾ ಇನ್ನಿತರ ವಿಷಯಗಳನ್ನು ಹೇಳ್ಬಹುದು. ಕುರ್ಆನ್ ಹಾಗಲ್ಲ. ಕುರ್ಆನ್ ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್, ರಬ್ಬನ ಬಗ್ಗೆ ನಂತರ ಹೇಳ್ತದೆ. ಪ್ರಥಮವಾಗಿ ಇಕ್ರಾ, ನೀವು ಓದಬೇಕು ಅಂತಲ್ಲ, ನೀನು ಓದಬೇಕು. ಪ್ರತಿಯೊಬ್ಬನೊಂದಿಗೆ ಸಂಬೋಧನೆ ಮಾಡ್ತಾ ಇದೆ. ಎಲ್ಲರೂ ಜ್ಞಾನವುಳ್ಳವರಾಗಬೇಕು, ಅರಿವುಳ್ಳವರಾಗಬೇಕು. ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್, ಕುರ್ಆನಿಂದ ಅಮಾನುಷಿಕದ ಇಕ್ರಯಿಲೂಡೆ ಎಂಬ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನು ನೀವು ಓದಿದರೆ ಅದರಲ್ಲಿ ಕುರ್ಆನಿನ ಪ್ರಥಮ ಸೂಕ್ತದಲ್ಲಿ ವಿವರಿಸಲ್ಪಟ್ಟಂತಹ ಅನೇಕ ಶಾಸ್ತ್ರಗಳನ್ನು ಆ ಪುಸ್ತಕದಲ್ಲಿ ಕಾಣಬಹುದು. ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್ ಖಲಕಲ್ ಇನ್ಸಾನ ಮಿನ್ ಅಲಕ್ ಇಕ್ರಾ ವರಬ್ಬುಕಲ್ ಅಕ್ರಮ್ ಅಲ್ಲದಿ ಅಲ್ಲಮ ಬಿಲ್ ಕಲಂ ಅಲ್ಲಮಲ್ ಇನ್ಸಾನ ಮಾ ಲಮ್ ಯಅಲಮ್. ಈ 5 ಸೂಕ್ತಗಳೊಳಗೆ ಸೋಷಿಯಲ್ ಸೈನ್ಸ್ ಇದೆ ಅಂತ ಅವರು ಸಮರ್ಥಿಸ್ತಾರೆ, ಹಿಸ್ಟರಿ ಇದೆ ಅಂತ ಸಮರ್ಥಿಸ್ತಾರೆ, ಸೆಕ್ಸಾಲಜಿ ಇದೆ ಅಂತ ಸಮರ್ಥಿಸ್ತಾರೆ, ಎಂಬ್ರಿಯಾಲಜಿ ಇದೆ ಅಂತ ಸಮರ್ಥಿಸ್ತಾರೆ. ಅದೇ ರೀತಿ ಶರೀರಶಾಸ್ತ್ರ ಅನಾಟಮಿ ಇದೆ, ಕಾಸ್ಮಾಲಜಿ ಪ್ರಪಂಚೋತ್ಪತ್ತಿ ಶಾಸ್ತ್ರ ಇದೆ, ಸೈಕಾಲಜಿ ಇದೆ, ಮ್ಯಾಥಮೆಟಿಕ್ಸ್ ಇದೆ. ಮ್ಯಾಥಮೆಟಿಕ್ಸ್ ನ ಗಣಿತದ ಅತ್ಯಂತ ವಿಸ್ಮಯ ಆ ಜಗತ್ತನ್ನು ಅದರಲ್ಲಿ ಪರಿಚಯಿಸ್ತಾ ಇದ್ದಾರೆ. ಕುರ್ಆನಿನ ಪ್ರಥಮ 5 ಸೂಕ್ತದ ಒಳಗೆ ಹೊಕ್ಕು ನೋಡುವಾಗ ಈ ಎಲ್ಲ ಶಾಸ್ತ್ರಗಳು ಅದರಲ್ಲಿದೆ. ಥಿಯೋಲಜಿ ಇದೆ, ದೇವಶಾಸ್ತ್ರ, ಕರ್ಮಶಾಸ್ತ್ರ ಇದೆ, ವಿಶ್ವಾಸಶಾಸ್ತ್ರ ಇದೆ, ಅಕೀದ ಇದೆ. ಇದನ್ನೆಲ್ಲ ಜಗತ್ತಿಗೆ ಹೇಳಿಕೊಟ್ಟದ್ದು ಯಾರು? ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಮಾಮ್ ಬೂಸೀರಿ ರಲಿಯಲ್ಲಾಹು ಅನ್ಹು ರವರ ಗೆರೆಗೆ ನಾವು ಅಡಿಗೆರೆ ಹಾಕಬೇಕಿದೆ. ಕಫಾಕ ಬಿಲ್ ಇಲ್ಮಿ ಫಿಲ್ ಉಮ್ಮಿ ಮುಅಜಿಜತನ್ ಫಿಲ್ ಜಾಹಿಲಿಯತಿ ವತ್ತದೀಬಿ ಫಿಲ್ ಯುತುಮಿ. ಓ ನಬಿಯೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಹಿರಾ ಗುಹೆಯಿಂದ ನೀವು ಇಳಿದು ಬರುವಾಗ ಯಾವುದೇ ಸರ್ಟಿಫಿಕೇಟ್ಗಳು ನಿಮ್ಮ ಕೈಯಲ್ಲಿಲ್ಲ, ಜಗತ್ತಿನಾದ್ಯಂತ ನೀವು ಯಾತ್ರೆ ಮಾಡಿಲ್ಲ, ನೀವೊಂದು ಯೂನಿವರ್ಸಿಟಿಯ ವಿಸಿಯು ಕೂಡ ಅಲ್ಲ, ನೀವು ಯಾರೂ ಅಲ್ಲ, ಅಂದ್ರೆ ನೀವು ಉಮ್ಮಿಯಾಗಿದ್ದೀರಿ, ನೀವು ಅಕ್ಷರ ಜ್ಞಾನಗಳನ್ನು ಕಲಿತವರಲ್ಲ. ಅದೇ ಸಂದರ್ಭ ಹಿರಾ ಗುಹೆಯಿಂದ ಇಳಿದು ಬಂದ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ರು, ಉಂದುರು ಮಾದಾ ಫಿಸ್ ಸಮಾವಾತಿ ವಲ್ ಅರ್ದ್, ಆಕಾಶ ಭೂಮಿಯಲ್ಲಿ ಏನಿದೆ ಅಂತ ನೀವು ಆಲೋಚಿಸಬೇಕು ಅಂತ ಅವರು ಹೇಳಿದರು. ನಾವು ದೈನಂದಿನ ಓದಬೇಕಾದಂತಹ ಸೂರತ್ತುಗಳು, ಸೂರತ್ತುಲ್ ಮುಲ್ಕ್ ಇದೆ, ಸೂರತ್ತುರ್ ರಹಮಾನ್ ಇದೆ, ಸೂರತ್ತು ಯಾಸೀನ್ ಇದೆ. ಈ ಸೂರತ್ತುಗಳಲ್ಲೆಲ್ಲ ಹೇಳುವುದು ಪ್ರಪಂಚದ ಅದ್ಭುತಗಳ ಬಗ್ಗೆ ಆಲೋಚಿಸಬೇಕು, ಚಿಂತಿಸಬೇಕು. ನಮಾಜ್ನ ಬಗ್ಗೆ ಅದರಲ್ಲಿಲ್ಲ, ಅದೇ ರೀತಿ ಉಪವಾಸದ ಬಗ್ಗೆ ಇಲ್ಲ. ಅದರಲ್ಲೆಲ್ಲ ಹೇಳುವುದು ಪರ್ವತಗಳ ಬಗ್ಗೆ, ನೀರಿನ ಬಗ್ಗೆ, ಗಾಳಿಯ ಬಗ್ಗೆ. ಈ ರೀತಿ ಅದನ್ನು
ಅದನ್ನು ಮಾತ್ರ ಚರ್ಚಿಸುವಂತಹ ಅನೇಕ ವಿಷಯಗಳು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ರು. ಅದರ ಬಗ್ಗೆ ನೀವು ಆಲೋಚಿಸಬೇಕು. ಆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 1400 ವರ್ಷಗಳ ಮುಂಚೆ ಶರೀರ ಶಾಸ್ತ್ರವನ್ನು ನಮಗೆ ತಿಳಿಸಿಕೊಟ್ರು. ಹಾಲಿನ ಉಗಮ ಎಲ್ಲಿ ಅಂತ ಹೇಳಿಕೊಟ್ರು. ಅವರು ಕಡಲಿನ ಆಳಕ್ಕೆ ಇಳಿದ್ರು, ಅಂದರೆ ಅದರೊಳಗಿರುವಂತಹ ವಿಷಯಗಳನ್ನು ನಮಗೆ ಹೇಳಿಕೊಟ್ರು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಅವರೊಂದಿಗೆ ಹೇಳುವುದು ಕಫಾಕ ಬಿಲ್ ಇಲ್ಮಿ ಫಿಲ್ ಉಮ್ಮಿ ಮುಅಜಿಜತನ್, ಉಮ್ಮಿಯಾದ ನೀವು ಈ ಜಗತ್ತಿಗೆ ತಿಳಿಸಿಕೊಟ್ಟಂತಹ ಜ್ಞಾನ ವಿಜ್ಞಾನಗಳು ಅದ್ಭುತ ನಬಿಯೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅದು ಅತ್ಯಂತ ದೊಡ್ಡ ಮುಅಜಿಜತ್, ಅತ್ಯಂತ ದೊಡ್ಡ ಮುಅಜಿಜತ್ ಅದು ಮಾತ್ರ. ಕಫಾಕ ಬಿಲ್ ಇಲ್ಮಿ ಫಿಲ್ ಉಮ್ಮಿ ಮುಅಜಿಜತನ್ ಫಿಲ್ ಜಾಹಿಲಿಯತಿ ವತ್ತದೀಬಿ ಫಿಲ್ ಯುತುಮ್, ನೀವು ಯತೀಮಾಗಿದ್ದೀರಿ, ನೀವು ಅನಾಥರಾಗಿದ್ದೀರಿ. ಅನಾಥರಾಗಿದ್ದು ಕೂಡ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಶಿಸ್ತುಗಳನ್ನು, ಆದಾಬುಗಳನ್ನು, ಮರ್ಯಾದೆಗಳನ್ನು ಕಲಿಸಿಕೊಟ್ಟದ್ದು ಯಾರು ಅಂತ ಕೇಳಿದರೆ ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ನಾನು ಕೊನೆಗೊಳಿಸ್ತಾ ಇದ್ದೇನೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಕುರ್ ರಬ್ಬಿ ಜಿದ್ನಿ ಇಲ್ಮಾ ಎಂಬ ಆಯತ್. ಅದೇ ರೀತಿ ಉತ್ಲುಬುಲ್ ಇಲ್ಮ ವಲೌ ಬಿಸ್ಸೀನ್ ಅವರು ಹೇಳಿದರು, ಮನ್ ಸಲಕ ತ್ವರೀಕನ್ ಯಲ್ತಮಿಸು ಫೀಹಿ ಇಲ್ಮನ್ ಸಹಲಲ್ಲಾಹು ಲಹು ತ್ವರೀಕನ್ ಇಲಲ್ ಜನ್ನ. ಈ ಹದೀಸ್ಗಳಿಂದೆಲ್ಲ ಪ್ರಚೋದನೆ ಒಳಗೊಂಡಂತಹ ಸಹಾಬಿಗಳು ಇಲ್ಮ ಕಲಿತರು, ನಂತರ ಬಂದಂತಹ ಐಮ್ಮತ್ತುಗಳು ಕಲಿತರು. ಇಮಾಮ್ ಮಾಲಿಕ್ ರದಿಯಲ್ಲಾಹು ಅನ್ಹುರವರಂತಹ, ಇಮಾಮ್ ಶಾಫಿഈ ರದಿಯಲ್ಲಾಹು ಅನ್ಹುರವರಂತಹ ಜ್ಞಾನ ಸಾಮ್ರಾಜ್ಯದ ಹೆಬ್ಬಾಗಿಲುಗಳನ್ನು ಈ ಜಗತ್ತಿಗೆ ಪರಿಚಯಿಸಿದ್ದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಾತುಗಳಾಗಿತ್ತು. ಇಮಾಮ್ ಶಾಫಿঈ ರದಿಯಲ್ಲಾಹು ಅನ್ಹುರವರ ಬಗ್ಗೆ ಮಾತ್ರ ಬರಕತ್ತಿಗೆ ಒಂದು ವಿಷಯವನ್ನು ಹೇಳಿ ನಾನು ಕೊನೆಗೊಳಿಸ್ತೇನೆ. ಇಮಾಮ್ ಶಾಫಿঈ ರದಿಯಲ್ಲಾಹು ಅನ್ಹುರವರು 54 ವರ್ಷ ಮಾತ್ರ ಬದುಕಿದ್ದು ಅಲ್ವಾ. 54 ವರ್ಷ ಬದುಕಿದಂತಹ ಶಾಫಿ ಇಮಾಮರನ್ನು ಸಾವಿರ ವರ್ಷಗಳು ಕಳೆದರೂ ನಾವು ಇಂದು ಹೇಳ್ತಾ ಇದ್ದೇವೆ. ಆ ಶಾಫಿ ಇಮಾಮರನ್ನು ಹಾರೂನ್ ರಶೀದ್ ಚಕ್ರವರ್ತಿ ಒಮ್ಮೆ ಅವರ ಆಸ್ಥಾನಕ್ಕೆ ಕರೆಸಿಕೊಳ್ತಾರೆ. ಇಮಾಮ್ ರಾಜಿ ರಲಿಯಲ್ಲಾಹು ಅನ್ಹುರವರಿಗೆ ಮನಾಕಿಬುಲ್ ಇಮಾಮಿ ಶಾಫಿঈ ಎಂಬ ಒಂದು ಗ್ರಂಥ ಇದೆ. ಅದರಲ್ಲಿ ಶಾಫಿ ಇಮಾಮ್ರವರ ಮಹತ್ವಗಳನ್ನು ಹೇಳ್ತಾರೆ. ಹಾಗೆ ಶಾಫಿ ಇಮಾಮ್ರವರನ್ನು ಅವರ ಆಸ್ಥಾನಕ್ಕೆ ಕರೆಸ್ತಾರೆ. ಆ ಸಂದರ್ಭ ಅನೇಕ ಶಾಸ್ತ್ರಗಳ ಬಗ್ಗೆ ಅವರೊಂದಿಗೆ ಕೇಳ್ತಾರೆ. ಕಮೀಸು ಹಾಕಿದಂತಹ, ತಲೆ ಕಟ್ಟಿದಂತಹ, ರುಮಾಲು ಕಟ್ಟಿದಂತಹ ಒಬ್ಬರು ವಿದ್ವಾಂಸರು ಅಲ್ಲಿ ಕುಳಿತು ಎಲ್ಲಾ ಶಾಸ್ತ್ರಗಳನ್ನು ಹೇಳ್ತಾರೆ. ಕಾಮರ್ಸ್ ಯಾರು ಕಲಿಬೇಕು ಅಂತ ಕೇಳಿದರೆ ನಾವೇ, ನಮಗೆ ಕಲಿಬಹುದು. ಸೈನ್ಸ್ ಯಾರು ಕಲಿಬೇಕು, ಅದೇ ರೀತಿ ಲೋ ಯಾರು ಕಲಿಬೇಕು ಅಂತ ಕೇಳಿದರೆ ಮುಸ್ಲಿಂ ವಿದ್ವಾಂಸರು. ಕಾರಣ ಇದರ ಪರಂಪರೆ ಇರುವುದು ನಮಗೆ ಮಾತ್ರ. ಇಮಾಮ್ ಶಾಫಿ ರದಿಯಲ್ಲಾಹು ಅನ್ಹುರವರು ಎಲ್ಲ ಶಾಸ್ತ್ರಗಳನ್ನು ನನಗೊತ್ತು ಅಂತ ಹೇಳಿದಾಗ ಕೊನೆಗೆ ಅವರು ಕೇಳ್ತಾರೆ, ಕೈಫ ಇಲ್ಮುಕ ಬಿಲ್ ಅರಬಿಯ, ಅರಬಿ ಭಾಷೆಯ ಬಗ್ಗೆ ನಿಮ್ಮ ಜ್ಞಾನ ಹೇಗುಂಟು ಅಂತ ಕೇಳಿದಾಗ ಅವರು ಹೇಳಿದರು, ಹಿಯ ಮೈದಾನುನ ಅಂತ. ಇಮಾಮ್ ಶಾಫಿ ರದಿಯಲ್ಲಾಹು, ಅರಬಿ ಭಾಷೆ ಅದು ನಮ್ಮ ಮೈದಾನ ಅಲ್ವಾ ಅಂತ. ಶಾಫಿ ಇಮಾಮ್ ಸ್ವತಃ ಅರಬಿಯಾಗಿ 20 ವರ್ಷಗಳ ಕಾಲ ಅರಬಿಯನ್ನು ಕಲಿತಿದ್ರು ಅಂತ ಇಮಾಮ್ ಶಾಫಿ ರದಿಯಲ್ಲಾಹು ಅನ್ಹುರವರ ಚರಿತ್ರೆ ಹೇಳ್ತದೆ. ಆ ಶಾಫಿ ಇಮಾಮರ ಕಾಲದಲ್ಲಿ ಅಬು ಹನೀಫಿ ಇಮಾಮರ ಇಬ್ಬರು ಶಿಷ್ಯಂದಿರಿದ್ರು. ಒಬ್ಬರು ಮುಹಮ್ಮದ್ ಇಬ್ನ್ ಹಸನ್ ಶೈಬಾನಿ ರದಿಯಲ್ಲಾಹು ಅನ್ಹುರವರು. ಒಮ್ಮೆ ಎದ್ದು ನಿಲ್ಬಹುದು ಸ್ವಲ್ಪ. ಗಂಟೆ 11 ಗಂಟೆ ಆಯ್ತಲ್ಲ. 11:15 10:15 ಆಯ್ತು. ಕುಳಿತುಕೊಳ್ಳಿ. ಸ್ಟಾಪ್. ಮುಕ್ತವಲ್ ಹಾಲ್ ನೋಡ್ಬೇಕಂತ ಹೇಳ್ತಾರಲ್ಲ, ಗೊತ್ತಾ? 11 ಗಂಟೆ ತನಕ ಮಾತನಾಡಲಿಕ್ಕೆ ನನಗೆ ಪರ್ಮಿಷನ್ ಇದೆ. ಇಲ್ಲಿಂದ ನಿಮ್ಮನ್ನು ನೋಡ್ಬೇಕಲ್ಲ. ಮುಕ್ತವಲ್ಲ, ಮಾಷಾ ಅಲ್ಲಾ. ಎಲ್ಲರೂ ಒಳ್ಳೆಯ ಉಸ್ತಾದರು, ವಿದ್ಯಾರ್ಥಿಗಳು. ಬಹಳ ಆವೇಶದಿಂದ ನೀವು ಕೇಳಿದ್ದೀರಿ. ಇರಲಿ, ಅಲ್ಲಾಹ ನಿಮಗೆ ದೊಡ್ಡ ಸೌಭಾಗ್ಯಗಳನ್ನು, ಅತ್ಯಂತ ಶ್ರೇಷ್ಠ ಫ್ಯೂಚರ್ ಭವಿಷ್ಯತ್ತನ್ನು ನೀಡಲಿ, ಆಮೀನ್ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇಮಾಮ್ ಶಾಫಿ ರದಿಯಲ್ಲಾಹು ಅನ್ಹುರವರನ್ನು, ಮುಹಮ್ಮದ್ ಇಬ್ನ್ ಹಸನ್ ಶೈಬಾನಿ ರದಿಯಲ್ಲಾಹು ಅನ್ಹು, ಅಬು ಯೂಸುಫ್, ಈ ಇಬ್ಬರು ಹಾರೂನ್ ರಶೀದ್ ಚಕ್ರವರ್ತಿಯ ಬಳಿಗೆ ಬಂದು ಹೇಳ್ತಾರೆ, ಮುಹಮ್ಮದ್ ಇಬ್ನ್ ಇದ್ರೀಸ್ ಅಂತ ಒಬ್ಬರು ಬಂದಿದ್ದಾರೆ ಈಜಿಪ್ಟಿಗೆ, ಅವರನ್ನು ನೀವು ಕರೆಸಬೇಕು, ಅವರೊಂದಿಗೆ ಕ್ವಶನ್ ಕೇಳಬೇಕು ಅಂತ. ಇಬ್ಬರು ಇಮಾಮ್ಗಳು, ಅಬು ಹನೀಫಿ ಇಮಾಮರ ಇಬ್ಬರು ಶಿಷ್ಯಂದಿರು ಶಾಫಿ ಇಮಾಮರ ಬಗ್ಗೆ ಹೇಳ್ತಾರೆ. ಹಾಗೆ ಶಾಫಿ ಇಮಾಮರನ್ನು ಆಸ್ಥಾನಕ್ಕೆ ಕರೆಸಿದಾಗ ಈ ಇಬ್ಬರು ಅಲ್ಲಿ 16 ಪ್ರಶ್ನೆಗಳನ್ನು ಕೇಳ್ತಾರೆ ಶಾಫಿ ಇಮಾಮರೊಂದಿಗೆ. ಏಕೆ? ಶಾಫಿ ಇಮಾಮರನ್ನೊಮ್ಮೆ ಸೋಲಿಸಬೇಕು ಅಂತ. ಹಾರೂನ್ ರಶೀದ್ ರಾಜರ ಮೊದಲು ಮುಂದೆ ನಮಗೆ ದೊಡ್ಡವರಾಗಬೇಕು. 16 ಪ್ರಶ್ನೆಗಳನ್ನು ಕೇಳ್ತಾರೆ. 16 ಪ್ರಶ್ನೆಗಳಿಗೆ ಇರ್ತಿಜಾಲನ್ನು ಉತ್ತರ ಇಮಾಮ್ ಶಾಫಿ ರದಿಯಲ್ಲಾಹು ಅನ್ಹುರವರು ಹೇಳ್ತಾರೆ. ಎಲ್ಲಕ್ಕೂ ಉತ್ತರ. ಆ ಮನಾಕಿಬುಲ್ ಇಮಾಮ್ ಶಾಫಿಯಿನಲ್ಲಿ ಅದನ್ನು ಮನದಟ್ಟು ಮಾಡಲು ನನಗೆ ಗಂಟೆಗಟ್ಟಲ ಸಮಯ ಹಿಡಿದಿತ್ತು. ಶಾಫಿ ಇಮಾಮರೊಂದಿಗೆ ಕೇಳಿದಾಗ ಸಡನ್ ಆನ್ಸರ್ ಹೇಳ್ತಾರೆ.
ಇದು 10 ವರ್ಷಗಳ ಮೊದಲು ಮೊಯ್ಲಾಂಜಿಯಲ್ಲಿ ನಾನು ಬರೆದಿದೆ. ಈ 16+2 ಕ್ವಶನ್ ಬೇರೆ ಇದೆ. 16 ಕ್ವಶನ್ಗಳು ಅವರು ಕೇಳಿದ್ರಲ್ಲ, ಇಬ್ಬರು ಶಾಫಿ ಇಮಾಮ್ ಉತ್ತರಿಸಿದ್ರು. ಆಗ ಶಾಫಿ ಇಮಾಮ್ ಹಾರೂನ್ ರಶೀದ್ ಒಂದಿಗೆ ಹೇಳ್ತಾರೆ, ಅವರು 16 ಕ್ವಶನ್ ಕೇಳಿದ್ರಲ್ಲ, ಇವರಿಬ್ಬರೊಂದಿಗೆ ನಾನು ಒಂದೊಂದು ಕ್ವಶನ್ ಕೇಳ್ತೇನೆ, ಅವ್ರು ಆನ್ಸರ್ ಮಾಡಬೇಕು. ಮಾಡಿದ್ರೆ ಅವ್ರು ಮಾಡ್ತಾರೆ, ನನ್ನ ವಿಶ್ವಾಸ, ಅದು ದೊಡ್ಡವರು ಅವರು. ಇನ್ನು ಮಾಡದಿದ್ರೆ ಕೆಲವೊಮ್ಮೆ ಅವರು ನನಗೆ ಉಪದ್ರ ಮಾಡಬಹುದು. ಕಾರಣ ರಾಜರ ಮುಂದೆ ಇವರಿಗೆ ಸೋಲಾಯ್ತಲ್ಲ, ಹೇಳಲಿಕ್ಕಾಗುವುದಿಲ್ಲ. ಅಸೂಯೆಗಳು ಬರುವುದು ಕೆಲವೊಮ್ಮೆ ವಿದ್ವಾಂಸರ ನಡುವೆ ಅಲ್ವಾ, ಬರ್ತದೆ. ವಿದ್ವಾಂಸರಿಗೆ ವಿದ್ವಾಂಸರೊಂದಿಗೆ ಅಸೂಯೆ, ಬಸ್ ಡ್ರೈವರಿಗೆ ಬಸ್ ಡ್ರೈವರ್ನೊಂದಿಗೆ ಅಸೂಯೆ, ಸರ್ವಿಸ್ ಬಸ್ನವನಿಗೆ ಸರ್ವಿಸ್ ಜೀಪ್ ಇದ್ರೆ ಅವನೊಂದಿಗೆ ಅಸೂಯೆ ಬರುವುದಿಲ್ಲ, ಅವನಿಗೆ ಬಸ್ ಡ್ರೈವರ್ನೊಂದಿಗೆ ಮತ್ತೊಂದು ಬಸ್ನವನೊಂದಿಗೆ ಅಸೂಯೆ. ಉಲಮಾಗಳಿಗೆ ಅಸೂಯೆ ಇರುವುದು ಉಲಮಾಗಳೊಂದಿಗೆ. ಶಾಫಿ ಇಮಾಮ್ ಹೇಳ್ತಾರೆ, 2 ಕ್ವಶನ್, ಒಂದೊಂದು ಕ್ವಶನ್ ಕೇಳ್ತೇನೆ, ಆನ್ಸರ್ ಮಾಡ್ತಾರೆ, ಫಹುವಲನ್ನಿ ಬಿಹಿಮಾ. ಅದೇ ಸಂದರ್ಭ ಆನ್ಸರ್ ಮಾಡದಿದ್ರೆ ಅವರು ನನಗೆ ಉಪದ್ರವ ಮಾಡಬಾರ್ದು, ನೀವು ತಡಿಬೇಕು ಅಂತ. ಓಕೆ ಅಂತ ಹೇಳ್ತಾರೆ ಹಾರೂನ್ ರಶೀದ್. ಹಾಗೆ ಮೊಹಮ್ಮದ್ ಬಿನ್ ಹಸನ್ ಶೈಬಾನಿಯೊಂದಿಗೆ ಒಂದು ಕ್ವಶನ್ ಕೇಳ್ತಾರೆ, ಅಬು ಯೂಸುಫ್ ಅವರೊಂದಿಗೆ ಒಂದು ಕ್ವಶನ್ ಕೇಳಿದೆ. ಅವರು ಮೇಲೆ ನೋಡ್ತಾರೆ, ಅವರಲ್ಲಿ ಆನ್ಸರ್ ಇಲ್ಲ. ದೊಡ್ಡ ಐಮ್ಮತ್ತುಗಳು ಅಬು ಯೂಸುಫರ ಬಗ್ಗೆ ಸಫಹಾತು ಮಿನ್ ಸಬರಿಲ್ ಉಲಮಾನಲ್ಲಿ ಅಬ್ದುಲ್ ಫತ್ತಾ ಅಬು ಗುದ್ದಾರ್ ಅವರು ಅತ್ಯಂತ ಚಂದದ ಮಾತುಗಳನ್ನು ಬರೀತಾರೆ, ಅತ್ಯಂತ ದೊಡ್ಡ ವಿದ್ವಾಂಸರು ಅವರು. ಹಾಗೆ ಆನ್ಸರ್ ಇಲ್ಲ ಅವರ ಬಳಿ. ಆಗ ಇಲ್ಲಿ ನೋಡಿ, 16+2 18 ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ದು ಇಮಾಮ್ ಶಾಫಿ. 18 ಕ್ವಶನ್ಗಳಿಗೆ ಅವರು ಆನ್ಸರ್ ಮಾಡ್ತಾರೆ. ಮೊಯ್ಲಾಂಜಿಯಲ್ಲಿ ನಾನು ಬರೆದೆ, ಅದರ ತಲೆಬರಹ ಏನು ಅಂತ ಕೇಳಿದ್ರೆ, ಇದು ತಲೆ ಇದ್ದವರಿಗೆ ಮಾತ್ರ ಅಂತ ಓದಿದ್ದೀರ ನೀವು. ಇದು ತಲೆ ಇದ್ದವರಿಗೆ ಮಾತ್ರ ಅಂತ 18 ಕ್ವಶನ್ಗಳು ಆನ್ಸರು ಇದೆ ಅದರಲ್ಲಿ. ಆಗ ಆಫೀಸ್ನಲ್ಲಿ ಒಬ್ಬರು ನನಗೆ ಕಾಲ್ ಮಾಡಿದ್ರು, ಇದರಲ್ಲಿ ಒಂದೆರಡು ಗೊತ್ತಾಗಲಿಲ್ಲ ಅಂತ. ನಾನು ಹೇಳಿದೆ, ಅದರ ತಲೆಬರಹದಲ್ಲಿ ಆನ್ಸರ್ ಇದೆ ತಮಾಷೆಗೆ, ಇದು ತಲೆ ಇದ್ದವರಿಗೆ ಮಾತ್ರ ಅಂತ. ಹಾಗೆ 2 ಕ್ವಶನ್ ಕೇಳಿದಾಗ ಅವರಿಗೆ ಆನ್ಸರ್ ಇಲ್ಲ. ಅದರಲ್ಲಿ ಒಂದನ್ನು ನಾನು ಹೇಳ್ತೇನೆ. ಶಾಫಿ ಇಮಾಮ್ರೊಂದಿಗೆ ಒಂದು ಕ್ವಶನ್ ಅಲ್ಲ, ಅಬು ಯೂಸುಫ್ರೊಂದಿಗೆ ಕೇಳಿದಂತಹ ಒಂದು ಕ್ವಶನ್. ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಒಬ್ಬಳು ಸಹೋದರಿ ಆ ಸಹೋದರಿಗೆ 1 ದಿರ್ಹಂ ಮಾತ್ರ ಸಿಕ್ಕಿದ್ದು, ಅದು ಹೇಗೆ ಅಂತ. ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಒಬ್ಬಳು ಸಹೋದರಿ ಇದ್ದಾಳೆ, ಆ ಸಹೋದರಿಗೆ ಸಿಕ್ಕಿದ್ದು 1 ದಿರ್ಹಂ ಮಾತ್ರ, ಅದು ಹೇಗೆ? ಆನ್ಸರ್ ಇಲ್ಲ. ಇದೆಲ್ಲಕ್ಕೂ ಶಾಫಿ ಇಮಾಮ್ ಆಗಲೇ ಉತ್ತರಿಸ್ತಾರೆ, ಅದು ಹೇಗೆ? ಶಾಫಿ ಇಮಾಮ್ ಹೇಳಿದ್ರು, ಸಯ್ಯಿದುನಾ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹುರವರು ವಾಹನಕ್ಕೇರಲು ನಿಂತಾಗ ಒಂದು ಕ್ವಶನ್ ಬರ್ತದೆ. ಆ ಕ್ವಶನ್ಗೆ ಬಹುಮಾನ್ಯರಾದ ಅಲಿ ರಲಿಯಲ್ಲಾಹು ಅನ್ಹು ಉತ್ತರಿಸಿದ್ದು ಹೀಗೆ ಅಂತ. ಅಂದ್ರೆ ಒಬ್ಬಳು ಹೆಣ್ಣು ಬಂದು ಕೇಳ್ತಾಳೆ, ನನಗೆ 1 ದಿರ್ಹಂ ಸಿಕ್ಕಿದ್ದು, ಅದು ಹೇಗೆ? ಆಗ ಅಲಿ ರಲಿಯಲ್ಲಾಹು ಅನ್ಹು ಅವರ ಉತ್ತರ, ನೀವು ಹೇಗೆ ಹಾಗೆ ಕೊಟ್ಟದ್ದು ಅಂತ ಕೇಳಿದಾಗ, ಮಾತಾ ಅಖೂಕಿ, ನಿನ್ನ ಸಹೋದರ ಮರಣ ಹೊಂದಿದ ಅಲ್ವಾ, ಸಹೋದರ ಮರಣ ಹೊಂದಿದ್ದಾನೆ, ಇಲ್ಲಿರುವುದು ಸಹೋದರಿ. ನಿನ್ನ ಸಹೋದರ ಮರಣ ಹೊಂದಿದಾಗ ಅವನಿಗೆ 2 ಹೆಣ್ಮಕ್ಕಳಿದ್ದಾರೆ, ಒಟ್ಟಿಗೆ 600 ದಿರ್ಹಂ ಹಣ ಇದೆ. ಇವನ ವಾರಿಸು ಸೊತ್ತು ಎಷ್ಟು ಇರುವುದು? 600 ದಿರ್ಹಂ. 600 ದಿರ್ಹಂ ನೀವು ಲೆಕ್ಕ ಮಾಡಿ, 600 ದಿರ್ಹಂ. ನಿನ್ನ ಸಹೋದರ ಮರಣ ಹೊಂದಿದಾಗ ನೀವೊಬ್ಬಳು ಸಹೋದರಿ ಮಾತ್ರ ಅಲ್ಲ, ಅವನಿಗೆ 2 ಹೆಣ್ಮಕ್ಕಳಿದ್ದಾರೆ, ಹೆಣ್ಮಕ್ಕಳಿಗೆ 3/2 ಕೊಡಬೇಕು. ಆಗ 600ರ 3/2 ಎಷ್ಟು? 400 ಹೋಯ್ತು. ಇನ್ನು ತಾಯಿ ಇದ್ದಾರೆ, ತಾಯಿಗೆ ಸುದುಸು ಕೊಡಬೇಕು, 600ರ 6/1 100, 500 ಹೋಯ್ತಲ್ಲಿ. ಮತ್ತೆ ಜೌಜತ್ತಿದ್ದಾರೆ, ಬಿಂತಾನಿ ಇರುವ ಕಾರಣ ಜೌಜತ್ತಿನಿಗೆ ರುಬು ಸಿಗುವುದಿಲ್ಲ, ಸುಮುನ್ ಸಿಗುತ್ತದೆ. ಸುಮುನ್ 600ರ 8/1 75, ಈಗ ಎಷ್ಟಾಯ್ತು? 575 ಹೋಯ್ತು. ಮತ್ತೆ ನಿನಗೆ 12 ಸಹೋದರರಿದ್ದಾರೆ, ಲಿದ್ದಕರಿ ಮಿಥುಲು ಹಲ್ಲಿಲ್ ಉನ್ಸಯೈನ್, ನಿನ್ನ ಡಬಲ್ ಅವರಿಗೆ ಸಿಗ್ಬೇಕು. 12 + 12 24, 599 ಆಯ್ತು. ಇನ್ನು ಬಾಕಿ 1 ಮಾತ್ರ ಅಂತ. ಇಮಾಮ್ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರು ನೀಡಿದ ಅದೇ ಉತ್ತರ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಜ್ಞಾನ ಜಗತ್ತಿನ ಅತ್ಯಂತ ದೊಡ್ಡ ವಿಸ್ಮಯ. ಹಿಲ್ಯತುಲ್ ಔಲಿಯಾನಲ್ಲಿ ಒಂದು ಘಟನೆ ನಾನು ನೋಡಿದೆ. ಶಾಫಿ ಇಮಾಮರವರಿಗೆ ಗೊತ್ತಿಲ್ಲದ ಜ್ಞಾನಗಳಿರಲಿಲ್ಲ. ಇಲ್ಮುಲ್ ಫಿರಾಸತ್ನ ಬಗ್ಗೆ ಅವರಿಗೆ ಗೊತ್ತಿತ್ತು. ಇಲ್ಮುಲ್ ಫಿರಾಸತ್ ಅಂತ ಹೇಳಿದೆ ಮುಖಲಕ್ಷಣ ಶಾಸ್ತ್ರ. ಒಬ್ಬ ವ್ಯಕ್ತಿಯ ಮುಖ ನೋಡಿದಾಗ ಆ ವ್ಯಕ್ತಿ ಎಂಥವರು ಅಂತ ಅವರಿಗೆ ಗೊತ್ತಾಗ್ತದೆ. ಆ ಬಗ್ಗೆ ಅನೇಕ ಘಟನೆಗಳು ಶಾಫಿ ಇಮಾಮರವರ ಬಗ್ಗೆ ಇದೆ. ಶಾಫಿ ಇಮಾಮರವರು ಯಮನ್ನಿಂದ ಬರುವಾಗ ಇಲ್ಮುಲ್ ಫಿರಾಸತ್ನ ಅನೇಕ ಗ್ರಂಥಗಳೊಂದಿಗೆ ಬರ್ತಾರೆ. ಆ ದಾರಿಯಲ್ಲಿ ನಡೆದಂತಹ ಘಟನೆಗಳಿವೆ. ಇರಲಿ, ಹೀಗೆ ಅನೇಕ ವಿಷಯಗಳು. ಪ್ರೀತಿಯ ಉಸ್ತಾದರೆ, ಮುತಾಲಿಮರೇ, ಇದನ್ನೆಲ್ಲ ನಾವು ಕಲಿಬೇಕು. ನಮ್ಮ ನಿನ್ನೆಗಳು ಅತ್ಯಂತ ಉಜ್ವಲವಾಗಿತ್ತು, ಪ್ರೌಢೋಜ್ವಲವಾಗಿತ್ತು. ನಾವು ಇಂದು ನಿದ್ರೆಯಲ್ಲಿದ್ದೇವೆ, ಹಾಗಾಗಬಾರದು. ನಾವು ಅದನ್ನು ಕಲಿಯಬೇಕು. ನಮ್ಮ ನಿನ್ನೆಗಳು ಅತ್ಯಂತ ಪ್ರಶೋಭಿತವಾಗಿತ್ತು. ಅಲಿ ತೊಂತಾವಿಯವರ ಕಸಸುಮಿನ್ ತಾರೀಖಿಲ್ ಇಸ್ಲಾಂ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಅವರು ಸಿರಿಯಾದವರು ಸೌದಿಯಲ್ಲಿ ಮರಣ ಹೊಂದಿದರು. ಅವರು ಡೆಲ್ಲಿಗೆ ಬಂದರು. ಡೆಲ್ಲಿಗೆ ಬಂದವರು ಹೇಳುವುದು, ಓಹ್, ನಾನು ಎಲ್ಲಿದ್ದೇನೆ?
ಅಲುನ್ನು ಅನ್ನನಿ ಫಿ ಉಂದುಲುಸ್, ನಾನು ಸ್ಪೈನ್ನಲ್ಲಿದ್ದೇನೆ ಅಂತ ಅವರು ಹೇಳ್ತಾರೆ. ಅಲುನ್ನು ಅನ್ನನಿ ಫಿ ಉಂದುಲುಸ್ ಲಾಲಾ ಬಲ್ ಇನ್ನಹ ಅಜಲ್ಲು ಆಲಮು ಮಿನ್ ಉಂದುಲುಸ್. ನಮ್ಮ ಡೆಲ್ಲಿಯ ಬಗ್ಗೆ ಅವರು ಹೇಳಿದ್ದು ಅದು ಉಂದುಲುಸಿಗಿಂತ ಅತ್ಯಂತ ಶ್ರೇಷ್ಠವಾದ ಡೆಲ್ಲಿಯಲ್ಲಿ ನಾವಿದ್ದೇವೆ. ಅಂದರೆ ನಮ್ಮ ಡೆಲ್ಲಿಯ ಪೂರ್ವಕಾಲ ಚರಿತ್ರೆಗಳು ಅದು ಅತ್ಯಂತ ಶೋಭಾಯಮಾನವಾಗಿತ್ತು. ಭಾರತಕ್ಕೆ ಹೊರಗಿನಿಂದ ಯಾರು ಬಂದರೂ ಕೂಡ ಅವರಿಗೆ ತೋರಿಸಲಿಕ್ಕಿರುವುದು ನಾರ್ತ್ ಕರ್ನಾಟಕದಲ್ಲಾಗಿರಲಿ, ನಾರ್ತ್ ಇಂಡಿಯಾದಲ್ಲಾಗಿರಲಿ ಮುಸ್ಲಿಮರು ಕೊಟ್ಟಂತಹ ಕೊಡುಗೆಗಳನ್ನು ಮಾತ್ರ, ಅದಲ್ಲದ ಏನೂ ಇಲ್ಲ. ಮುಸ್ಲಿಮರ ತಾರೀಖುಗಳು ಅತ್ಯಂತ ಪ್ರಶೋಭಿಸುವಂಥದ್ದು. ಅವರು ಹೇಳಿದರು, ಇನ್ನನ ಉಮ್ಮತುನ್ ತಜ್ಹಲು ತಾರೀಖಹ, ನಮಗೆ ತಾರೀಖು ಗೊತ್ತಿಲ್ಲ, ನಮ್ಮ ಪೂರ್ವಕಾಲ ವಿಷಯಗಳು ಗೊತ್ತಿಲ್ಲ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿ ಹೋಗಿದ್ದೇವೆ, ನಾವು ಹಾಗಾದರೆ ಅತ್ಯಂತ ಹತ್ತಿರದ ಸಮಯದಲ್ಲಿ ನಶಿಸಿ ಹೋಗ್ತೇವೆ. ಆದ್ದರಿಂದ ಹಾಗಾಗಬಾರದು. ಇನ್ನನ ಉಮ್ಮತುನ್ ತಜ್ಹಲು ತಾರೀಖಹ, ಇದನ್ನು ಇಲ್ಲವಾಗಿಸಲು, ಇದನ್ನು ತಿದ್ದಿ ಬರೆಯಲು, ಬದಲಿಸಲು ನಮ್ಮಿಂದ ಸಾಧ್ಯವಾಗಬೇಕು. ನಿಮ್ಮ ಇಸ್ತಿಹಾರ್ ಫೆಸ್ಟ್ಗಳು ವರ್ಷಕ್ಕೊಮ್ಮೆ ಕೇವಲ 3 ದಿನದ ಫೆಸ್ಟ್ಗಳಿಗೆ ಸೀಮಿತವಾಗದೆ ಪವಿತ್ರ ಇಸ್ಲಾಮಿನ ಪೂರ್ವಕಾಲದ ಅತ್ಯಂತ ಪ್ರೌಢೋಜ್ವಲವಾದ ಚರಿತ್ರೆಗಳನ್ನು ಜೀವಂತಗೊಳಿಸುವಂತಹ, ವರ್ತಮಾನ ಕಾಲದಲ್ಲಿ ಇಸ್ಲಾಮಿನ ಇಜ್ಜತ್ತನ್ನು ಎತ್ತಿ ಹೇಳುವಂತಹ ಒಂದು ಅವಸ್ಥೆಗಳು ನಮ್ಮಲ್ಲಿ ಉಂಟಾಗಬೇಕು. ಪವಿತ್ರವಾದ ಕುದುಸ್ನ ಬಗ್ಗೆ ನಮಗೆ ಹೀಗೆಲ್ಲ ಹೇಳುವಾಗ ನಿರೀಕ್ಷೆಗಳಿವೆ. ಅಂದರೆ 150ರಷ್ಟು ಕರುನಾಡ ಮಣ್ಣಿನ ವಿದ್ಯಾರ್ಥಿಗಳು, ಅನೇಕ ಪ್ರತಿಭೆಗಳು ಇದರಲ್ಲಿರಬಹುದು, ಅನೇಕ ವಿಷಯಗಳಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನವಿರುವ ವ್ಯಕ್ತಿಗಳಿರಬಹುದು. ಎಲ್ಲರೂ ಒಂದು ಮಜಲಿನಲ್ಲಿ ಅವರು ಜಯಿಸಬೇಕಂತ ಇಲ್ಲ. 150 ಮಂದಿಗೆ 150 ದಾರಿಗಳು, ಶಕ್ತಿಗಳು ಇರಬಹುದು. ಈ ಶಕ್ತಿಗಳು ನೀವು ಹೊರಡುವುದರೊಂದಿಗೆ ಕೊನೆಯಾಗಬಾರದು. ಕೇವಲ ಬೆಳಿಗ್ಗೆ 1 ಗಂಟೆ ಮದ್ರಸ ತೆಗೆದು ರಾತ್ರಿ 1 ಗಂಟೆ ತೆಗೆದು ಅದರೊಳಗಿರುವಂತಹ ಗಂಟೆಗಟ್ಟಲ ಸಮಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೊಲ್ಲುವವರು ನಾವು ಆಗಬಾರದು. ಇಂದಿನ ಆಧುನಿಕ ಜಗತ್ತಿನಲ್ಲಿ ಅದನ್ನು ನಾವು ಕಾಣ್ತಾ ಇದ್ದೇವೆ. ಸಮಯಕ್ಕೆ 5 ಪೈಸೆಯ ಬೆಲೆ ಕೊಡ್ತಾ ಇಲ್ಲ. ಆ ರೀತಿ ನಮ್ಮನ್ನೇ ನಾವು ಕೊಳ್ತಾ ಇದ್ದೇವೆ, ನಮ್ಮ ತಾರೀಖುಗಳಿಗೆ ನಾವು ಮಸಿ ಬಲಿಯುತ್ತಾ ಇದ್ದೇವೆ. ಹಾಗಾಗಬಾರದು. ಇಲ್ಲಿರುವ 150 ಮಂದಿ ಈ ಸಮಾಜದ ಭವಿಷ್ಯದ ಕನಸುಗಳು. ನೀವು, ನಿಮ್ಮನ್ನು ಸಮಾಜ ನಂಬಿದೆ. ಈ ಸಮಾಜವನ್ನು ಅತ್ಯಂತ ಶ್ರೇಷ್ಠವಾದ ಮಟ್ಟಕ್ಕೆ ಎತ್ತಲು ನಿಮ್ಮಿಂದ ಸಾಧ್ಯ. ಅಲ್ಲಾಹನು ತೌಫೀಕ್ ನೀಡಲಿ. ನಿರೀಕ್ಷೆಗಳು ನಮಗಿದೆ. ಕುದುಸ್ನ ಬಗ್ಗೆ ಒಬ್ಬರು ಬರೆದರು, ಕುದುಸ್ ಹುಡಿಯಾಗ್ತಾ ಇದೆ. ಫಲಸ್ತೀನ್ ಮಣ್ಣಿನಲ್ಲಿ ಸಾವಿರಾರು ಮಂದಿ ಸಾವಿಗೀಡಾದರು. ಅತ್ಯಂತ ಸಣ್ಣ ಮಕ್ಕಳ ರಕ್ತಗಳನ್ನು ಕುಡಿದು ಕೆಲವರು ಬದುಕ್ತಾ ಇದ್ದಾರೆ. ಅಲ್ಲೆಲ್ಲ ನಾವು ನಿರೀಕ್ಷೆಗಳನ್ನು ಕೈ ಬಿಡ್ತಾ ಇಲ್ಲ. ಒಬ್ಬರು ಹೇಳಿದ್ದು ನೋಡಿ, ಅವರು ಹೇಳಿದರು, ಅಲ್ ಹಾದಿಹಿಲ್ ಕುದುಸು ವಲ್ ಅಕ್ಸಾ ಯುಜಯ್ಯಿನುಹಾ ಮಸರನ್ ನಬಿ ಅಫೀಹಾ ಸಾಜಿದುನ್ ಉಮರ್, ಮಸರನ್ ನಬಿ ಅಫೀಹಾ ಸಾಜಿದುನ್ ಉಮರ್ ಅಮ್ ಓರ್ಶಲೇಮ್ ಯಹೂದಾ ಬಾತ ಯಹ್ಕುಮುಹಾ ವಹೈಕಲುಲ್ ಲುಲ್ಮಿ ಫೀ ಅಹ್ಲಾನಿಹಾ ನಲಿರು ಮುಮರ್ರದುಸ್ ಸರ್ಹಿಯಾ ಬಿಲ್ಕೀಸು ನಹ್ತಶಿಮು ಅರ್ಖಿ ಥಿಯಾಬಕಿ ಫಲ್ಲಹ್ಶಾಉ ತಂಫತಿರು ಮಸ್ಸರ್ಹು ಇಲ್ಲಾ ಜುಜಾಜುನ್ ಸೌಫ ನತ್ಹನುಹಾ ಮತಾಹಿನುಲ್ ಹಕ್ಕಿ ಫೀ ರಾಯಾತಿಹಲ್ ಲುಫುರು. ನಿಮ್ಮದು ಗಾಜಿನಲ್ಲಿ ಉಂಟು ಮಾಡಿದಂತಹ ನಿರ್ಮಾಣ. ಇಂದಿನ ಇಸ್ರೇಲ್ನೊಂದಿಗೆ, ಅಮೆರಿಕಾದೊಂದಿಗೆ ಯಮನ್ನ ಒಬ್ಬ ಕವಿ ಹೇಳುವಂತಹ ಮಾತು, ನೀವು ಅತ್ಯಂತ ದೊಡ್ಡ ಜನರಾಗಿ ಅಲ್ಲಿ ವಿರಾಜಮಾನರಾಗ್ತಾ ಇದ್ದೀರಿ, ನಮ್ಮ ಮಕ್ಕಳ ರಕ್ತವನ್ನು ಕುಡಿತಾ ಇದ್ದೀರಿ, ನೆತ್ತರಿನ ಮೇಲೆ ಸೌಧವನ್ನು ಉಂಟು ಮಾಡ್ತಾ ಇದ್ದೀರಿ. ಆದರೆ ಈ ಸೌಧಗಳು ಗಾಜು ಮಾತ್ರ. ಈ ಗಾಜನ್ನು ನಾವು ಹುಡಿ ಮಾಡಿ ಒಂದು ದಿನ ನಿಮ್ಮ ಮೇಲೆ ನಾವು ಸೌಧವನ್ನು ಕಟ್ಟುತ್ತೇವೆ ಅಂತ ನಿರೀಕ್ಷೆಯ ಮಾತುಗಳನ್ನು ಅವರು ಹೇಳಿದರೆ, ನಮಗೂ ಕೂಡ ನಮ್ಮ ಪೂರ್ವ ಉಲಮಾಗಳು ಎತ್ತಿ ತೋರಿಸಿದಂತಹ, ಕಟ್ಟಿ ಬೆಳೆಸಿದಂತಹ ತಾರೀಖುಗಳು, ಪ್ರೌಢೋಜ್ವಲವಾದ ಇತಿಹಾಸಗಳು, ಜ್ಞಾನ ಶಾಖೆಗಳು ನಮ್ಮಿಂದ ಕಣ್ಮರೆಯಾಗುವಾಗ, ಇಲ್ಲ, ಕಣ್ಮರೆಯಾಗಲು ನಾವು ಬಿಡುವುದಿಲ್ಲ. ಅದನ್ನು ನಾವು ಜೀವಂತಗೊಳಿಸುತ್ತೇವೆ, ಮುಂದಿನ ತಲೆಮಾರುಗಳಿಗೆ ಹೇಳಿಕೊಡುತ್ತೇವೆ. ನಾವು ಎಚ್ಚರವಿರುವಂತಹ, ನಿದ್ರಿಸದಂತಹ ಒಂದು ಸಮೂಹವಾಗಿ ಮಾರ್ಪಡ್ತೇವೆ ಅಂತ ದೊಡ್ಡ ಧ್ವನಿಯಲ್ಲಿ ಹೇಳಲು, ಆ ಹೇಳಿದ್ದನ್ನು ಪ್ರಾಕ್ಟೀಸ್ ಮಾಡಲು, ಪ್ರಾಕ್ಟಿಕಲ್ ಬದುಕಿನಲ್ಲಿ ಮಾಡಿ ತೋರಿಸಲು ನಮ್ಮಿಂದ ಸಾಧ್ಯ ಆಗಬೇಕು ಅಂತ ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಪ್ರೀತಿಯ ಮುತಅಲ್ಲಿಮರೇ, ನೀವು ನಮಗಾಗಿ ದುಆ ಮಾಡಬೇಕು. ನಾನು ಹೇಳಿದ್ದರಲ್ಲಿ ತಪ್ಪುಗಳೇನು ಬಂದಿದ್ದರೆ, ಅದೇ ರೀತಿ ನಿಮಗೆ ಹಿಡಿಸದ ಕಾರ್ಯಗಳಿದ್ದರೆ, ನೋವುಗಳು ಆಗಿದ್ದರೆ ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮನ್ನು ಉಖ್ರವಿಯಾದ ಉಲಮಾಗಳ ಸಾಲಲ್ಲಿ ಸೇರಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅತ್ಯಂತ ಶ್ರೇಷ್ಠವಾದ ಈ ಒಂದು ಸಂಗಮವನ್ನು ಹಮ್ಮಿಕೊಂಡ KSOಗೆ, ಮರ್ಕಜ್ನ ವಿದ್ಯಾರ್ಥಿಗಳಿಗೆ, ಮರ್ಕಜ್ನ ಸಾರಥಿಗಳಿಗೆ, ಅಹ್ಲುಸ್ ಸುನ್ನ ವಲ್ ಜಮಾಅತ್ನ ಸರ್ವರಿಗೂ ಅಲ್ಲಾಹು ಆಫಿಯತ್ತನ್ನು, ಬರಕತ್ತನ್ನು ಕರುಣಿಸಲಿ. ನಮ್ಮೆಲ್ಲರ ನಾಯಕ ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ ಹಫಿಲಹುಲ್ಲಾಹು ವರಾ, ಆ ಉಸ್ತಾದರಿಗೆ ಅಲ್ಲಾಹು ಆಯುಷ್ಯವನ್ನು, ಆಫಿಯತ್ತನ್ನು, ದೀರ್ಘಾಯುಷ್ಯವನ್ನು ಕರುಣಿಸಲಿ. ಅವರ ನೆರಳಲ್ಲಿ ಅನೇಕ ವರ್ಷಗಳ ಕಾಲ ದೀನಿ ಖಿದ್ಮತ್ಗಳನ್ನು ಮಾಡಲು ಅಲ್ಲಾಹನು ನಮಗೆ ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಾ, ನಮಗಾಗಿ ನೀವೆಲ್ಲರೂ ಪ್ರಾರ್ಥಿಸಬೇಕು ಅಂತ ಹೇಳಿ ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.